ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ. ವಿಜಯವಾಹಿನಿಯ ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಯಲ್ಲಿ ಕೇವಲ ನಟ ಇಲ್ಲ. ಬಾಲ್ಯದಲ್ಲಿ ಒಂದು ಜೀವನವನ್ನ ಅನುಭವಿಸ್ಬೇಕು ಅಂತ ಅಂದ್ರೆ ಯಾವ ರೀತಿ ಬಾಲ್ಯ ಇರಬೇಕು ಅಂತ ಹೇಳಿಕೊಟ್ಟಂತಹ ಭಾರತೀಯರ ಕನಸು ಅದು. ನಾವು ಕಣ್ಣು ಮುಚ್ಕೊಂಡು ಮಾಲ್ಗಡೀಸ್ ಅಂತ ನೆನೆಸ್ಕೊಂಡ್ರೆ ಒಂದು ಮುಗ್ಧ ಮನಸ್ಸು ಮುಂದಕ್ಕೆ ಬರ್ತಾ ಇತ್ತು. ಅದು ಬೇರೆ ಯಾರು ಅಲ್ಲ, ನಮ್ಮ ನೆಚ್ಚಿನ ಪ್ರೀತಿಯ ಸ್ವಾಮಿ. ಆ ಸ್ವಾಮಿ ಮಾಸ್ಟರ್ ಮಂಜುನಾಥ್ ಅವಾಗಾಗಿದ್ರು. ಇವತ್ತು ನಮ್ಮ ಜೊತೆಲಿರುವಂತಹ ಮಂಜುನಾಥ್ ನಾಯ್ಕರ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ತುಂಬಾ ಥ್ಯಾಂಕ್ಸ್. ಇಷ್ಟು ದಿನ ಆದ್ಮೇಲೆ ನೆನಪಿಸ್ಕೊಂಡು ಬಂದು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ವಿಜಯವಾಣಿಗೆ ನಿಮ್ಗೂ ತುಂಬಾ ಥ್ಯಾಂಕ್ಸ್. ನಾನು ಮೊದಲೇ ಹೇಳ್ದಂಗೆ, ಮೊದಲು ಮಾಸ್ಟರ್ ಮಂಜುನಾಥ್ ಆಗಿದ್ರಿ. ಈಗ ಮಂಜುನಾಥ್ ಒಬ್ಬ ಒಂದು ಒಳ್ಳೆ ಏಜೆನ್ಸಿಯನ್ನ, ಒಂದು ಒಳ್ಳೆ ಸ್ಟ್ರಕ್ಚರಲ್ ಇಂಡಿಯಾವನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಅರ್ಲಿಯರ್ ಫಸ್ಟ್ ಕ್ವಶನ್ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರೋದು, ಈ ಬಾಲ್ಯದಲ್ಲಿ ನಟನೆಗೆ ತಂದೆ ತಾಯಿ ಯಾವುದು ನಟನೆಯಲ್ಲಿ ಇರಲಿಲ್ಲ ಅಥವಾ ಸಿನಿಮಾ ಬ್ಯಾಕ್ ಗ್ರೌಂಡ್ ಇರಲಿಲ್ಲ, ನಿಮ್ಗೆ ಏನು ಪ್ರೇರೇಪಣೆ ಕೊಡ್ತು ಆ 3 ವರ್ಷದಲ್ಲಿ ಒಬ್ಬ ನಟನಾಗಿ ಬರೋಬರು? ಆಕ್ಚುಲಿ ಎಲ್ಲ ದೇವರ ಕಾಸ್ಮಿಕ್ ಐಡಿಯಾ ಅಥವಾ ಅವರ ಇಚ್ಛೆ ಅನ್ಸುತ್ತೆ. ಯಾಕಂದ್ರೆ ಆಕಸ್ಮಿಕವಾಗಿ ಆಗಿದ್ದು, ಯಾವುದು ಪ್ಲಾನ್ ಮಾಡಿ ಆಗಿದ್ದಲ್ಲ. ನನ್ನ ತಂದೆ ತಾಯಿ ಇಬ್ರು BHEL, ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್, ಯಶವಂತಪುರ ಫೋರ್ತ್ ಲೈನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇತ್ತು. ಅದರಲ್ಲಿ ಅವರ ಒಬ್ರು ಕೊಲೀಗ್ ಒಂಥರ ಪಾರ್ಟ್ ಟೈಮ್ ಪ್ರೊಡಕ್ಷನ್ ಮ್ಯಾನೇಜರ್ ತರ. ಅವರೆಲ್ಲ ಮರ್ತೋಗಿದ್ರು ಅನ್ಸುತ್ತೆ. ಆ ಒಂದು ಸಿನಿಮಾಗೆ ಒಂದು ಚಿಕ್ಕ ಹುಡುಗನ ಪಾತ್ರಕ್ಕೆ ಒಬ್ಬ ಹುಡುಗನ ಹುಡುಕೋದು ಮರ್ತಿದ್ರು ಅನ್ಸುತ್ತೆ. ನಾನು ವರ್ಕಿಂಗ್ ಮದರ್ ಆಗಿದ್ರಿಂದ BHEL ನರ್ಸರಿಯಲ್ಲಿ ನಾನು ಇದ್ದೆ. ಇವತ್ತಿನ ತರನೇ ಅವತ್ತು ತುಂಬಾ ಮಾತಾಡ್ತಾ ಇದ್ನಂತೆ. ಸೊ ಅವರು ನನ್ನನ್ನ, ಅಂದ್ರೆ ನಮ್ಮ ತಂದೆ ತಾಯಿನ, ಒಂದು ಸಣ್ಣ ಪಾತ್ರ ಇದೆ, ಅಜಿತ್ ಅಂತ ಸಿನಿಮಾ, ಅಂಬರೀಷ್ ಅವ್ರ ಸಿನಿಮಾ, ಒಂದು ಸಣ್ಣ ಪಾತ್ರ ಇದೆ, ಒಂದು 2 ದಿನ ಶೂಟಿಂಗ್ ಇದೆ, ನೀವು ಕರ್ಕೊಂಡು ಬನ್ನಿ ಅಂತ. ನಮ್ಮ ತಂದೆ ತಾಯಿಗೆ ಓಕೆ, ಏನು 2 ದಿನ ತಾನೆ. ಯಾಕಂದ್ರೆ ಅವರಿಗೆ ನೀವು ಹೇಳಿದಾಗೆ ಯಾವ ಆರ್ಟ್ ಅಥವಾ ಎಂಟರ್ಟೈನ್ಮೆಂಟ್, ಏನೋ ಸಿಂಗಿಂಗ್, ಯಾವುದ್ರಲ್ಲೂ ಅವ್ರಿಗೆ ಸಂಬಂಧನೇ ಇಲ್ದಿರೋಂಥ ಫ್ಯಾಮಿಲಿ. ಸೊ ಆಯ್ತು, ಮಗ ಫಿಲ್ಮಲ್ಲೆಲ್ಲ ಬರ್ತಾನೆ ಅಂತ ಕರ್ಕೊಂಡು ಹೋದ್ರು. ಸೊ ನನ್ನ ಲಕ್ಗೆ ನಾನು ಇನ್ನೂ ಅಂದ್ರೆ ಒಂದು ಸ್ಕೂಲ್ಗೆ ಹೋಗಿ ಅಥವಾ ಇನ್ನು ಜಗತ್ತು ಕಣ್ಣು ಮುಂದೆ ಕಾಣೋದಕ್ಕೆ ಮುಂಚೆ ನಾನು ಫಸ್ಟ್ ಕಂಡಿದ್ದೆ ಸಿನಿಮಾ ರಂಗ. ಸೊ ಕ್ಯಾಮರಾ, ಲೈಟ್, ಇದೆಲ್ಲ ನನಗೆ ಆಶ್ಚರ್ಯ ಆಗ್ಬೇಕು ಅಂತಾನು ಗೊತ್ತಿರ್ಲಿಲ್ಲ, ಭಯ ಬೀಳ್ಬೇಕು ಅಂತಾನು ಗೊತ್ತಿರಲಿಲ್ಲ. ಹೋಗಿದ ತಕ್ಷಣ ಅಲ್ಲಿ ಎಲ್ಲ ನನ್ನನ್ನ ಒಂದು ಪ್ರೀತಿಯಿಂದ ನೋಡ್ಕೊಂಡು ಮುದ್ದು ಮಾಡೋದು, ಚಾಕ್ಲೇಟ್ ಕೊಡೋದ್ರಿಂದ ಒಳ್ಳೆ ಜಾಗ ಇದು, ಅವ್ರು ಹೇಳ್ದಂಗ್ ಮಾಡಿದ್ರೆ ನಾನು ಚೆನ್ನಾಗಿ ನೋಡ್ಕೊಳ್ತಾರೆ, ಒಳ್ಳೆ ಚಾಕ್ಲೇಟ್ ಕೊಡ್ತಾರೆ, ಎಷ್ಟೊಂದು ಅಂಕಲ್ ಆಂಟಿಗಳೆಲ್ಲ ಕರ್ಕೊಂಡು ಹೋಗ್ತಾರೆ, ಮಾತಾಡಿಸ್ತಾರೆ ಅಂತ. ಸೊ ತುಂಬಾ ದಿನ ಆದ್ಮೇಲೆ ಗೊತ್ತಾಗಿದ್ದು ಒಂದಷ್ಟು ವಿಚಾರ. ಸೊ ಆಗ ತುಂಬಾ ನಾನು ಹೇಳಿದ್ದಂತೆ, ನಂಗೆ ತುಂಬಾ ಸತಿ ಹೇಳಿಸ್ಬೇಡಿ, ನಿಮ್ಗೆ ಏನಾದ್ರು ರೆಕಾರ್ಡ್ ಮಾಡೋದ್ರೆ ರೆಕಾರ್ಡ್ ಮಾಡ್ಕೊಡಿ ಅಂತ ನಾವು ಹೇಳಿದ್ದಂತೆ. ಇದು ತುಂಬಾನೇ ಅವ್ರಿಗೆ ಖುಷಿಯಾಗಿ, ಎಸ್ಪೆಷಲಿ ಅಂಬರೀಷ್ ಅವ್ರಿಗೆ ಆ ಸಾಂಗ್ ಅಲ್ಲಿ ನಾನು ಕರೆಕ್ಟ್ ಆಗಿ ಒಂದು ಲಿಪ್ಸಿಂಕ್ ಮಾಡ್ಬೇಕು. ಅದು ಅಫ್ಕೋರ್ಸ್ 3 ವರ್ಷಕ್ಕೆ ಗೊತ್ತಾಗಲ್ಲ. ನಾನೇನೋ ಕರೆಕ್ಟ್ ಆಗಿ ಒಂದು ಎಷ್ಟು 2-3 ಟೇಕ್ ಆದ್ರೂ ಕರೆಕ್ಟ್ ಆಗಿ ಲಿಪ್ಸಿಂಕ್ ಮಾಡದ್ನಂತೆ. ತುಂಬಾ ಖುಷಿ ಆಗೋಯ್ತು ಅವ್ರಿಗೆ, ಜಯಮಲಾ ಅವ್ರಿಗೆ, ಎಷ್ಟು ಕರೆಕ್ಟ್ ಆಗಿ ಮಾಡ್ತೀನಿ, ಹೆಂಗ್ ಗೊತ್ತಾಗುತ್ತೆ ನಿಂಗೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಅವ್ರು ಹೇಳಿದ ಕಾಂಟೆಕ್ಸ್ಟ್ ಅರ್ಥ ಆಗ್ತಾ ಇತ್ತು, ಹೇಳ್ದಂಗೆ ಮಾಡ್ತಾ ಇದ್ದೆ. ಸೊ ಅದು ಅವರಿಗೆ ತುಂಬಾ ಖುಷಿಯಾಗಿ ನನ್ನ ಇಮಿಡಿಯೇಟ್ ಆಗಿ ಒಂದು 4 ಸಿನಿಮಾಗೆ ಏನೋ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರು. 4, 8 ಆಯ್ತು, 8, 16 ಆಯ್ತು, 16, 68 ಆಗೋಯ್ತು. ಸೊ ನನ್ನ ಸ್ಟಾರ್ಟ್ ಆಗಿದ್ದು ಆ ತರ. ಬಟ್ ಅದ್ರಲ್ಲಿ ಒಂದು ಕ್ರಿಟಿಕಲ್, ಒಂದು ಇಂಪಾರ್ಟೆಂಟ್ ಏನಂತಾರೆ ತಿರುವು ಅಂತಂದ್ರೆ, ನನ್ನ 7ನೇ ಸಿನಿಮಾ ಅಂಬರೀಷ್ ಅವರ ಆಕ್ಟಿಂಗ್ ಅಲ್ಲಿ ಜೊತೆಗೆ ಮಾಡಿದ್ದು ಹೊಸ ತೀರ್ಪು ಅಂತ. ಅದರಲ್ಲಿ ಶಂಕರ್ನಾಗ್ ಸರ್ ಅದ್ರಲ್ಲಿ ಡೈರೆಕ್ಟರ್. ಸೊ ನನ್ನ ಅವರ ಪರಿಚಯ ಸ್ಟ್ರೈಟ್ ಅವೇ ಆಗಿದ್ದು ಡೈರೆಕ್ಟರ್, ಆಕ್ಟರ್ ಆಗಿ, ಕೋ ಆಕ್ಟರ್ ಆಗಲ್ಲ. ಸೊ ಅದರಲ್ಲಿ ಅವ್ರಿಗೆ ನನ್ನಲ್ಲಿ ಏನ್ ಪ್ರತಿಭೆ ಕಾಣಿಸ್ತು ಅಥವಾ ಏನು ಅಂದ್ರೆ ಒಂದು ಕಂಫರ್ಟ್ ಸಿಕ್ತು ಗೊತ್ತಿಲ್ಲ. ಅದಾದ್ಮೇಲೆ ಅವ್ರ ಜೊತೆ ಇನ್ನೊಂದು 4-5 ಸಿನಿಮಾಗಳು ಮಾಡಿದೆ. ಹಾಗೆ ಒಂದು ಅದು ಅನ್ಪ್ಲಾನ್ಡ್ ಆಗಿ ಅದು ಮುಂದಕ್ಕೆ ಹೋಯ್ತು ವಿನಃ ಡೆಫಿನೆಟ್ಲಿ ಅನ್ಪ್ಲಾನ್ಡ್ ಆಗಿ ಆಪರ್ಚುನಿಟಿ ಸಿಕ್ತು. ಆದ್ರೆ ಎಕ್ಸ್ಟ್ರಾರ್ಡಿನರಿ, ನನ್ನ ಪುಣ್ಯ ಏನು ಅಂತಂದ್ರೆ ತುಂಬಾ ದೊಡ್ಡ ದಿಗ್ಗಜರ ಜೊತೆ ಆಕ್ಟ್ ಮಾಡೋ ಒಂದು ಆಪರ್ಚುನಿಟಿ ಸಿಕ್ತು. ಅವರ ಬ್ಲೆಸ್ಸಿಂಗ್ಸ್ ಮತ್ತೆ ಅವರ ಟ್ರೈನಿಂಗ್ ಇಂದ ನಂದೆಲ್ಲ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತು ಅನ್ಸುತ್ತೆ. ಈ ಚಿಕ್ಕ ವಯಸ್ಸಲ್ಲಿ ನನ್ನ ಪ್ರಕಾರ IQ ಪ್ರಕಾರ 3 ವರ್ಷದಲ್ಲಿ ಏನು ನೆನಪಿರಲ್ಲ ಅಂತ ಅನ್ಸುತ್ತೆ. ಬಟ್ ನಿಮ್ಗೇನೋ ನಿಜವಾಗ್ಲೂ ನೆನಪಿದ್ಯಾ? ಒಂದಷ್ಟು ಅಂದ್ರೆ 3 to 5 years ಇಲ್ಲ, ತುಂಬಾ ಹಳೆಯದು ಒಂದಷ್ಟು ತುಣುಕುಗಳಿದೆ. ಒಂದು ನನಗನ್ಸುತ್ತೆ ಒಂದು ನೋಡಿ ಸ್ವಾಮಿ ನಾವಿರದೆ ಈಗ ಆ ಟೈಮ್ ಇಂದ ಹೆಚ್ಚು ಕಮ್ಮಿ ಕ್ಲಾರಿಟಿ ಇದೆ, ನನಗೆ ನೆನಪುಗಳಿದೆ. ಯಾಕಂದ್ರೆ ಒಂದು ಅಫ್ಕೋರ್ಸ್ ತುಂಬಾ ಎಂಜಾಯ್ ಮಾಡಿದೀನಿ, ಆ ಸಿನಿಮಾಗಳು ಬಂದಾಗ ಅದ ನೆನಪುಗಳು ತರಿಸುತ್ತೆ. ಎರಡನೇದು
ನಾನು ಅದರ ಬಗ್ಗೆ ಮಾತಾಡಿ ನೆನಪುಗಳನ್ನ ಚೆನ್ನಾಗಿ ಹಾಗೆ ಕಾಪಾಡಿಟ್ಕೊಂಡಿದ್ದೀನಿ ಅನ್ಸುತ್ತೆ. ಈ ಜಗ್ಗು ಮುಂಚೆ ಇರೋದು ಸ್ವಲ್ಪ ಗ್ರೇ ಆಗಿ ಸ್ವಲ್ಪ ನೆನಪುಗಳು ಕಮ್ಮಿ ಇದೆ. ಅಂದ್ರೆ ಅಲ್ಲೊಂದು ಇನ್ಸಿಡೆಂಟ್ ಇಲ್ಲೊಂದು ಇನ್ಸಿಡೆಂಟ್ ಜ್ಞಾಪಕ ಇದೆ. ಫಾರ್ ಲಕ್ಕಿ ಎನಿಬಡಿ. ಇಲ್ಲ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾಕಂದ್ರೆ ಆ ಸಿನಿಮಾ ಆಕ್ಟಿಂಗ್ ನಾನು ಆಕ್ಟ್ ಮಾಡಿರೋದು ಕಣ್ಣಿಗೆ ಬಂದಾಗ ತಕ್ಷಣ ಅದ್ರ ಜೊತೆಗಿರುವ ನೆನಪು ಬರುತ್ತೆ. ಬೇರೆಯವರಿಗೆ ತುಂಬಾ ಜನಕ್ಕೆ ಅದು ಅಡ್ವಾಂಟೇಜ್ ಇಲ್ಲ. ಈಗ ನಾವು ಚಿಕ್ಕ ಹುಡುಗರು ಏನೋ ಒಂದಷ್ಟು ಖುಷಿ ಪಡೋದನ್ನ ಮಾತ್ರ ನೆನಪು ಇಟ್ಕೊಂಡಿರ್ತೀವಿ. ನಾನು ಫಸ್ಟ್ ಬಟ್ಟೆ, ಫಸ್ಟ್ ಜಿಲೇಬಿ, ಫಸ್ಟ್ ಈ ತರದ್ ಏನೋ ಒಂದಷ್ಟು ನೆನಪು ಇರುತ್ತೆ. ಇನ್ನೊಂದಷ್ಟು ಜನಕ್ಕೆ ಅದು ಜ್ಞಾಪಕ ಇರಲ್ಲ, ಯಾಕಂದ್ರೆ ಅದ್ರ ಜೊತೆಗಿರೋ ಅಸೋಸಿಯೇಟೆಡ್ ಮೆಮರಿ ಅಂತಾರೆ. ಅದು ಸಿಗದೆ ಇರೋ ನನಗೆ ಪುಣ್ಯಕ್ಕೆ ಎಲ್ಲಾನು ಈಗ ಯೂಟ್ಯೂಬ್ ಅಲ್ಲಿ ಹುಡುಕಿದ ತಕ್ಷಣ ಬರುತ್ತೆ. ಅದ್ ನೋಡಿದ ತಕ್ಷಣ ಇದು ಮಾಡಿದಾಗ ನನಗೆ ಅಲ್ಲಿ ಬಿದ್ದೆ, ಇಲ್ಲಿ ಓಡ್ತಾ ಇದ್ದಾಗ ಇಲ್ಲಿ ಬಿದ್ದಿದ್ದೆ ಏನೋ ಒಂದು ಜ್ಞಾಪಕ ಬರುತ್ತೆ. ಸೊ ಅದು ಒಂದು ಅಡ್ವಾಂಟೇಜ್. ಬ್ಯೂಟಿಫುಲ್ ಪ್ಲಸ್ ಆಕ್ಚುಲಿ. ಈ 68 ಸಿನಿಮಾ ಮಾಡೋ ಕಾಲದಲ್ಲಿ ನಿಮ್ಮ ಎಜುಕೇಶನ್ ನ ಹೆಂಗ್ ಮ್ಯಾನೇಜ್ ಮಾಡಿದ್ರಿ? ಇಟ್ಸ್ ಅ ವೆರಿ ಕ್ಯೂರಿಯಸ್ ಕ್ವೆಶ್ಚನ್. ಎಸ್. ಸೊ 2 ಕಾಂಟೆಕ್ಸ್ಟ್ಗಳು ಅರ್ಥ ಆದಾಗ ಇದ್ರದ್ದು ಆನ್ಸರ್ ಈಸಿಯಾಗಿ ಅರ್ಥ ಆಗುತ್ತೆ. ಒಂದು, ಇವತ್ತಿನ ಥರದ ಫಾಸ್ಟ್ ಪೇಸ್ ಲೈಫ್ ಇರಲಿಲ್ಲ. ನಂಬರ್ ಆಫ್ ಫಿಲ್ಮ್ಸ್ ಜಾಸ್ತಿ ಮಾಡಿದೆ. ಅದೇ ರೀತಿ ಪ್ರತಿದಿನ ಅಂದ್ರೆ ಯಾವಾಗ್ಲೂ ನಾನು ಫಿಲ್ಮ್ ಶೂಟ್ಸ್ ಅಲ್ಲಿ ಇರ್ಲಿಲ್ಲ. ಇನ್ ಬಿಟ್ವೀನ್ ಸ್ಕೂಲ್ಗೂ ಹೋಗ್ತಾ ಇದ್ದೆ, ಇನ್ ಬಿಟ್ವೀನ್ ಶೂಟಿಂಗು ಹೋಗ್ತಾ ಇದ್ದೆ. ಎರಡೂ ಜೊತೆಗೆ ನಡೀತಾ ಇತ್ತು. ಮತ್ತೆ ಅವತ್ತಿನ ಕಾಲದ ಪ್ರೊಡ್ಯೂಸರ್ಸ್ ಆಗ್ಲಿ, ಡೈರೆಕ್ಟರ್ಸ್ ಆಗ್ಲಿ, ಹೀರೋಗಳು ಎಸ್ಪೆಷಲಿ, ದೇ ವರ್ ವೆರಿ ಕ್ಲಿಯರ್. ಅಂದ್ರೆ ಎಷ್ಟು ಕಮ್ಮಿ ಟೈಮ್ ನಂದು ಉಪಯೋಗ ಮಾಡಕ್ಕಾಗುತ್ತೋ, ಅಥವಾ ಸುಮ್ಮನೆ ಕರೆಸ್ಬಿಟ್ಟು ಕಾಯಿಸೋದು ಒಂದಷ್ಟು ಆಗಿದೆ, ಇಲ್ಲ ಅಂತಲ್ಲ, ನಾನು ಎಲ್ಲನೂ ಪರ್ಫೆಕ್ಟ್ ಅಂತ ಹೇಳಕ್ ಹೋಗಲ್ಲ, ಬಟ್ ಆದಷ್ಟು ಕಮ್ಮಿ ಮಾಡ್ತಾ ಇದ್ದೆ ನಾನು. ಅಂದ್ರೆ ಒಂದು ಟೆಸ್ಟ್ ಇದ್ರೆ, ನಂದು ಎಕ್ಸಾಮ್ಸ್ ಇದ್ರೆ, ಮಿಡ್ ಟರ್ಮ್ ಇದ್ರೆ, ಅಥವಾ ಆತರ ಏನಾದ್ರು ಇತ್ತು ಅಂತಂದ್ರೆ ಅಟ್ಲೀಸ್ಟ್ ರೆಗ್ಯುಲರ್ ಸ್ಕೂಲ್ಗೆ ಅಡೆತಡೆ ಮಾಡಕ್ಕಾಗಲ್ಲ. ಟೆಸ್ಟ್ ಎಕ್ಸಾಮ್ಗಳಿಗೆ ಅಟ್ಲೀಸ್ಟ್ ಅವಾಯ್ಡ್ ಮಾಡ್ಕೊಂಡು ಆ ಟೈಮಲ್ಲಿ ಕರೀದಿರಾ ಆ ಒಂದು ಏನಂತಾರೆ ಹೆಲ್ಪ್ ಮಾಡಿದ್ದಾರೆ. ತುಂಬಾನೇ ಅದರ ಬಗ್ಗೆ ಏನೊಂದು ಫೋಕಸ್ ತಗೊಂಡಿದ್ದಾರೆ. ಕರೆಕ್ಟ್ ವರ್ಡ್ ಬರ್ತಲ್ಲ, ಮುತುವರ್ಜಿ ವಹಿಸಿದ್ದಾರೆ, ಆ ಪ್ರೀತಿ ತೋರಿಸಿದ್ದಾರೆ. ಅಂದ್ರೆ ಇವನಿಗೆ ಅದು ಇದಾಗಬಾರ್ದು. ಜೊತೆಗೆ ನಮ್ಮ ತಂದೆ ತಾಯಿಗೆ ಅದು ತುಂಬಾ ಕ್ಲಾರಿಟಿ ಇತ್ತು ಅವ್ರಿಗೆ. ಯಾಕಂದ್ರೆ ಇದರಿಂದ ದುಡ್ದು ಏನೋ ಆಗ್ಬೇಕು ಮಾಡಬೇಕು, ಇದು ಹಾಗೆ ಹಣ ಇರಲ್ಲ ನನಗೆ ಫಸ್ಟ್ ಆಫ್ ಆಲ್. ಇವತ್ತಿನ ತರ ಹಣ ಇದ್ದಿದ್ರೆ ಅದ್ರ ಇಂಪ್ಯಾಕ್ಟ್ ಬೇರೆ ಇರ್ತಾ ಇತ್ತು. ಆಗ ಹಣ ವಾಸ್ ವೆರಿ ಮಿನಿಮಲ್, ಬಟ್ ಹೆಸರು ಜಾಸ್ತಿ, ಪ್ರೀತಿ ಜಾಸ್ತಿ ಫಾರ್ ಆಕ್ಟಿಂಗ್ ಎಲ್ಲದಕ್ಕೂ. ಆ ಟೈಮಲ್ಲಿ ಎಲ್ಲ ಕಮ್ಮಿನೇ ಇತ್ತು. ಸೊ ಅದರ ರಿಟರ್ನ್ಸ್ ಬಂದ್ಬಿಟ್ಟು ಪ್ರೀತಿ, ಒಂದು ಹೆಸರು, ಒಂದು ಏನೋ ಒಂಥರ ಹೆಗ್ಗಳಿಕೆ, ಇದ್ರದ್ದು ತೂಕ ಅವ್ರು ನೋಡ್ತಾ ಇದ್ರು ವಿನ ಇದು ಮಾಡೋದ್ರಿಂದ ಇವನು ದುಡಿತಾನೆ ಅನ್ನೋದು ಯಾವತ್ತೂ ಬರಲ್ಲ. ಆದ ಕಾರಣ ಅವ್ರಿಗೆ ನನಗೆ ಕ್ಲಿಯರ್ ಕಮ್ಯುನಿಕೇಶನ್ ಇದ್ದಿದ್ದು, ನೀನ್ ಯಾವತ್ತಾದ್ರೂ ಫೇಲ್ ಆದ್ರೆ ಅವತ್ತ ನಿಂದು ಸಿನಿಮಾ ಕರಿಯರ್ ಮುಗೀತು ಅಂತ. ಅಷ್ಟು ಕ್ಲಾರಿಟಿ ಇತ್ತು ನಮ್ಮ ತಂದೆ ತಾಯಿ. ಬಟ್ ನನಗೆ ಆಸೆ, ಯಾಕಂದ್ರೆ ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳೋಂಗಿಲ್ಲ. ಅದು ಆಕ್ಟಿಂಗ್ ಸರ್, ನಾನು ತುಂಬಾ ಜನ ಈಸಿ ಅನ್ಕೊಳ್ತಾರೆ. ಆಕ್ಟಿಂಗ್ ಅಷ್ಟು ಈಸಿ ಅಲ್ಲ. ಆ ಡೈಲಾಗ್ ಜ್ಞಾಪಕ ಇಟ್ಕೊಳೋದು, ರೀಲ್ ವೇಸ್ಟ್ ಮಾಡದೇ ಇರೋದು. ಇವತ್ತಿನ ತರ ಡಿಜಿಟಲ್ ತರ ಒಂದು 5-6 ಸತಿ ಟೇಕ್ ತೊಗೊಳಕ್ಕಾಗಲ್ಲ. ಆ ಫಿಲ್ಮ್ ರೋಲ್ ಬಂದು ತುಂಬಾ ಎಕ್ಸ್ಪೆನ್ಸಿವ್. ಸೊ ಅಂಡ್ ಜೊತೆಗೆ ಯಾರ್ಯಾರ ಜೊತೆ ಮಾಡ್ತಾ ಇದೀವಿ, ಎಲ್ಲ ಎಕ್ಸ್ಟ್ರಾರ್ಡಿನರಿ ದಿಗ್ಗಜರು, ಎಲ್ಲಾ ದೊಡ್ಡ ಆಕ್ಟರ್ಗಳು, ವಜ್ರಬನಿ ಸರ್, ತೂಗುದೀಪ ಶ್ರೀನಿವಾಸ್ ಸರ್, ಸುಂದರ್ ಕೃಷ್ಣ ಅರಸು, ದಿನೇಶ್ ಸರ್, ಬಾಲಕೃಷ್ಣ ಸರ್, ಯಾರಿದ್ದಾರೆ ಅಂತ ಹೇಳ್ಬಿಡಿ ಅವ್ರ ಜೊತೆ ಎಲ್ಲ ಆಕ್ಟ್ ಮಾಡೋದು. ಅವರ ಡೈಲಾಗು ನನ್ನ ಡೈಲಾಗು ಮಾತುಕತೆ ಆಗ್ಬೇಕಾದ್ರೆ ನನಗೆ ಅಷ್ಟು ಅರಿವಾದ್ರೂ ಇರ್ತಾ ಇತ್ತು. ಅಂದ್ರೆ ನಾನು ಮಿಸ್ಟೇಕ್ ಮಾಡಬಾರ್ದು. ಅವ್ರು ದೊಡ್ಡ ದೈಲಾಗ್ ಹೇಳಿದಾಗ ನಂದೊಂದು 2 ಡೈಲಾಗ್ ಮಿಸ್ಟೇಕ್ ಮಾಡ್ಬಿಟ್ಟು ತಿರ್ಗಾ ಶೂಟ್ ಮಾಡಬೇಕಾಗುತ್ತೆ. ಸೊ ಈ ಅರಿವಿದ್ದಾಗ ತುಂಬಾ ಜನಕ್ಕೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡೋದೇನು ಅಂದ್ರೆ, ಆಕ್ಟಿಂಗ್ ಮಾಡೋದು ನನ್ನ ಕಾಲದಲ್ಲಿ ಇದ್ದಿದ್ದು ಪ್ರತಿದಿನ ಎಕ್ಸಾಮ್ ಬರ್ದಾಗ ಆ ತರ ಇರ್ತೈತೆ, ಅಷ್ಟು ಸ್ಟ್ರೆಸ್ ಇರ್ತಾ ಇತ್ತು. ಬಟ್ ಆಸೆ, ಅದ್ರ ಖುಷಿ ಏನಿರ್ತಾ ಇತ್ತು ಅಂದ್ರೆ, ಈ ಕೂತ್ಕೊಂಡು ಒಂದೇ ಕಡೆ ಅದ್ ನೋಡ್ಕೊಂಡು ಕಲಿಯೋದಿಲ್ಲ. ಇಲ್ಲಿ ಏನೇನೋ ಹೊಸದಾಗಿ ಮಾಡ್ಬೋದು. ಒಂದೊಂದು ಸಿನಿಮಾನ ಹೊಸ ಡ್ರೆಸ್ಸು, ಹೊಸ ಊಟ, ಹೊಸ ಜಾಗ, ಹೊಸ ಜನ, ಈ ಒಂದು ಏನ್ ಎಂಜಾಯ್ಮೆಂಟ್ ಇದೆಯಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಸೊ ನಾನು ಇಲ್ಲ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ. ಬಟ್ ನಮ್ಮ ತಂದೆ ತುಂಬಾನೇ ಒಂದು ಎಕ್ಸ್ಟ್ರಾರ್ಡಿನರಿ ಬ್ರೈನ್ ವಾಶ್ ಮಾಡಿದ್ರು ನನಗೆ. ಏನು ಅಂತಂದ್ರೆ, ಅಂಜು ನೋಡಿ ಎಲ್ಲ ಸರಿ, ನಾನು ಎಷ್ಟೇ ಹೇಳಿದ್ರೆ ನೀನು ಓದ್ಕೊಂಡಿದ್ದೀನಿ ಅಂತ ಹೇಳ್ಬೋದು, ಬಟ್ ಏನಾದ್ರೂ ನೀನ್ ಫೇಲ್ ಆದ್ರೆ ಒಂದು ಕ್ಲಾಸ್ ಕೆಳಗಡೆ ನಿನ್ ಜೂನಿಯರ್ ಜೊತೆ ಕೂತ್ಕೊಳ್ಬೇಕು ಅಂತ. ಇದು ನನಗೆ ಎಲ್ಲದಕ್ಕಿಂತ ಒಂದು ನೈಟ್ ಮೇರ್ ಇದೆ. ಯಾಕಂದ್ರೆ ಅವಾಗ ಮಾನ ಮರ್ಯಾದೆ ಪ್ರಶ್ನೆ. ನಾನ್ ಹೆಂಗೆ ಇದೊಂದು 6-7 ಇರ್ಬೋದು, ಹೆಂಗೆ ನಾನು ನಮ್ ಜೂನಿಯರ್ ಜೊತೆ ಚಾನ್ಸೇ ಇಲ್ಲ ಅಂತ ಅಂದ್ಬಿಟ್ಟು ಅದ್ರ ಸೀರಿಯಸ್ನೆಸ್ ಇತ್ತು. ನೆಕ್ಸ್ಟ್ ಅಡ್ವಾಂಟೇಜ್ ಇದ್ದಿದ್ದು, ಒಂದು ನನ್ನ ಸ್ಕೂಲ್ ಟೀಚರ್ಸ್ ಮನೆ ಎಫರ್ಟ್ ಹಾಕಿ ನಂಗೆ ಹೇಳ್ಕೊಡೋರು. ಅದಕ್ಕಿಂತ ಒಬ್ಬರು ನನಗೆ ಚೈಲ್ಡ್ಹುಡ್ LKG ಫ್ರೆಂಡ್ ಒಬ್ಬ ಇದ್ದ, ರವೀಂದ್ರ ಅಂತ. ಅವನು ಅರ್ಧ ನಾನು ಓದಿರೋದು ಕಾಲ್ ಭಾಗ ಸ್ಕೂಲಲ್ಲಿ, ಮುಕ್ಕಾಲ್ ಭಾಗ ಅವನ ಮನೆಯಲ್ಲಿ. ಸೊ ಅವನು ಬ್ರಿಲಿಯಂಟ್ ಸ್ಟೂಡೆಂಟ್.
ಸೊ ಅವನು ನನಗೆ ತುಂಬಾನೇ ನನ್ಗೆ ಅರ್ಥ ಆಗೋ ರೀತಿಯಲ್ಲಿ ಎಷ್ಟು ಬೇಕೋ ಅಷ್ಟು ಕ್ಲೀನ್ ಆಗಿ ಟೆಂತ್ವರೆಗೂ ಫ್ರೀಯಾಗಿ ಪಾಸ್ ಮಾಡ್ಬಿಡ್ತಾರೆ. ಈಗ ನಮ್ಮಲ್ಲ ಹಂಗೆಲ್ಲ ಇಲ್ಲ. Fail ಆದ್ರೆ ಅದೇ ಇಂಪಾರ್ಟೆಂಟ್ ವೀಕ್ಷಕರಿಗೆ ಹೇಳ್ಬೇಕಾಗಿರೋದು. ಹೊಟ್ಟೆ ಉರಿತದೆ, ಕೋಪ ಬರುತ್ತೆ, ನಾವು ಇಷ್ಟೆಲ್ಲ ಕಷ್ಟಪಟ್ವಾ ಈಗ ಏನ್ ಎಕ್ಸಾಮ್ ಇಲ್ವಾ ಅನ್ನೋ ತರ ಅಷ್ಟು ಇದಾಗುತ್ತೆ. ಅಫ್ಕೋರ್ಸ್ ನಮ್ಮ ಒಳ್ಳೇದಕ್ಕೆ ಅದು ಆಗಿದ್ದು, ಈಗಿನ ಹುಡುಗರಿಗೆ ಒಳ್ಳೇದಕ್ಕೆ ಆಗ್ತಾ ಇದೆ, ಕಂಪ್ಲೇಂಟ್ಸ್ ಇಲ್ಲ, ಬಟ್ ಬೇಜಾರಾಗುತ್ತೆ. ಸೊ ಆ ಟೈಮಲ್ಲಿ ಅವ್ನು ಹೇಳ್ಕೊಡ್ತಾ ಇದ್ದ. ಲಾಸ್ಟ್ ಒಂದು ಹೈಲೈಟ್ ಹೇಳ್ಬಿಟ್ಟು, ಅಂದ್ರೆ ಒಂದು ಏನಂತಾರೆ ಸೀಕ್ರೆಟ್ ರಹಸ್ಯ. ಒಬ್ಬ ಆಕ್ಟರ್ಗೆ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂದ್ರೆ ಶಾರ್ಟ್ ಟರ್ಮ್ ಮೆಮರಿ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಡೈಲಾಗ್ ಜ್ಞಾಪಕ ಇಟ್ಕೊಬೇಕು. ಸೊ ಅವತ್ತು ಬೆಳಗ್ಗೆ ಓದಿದ್ದು ನಾನು ಎಕ್ಸಾಮ್ ಬರೆಯೋ ತನಕ ತುಂಬಾ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಸಾಯಂಕಾಲ ಕೇಳಿದ್ರೆ ದೇವರಾಣಿಗೆ ಜ್ಞಾಪಕ ಇರ್ತಾ ಇರಲಿಲ್ಲ. ಸೊ ನಂದು ಫೋಕಸ್ ಎಲ್ಲ ತುಂಬಾ ಕ್ಲಿಯರ್ ಇತ್ತು. ರ್ಯಾಂಕು 90 ಅದೆಲ್ಲ ಇಲ್ಲ, ಪಾಸ್ ಆಗ್ಬೇಕು. 35 ದಾಟಿ 36 ಸಿಕ್ಬಿಟ್ರೆ ಓಕೆ, 40 ಎಲ್ಲ ದಾಟ್ಬಿಟ್ರೆ ಒಂಥರ ಲೆವೆಲ್. ಬರೀ ನಾನು ಪಾಸ್ ಆಗಿಲ್ಲ, 40 ದಾಟಿಬಿಟ್ಟಿದ್ದೀನಿ. ಕೆಲಸ ಮಾಡ್ಕೊಂಡು ಎಷ್ಟು ತಮಾಷೆ ಅಂತಂದ್ರೆ 7th ಅಲ್ಲೇ ಏನೋ ನಾನು 51% ಬಂದೆ. ನಮ್ ತಾಯಿ ನಮ್ಮ ಅಲ್ಲಿ ರೋಡಲ್ಲಿ ಡೆಡ್ ಎಂಡ್ ರೋಡ್ ಇತ್ತಲ್ಲಿ, ಆ ರೋಡಲ್ಲಿ ಇರೋರೆಲ್ಲ ಕರೆದು ಬೇರೆ ಮಕ್ಕಳನ್ನೆಲ್ಲ ಕರೆದು ಒಳ್ಳೆ ಊಟ ಎಲ್ಲ ಮಾಡಿ ಹಾಕಿದ್ರು. ನನ್ ಮಗ ಪಾಸ್ ಮಾತ್ರ ಆಗಿಲ್ಲ, 2nd ಕ್ಲಾಸ್ ತೆಗೆದಿದ್ದಾನೆ ಅಂತ. ಸೊ ನಮ್ಮ ಯಾರ್ಡ್ ಸ್ಟಿಕ್ ಎಲ್ಲ ಆಗ್ತಾ ಇತ್ತು. ಬಟ್ ಅಫ್ಕೋರ್ಸ್ ನಾಲೆಡ್ಜ್ ಅಬ್ಸಾರ್ಪ್ಷನ್ ಚೆನ್ನಾಗಿ ಇದ್ರಿಂದ ಹೇಗೋ ಮಾಡಿ ಎಜುಕೇಶನ್ ಕರೆಕ್ಟ್ ಆಗಿ ಚೆನ್ನಾಗಿ ಮುಗಿಸಿದೆ. ಇನ್ಕ್ಲೂಡಿಂಗ್ ಮೈ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಟ್ 2nd ಕ್ಲಾಸ್ ಅಲ್ಲೇ ಮಾಡಿದ್ದೆ. ಇದು ಈಗಿನ ಮಕ್ಕಳು ಮೊಬೈಲ್ಗೆ ಅಡಿಕ್ಟೆಡ್, ಮೇ ಬಿ ಡಿಪೆಂಡೆಂಟ್ ಅಂತ ನಾನು ಕರಿತೀನಿ. ಅವತ್ತಿನ ಬಾಲ್ಯಕ್ಕೂ ನೀವು ಅನುಭವಿಸಿದಂತಹ ಸ್ವಾಮಿಯ ಬಾಲ್ಯಕ್ಕೂ ಈಗಿನ ಮಕ್ಕಳ ಬಾಲ್ಯಕ್ಕೂ ಏನು ವ್ಯತ್ಯಾಸ ಅನ್ಸುತ್ತೆ? ಅಂಡ್ ವಾಟ್ ಈಸ್ ರಿಕ್ವೈರ್ಡ್, ವಾಟ್ ಈಸ್ ದ ನೀಡ್ ಆಫ್ ದ ಆರ್? ಸರ್ ಡೆಫಿನೆಟ್ಲಿ ಇದು ಡಿಸ್ಟ್ರಾಕ್ಷನ್ ಲೆವೆಲ್ಸ್ ತುಂಬಾ ಹೈ ಇದೆ ಅಂತಾನೆ ಅನ್ಕೊಳ್ಳಿ, ಇಲ್ಲ ಅಂತಲ್ಲ. ಬಟ್ ಅವತ್ತೇನು ಡಿಸ್ಟ್ರಾಕ್ಷನ್ಸ್ ಇರ್ಲಿಲ್ಲ ಅಂತೇನಿಲ್ಲ, ಅಲ್ಲೂ ಇರ್ತಾ ಇತ್ತು. ಯಾಕಂದ್ರೆ ಮನೆ ಹೊರಗಡೆ ಹೋದ್ರೆ ಆಟ ಆಡೋಕೆ ನಿಮ್ಗೆ ಯಾವ ತರ ಫ್ರೆಂಡ್ಸ್ ಸಿಗ್ತಾರೆ. ನನಗೆ ಡಿಸ್ಟ್ರಾಕ್ಷನ್ಸ್ ಅನ್ನಕ್ಕಾಗಲ್ಲ. ನನ್ಗೆ ಅದೊಂದು ಶಂಕರ್ನಾಗ್ ಅವರು ಒಂದು ಚಟ ಕಲ್ಸ್ಕೊಟ್ಟಿದ್ದು ಬುಕ್ ಓದೋದು, ನಾವೆಲ್ಸ್ ಓದೋದು ಅಂತ ಮುಳುಗೋದ್ರೆ ಮುಳುಗೋಗ್ತಾ ಇದೆ. ಈಗ ಹಿಂಗೆ ರೀಲ್ಸ್ ಅಲ್ಲಿ ಮುಳುಗೋಗ್ತಾರೋ, ನಾನು ಹತ್ರ ಒಂದು ನಾವೆಲ್ ಸಿಕ್ತು ಅಂತಂದ್ರೆ ಒಂದೊಂದ್ಸತಿ ಸ್ಟಾರ್ಟ್ ಮಾಡಿದ್ರೆ ಅದು ಇಡಕ್ ಆಗ್ದಿರ ಮಧ್ಯರಾತ್ರಿ 4-3 ನಾವೆಲ್ ಮುಗಿಸಿ ಮಲ್ಕೊಂಡಿದ್ದು, ಚೆನ್ನಾಗಿ ಬೈಸ್ಕೊಂಡಿದ್ದೀನಿ ಮನೆಯಲ್ಲಿ. ಅದರ ಇರ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ಇವತ್ತಿಗೆ ಹೇಗೆ ಮೊಬೈಲು ಐಪ್ಯಾಡ್ ಡಿಸ್ಟ್ರಾಕ್ಷನ್ ಇದೆಯೋ ಅದರ ಅಡ್ವಾಂಟೇಜ್ ಇದೆ. ಈಗ ನಿಮ್ಗೆ ಗೂಗಲ್ ಇದೆ, ಸರ್ಚ್ ಮಾಡಬಹುದು, ಇನ್ಫಾರ್ಮೇಶನ್, ವಿಡಿಯೋಸ್ ಎಷ್ಟು ಬೇಕೋ. ಸೊ ನೀವು ಉಪಯೋಗಿಸ್ಕೊಳ್ಳೋ ಅಂತ ರೀತಿ ಮೇಲೆ ಡಿಪೆಂಡ್ ಆಗಿ. ಕರೆಕ್ಟ್. ನಮ್ಗೆ ಅವತ್ತು ಗೋಲಿ ಆಡೋದಕ್ಕೆ, ಬುಗುರಿ ಆಡೋದಕ್ಕೆ ಹೊರಗೋಗಿ ಸೀರಿಯಸ್ನೆಸ್ ಇಲ್ಲ, ಅಥವಾ ನಮ್ ಟೀಚರ್ಸ್ ಸರಿಯಾಗಿ ಹೇಳ್ಕೊಟ್ಟಿಲ್ಲ, ಅಥವಾ ನಾವು ಕಲಿಯಿಲ್ಲ ಅಂತಂದ್ರೆ ಹಾಗೆ ಹಾಳಾಗೋಗ್ತಾ ಇದ್ವಿ. ಈಗ ನಮ್ಮ ಹತ್ರ ಇರೋ ಟೂಲ್ಸ್ ಏನಿದೆ, ಇವತ್ತೇನು ಮೊಬೈಲ್ ಇದೆ, ಐಪ್ಯಾಡ್ ಇದೆ, ಅದನ್ನ ಮಿಸ್ಯೂಸ್ ಮಾಡಿದ್ರೆ ಹಾಳಾಗೋಗ್ತೀವಿ, ಯೂಸ್ ಮಾಡಿದ್ರೆ ಇಂಪ್ರೂವ್ ಆಗ್ತೀವಿ. ಸೊ ನಾನು ಅದ್ರ ಎರಡೂ ತೂಕ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ಡಿಸ್ಟ್ರಾಕ್ಟ್ ಆಗೋ ಸಾಧ್ಯತೆಗಳು ಜಾಸ್ತಿ, ಬಟ್ ಅದನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡ್ರೆ. ನಮ್ಗೆ ಇದ್ದಿದ್ದು ಅವಾಗ ಗೂಗಲ್ ಬಂದ್ಬಿಟ್ಟು ಲೈಬ್ರರಿ, ಅದು ಬಿಟ್ಟರೆ ನಾನು ಕರೆಸ್ಪಾಂಡೆನ್ಸ್ ಸ್ಟೂಡೆಂಟ್ ಸರ್, ನನಗೆ ಅದು ಬಿಟ್ಟಿದ್ರೆ ನಾನು ಪಾಸೇ ಆಗ್ತಾ ಇರಲಿಲ್ಲ. ನಮ್ಗೆ ಗೂಗಲ್ ಅನ್ನೋ ಕಾನ್ಸೆಪ್ಟ್ ಇರ್ತಾ ಇರಲಿಲ್ಲ. ಯಾರು ಎನ್ಸೈಕ್ಲೋಪೀಡಿಯಾ ಇರ್ತಾ ಇತ್ತು, ಅದು ಬಿಟ್ಟರೆ ಲೈಬ್ರರಿ 5 ಟರ್ಮ್ದು ಕ್ವೆಶ್ಚನ್ ಪೇಪರ್. 10 ನನಗೆ 10 ಅದರಿಂದ ಪಾಸ್ ಆದೇನೆ. ನಿಮ್ಗೆ 5 ಇರ್ಬೋದು, ನನಗೆ 10 ಬೇಕಾಗಿತ್ತು. ಬಟ್ ಲೈಬ್ರರಿ ಹೋಗಿ ಅದನ್ನ ಹುಡುಕಿ ಮಾಡಿ ತಗೊಂಡು ಹೇಗೋ, ಸೊ ನಮಗೆ ಆ ಹುಡುಕಿ ನೋಡಿ ಕಲ್ತ್ಕೊಳ್ಳುವಂತ ಎಬಿಲಿಟೀಸ್ ಜಾಸ್ತಿ ಇದೆ. ಇದು ಸ್ವಲ್ಪ ಸ್ಪೂನ್ ಫೀಡ್ ಮಾಡೋದ್ರಿಂದ ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋ ಚಾಲೆಂಜಸ್ ಕಮ್ಮಿ ಇರಬಹುದು. ಅಲ್ಲ, ಈ ಕ್ವೆಶನ್ ಯಾಕೆ ಕೇಳಿದೆ ಅಂದ್ರೆ, ಮಾಲ್ಗುಡೀಸ್ ಅಂದ್ರೆ ನಿಮ್ಮ ಬಾಲ್ಯ. ಇದನ್ನ ದೇಶಾದ್ಯಂತ ಜನಗಳು ನೋಡಿದ್ದಾರೆ. ಅವರು ಬಾಲ್ಯವನ್ನ ಕನಸನ್ನ ಕಟ್ಕೊಬೇಕಂದ್ರೆ ಸ್ವಾಮಿ ಪಾತ್ರವನ್ನ ನೋಡ್ತಾ ಇದ್ರು. ಈ ಪಾತ್ರಕ್ಕೆ ಶಂಕರ್ನಾಗ್ ಅವರು ನಿಮ್ ಆಯ್ಕೆ ಮಾಡೋಕೆ ಏನ ಸ್ಪೆಷಲ್ ಏನನ್ನ ಇತ್ತಾ, ಅಥವಾ ಜಸ್ಟ್ ದಟ್ ಯು? ಇಲ್ಲ. ಸೊ ಮಾಲ್ಗುಡಿ ಡೇಸ್ ಮುಂಚೆ 23 ಮೂವೀಸ್ ಮಾಡಿದ್ದೆ. ಒಂದಷ್ಟು ಅಂಬರೀಶ್ ಅವ್ರ ಜೊತೆ, ಒಂದಷ್ಟು ಶಂಕರ್ನಾಗ್ ಅವ್ರ ಜೊತೆ. ಸೊ ನಾನೊಂದು 9.5 ಇದ್ದಾಗ ಮಾಲ್ಗುಡಿ ಡೇಸ್ ಮಾಡಿದ್ದೆ. ಕರೆಕ್ಟ್. ಸೊ 23 ಮೂವೀಸ್ ಮಾಡೋಷ್ಟು ಒಬ್ಬ ಚೈಲ್ಡ್ ಆಕ್ಟರ್ ಅಂತಂದ್ರೆ, ಅಷ್ಟರೊಳಗೆ ನನಗೆ ಸ್ವಲ್ಪ ಏನು ಕರೆಕ್ಟ್ ಅರಿವು, ಆಕ್ಟಿಂಗ್ ಅಂದ್ರೆ ಏನು ಅಂದ್ರೆ ಯಾವ ರೀತಿ ನನ್ನ ಆಕ್ಟಿಂಗ್ ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದು ಒಂದು ಸ್ವಲ್ಪ ಕ್ಲಾರಿಟಿ ಇತ್ತು. ಬಟ್ ಅದ್ರಲ್ಲಿ ಚಾಲೆಂಜ್ ಇದ್ದಿದ್ದು ಹಿಂದಿ ಬರ್ತಾ ಇರಲಿಲ್ಲ ಸರಿಯಾಗಿ, ಇಂಗ್ಲಿಷು ಸರಿಯಾಗಿ ಬರ್ತಾ ಇರಲಿಲ್ಲ. ಇದು ಅಗೇನ್ ನಾನ್ ಡಿಜಿಟಲ್ ಟೈಮ್ ಅಲ್ಲಿ ಹಿಂದಿ ಇಂಗ್ಲಿಷ್ ಒಟ್ಟೊಟ್ಟಿಗೆ ನಾವು ಸಿನಿಮಾ ಕ್ಯಾಮ್ರಾ ಶೂಟ್ ಮಾಡಿದ್ದು, ಅದು ಟೆಲಿವಿಷನ್ ಕ್ಯಾಮ್ರಾ ಶೂಟ್ ಮಾಡಿದ್ದಲ್ಲ. ಸೊ ಸೇಮ್ ಸ್ಟ್ರೆಸ್ ನಮ್ಗೆ, ಏನು ವೇಸ್ಟ್ ಮಾಡಂಗಿಲ್ಲ ಅಂತ. ಸೊ ಆ ಟೈಮ್ ಅಲ್ಲಿ ಅವ್ರಿಗೆ ನನ್ನ ಮೇಲಾದ ಒಂದು ಅಪಾರ ನಂಬಿಕೆ ಏನು ಅಂತಂದ್ರೆ, ಅವ್ರ ಜೊತೆ ಒಂದು 5-6 ಸಿನಿಮಾ ಮಾಡಿದ್ರಿಂದ ಇದು ಮಾಡ್ತಾನೆ ಅನ್ನೋ, ನಾವು ಸಪೋರ್ಟ್ ಕೊಟ್ರೆ ಡೆಫಿನೆಟ್ಲಿ ಮಾಡ್ತಾನೆ ಅಂತ. ಸೊ ಬರೀ ಅವರ ಜೊತೆ ಕಂಪ್ಲೀಟ್ ನಮ್ಮ ಸಂಕೇತ್ ಟೀಮ್ ಏನಿದೆ
ಅವರ ಎಂಟೈರ್ ಅರುಂಧತಿ ಮೇಡಮ್, ಪದ್ಮಾವತಿ ಮೇಡಮ್, ಸಂಕೇತ್ ಕಾಶಿ ಅವರು, ಜಗದೀಶ್ ಮಲ್ನಾಡ್ ಅವರು, ಎಲ್ಲರೂ ಅವ್ರದ್ದು ಏನೊಂದು ಟೀಮ್ ಇತ್ತು. ಪ್ರತಿಯೊಬ್ರು ತೆರೆ ಹಿಂದೆ ನನ್ಗೆ ಅಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ, ಅಷ್ಟು ಹೆಲ್ಪ್ ಮಾಡಿದ್ದಾರೆ. ಡೈಲಾಗ್ ನೆನಪು ಮಾಡ್ಕೊಳ್ಳೋದಾಗ್ಲಿ, ಡೆಲಿವರಿ ಬಗ್ಗೆ ಆಗ್ಲಿ, ಎಲ್ಲಾನು ತುಂಬಾನೇ ಒಂದು ಒಳ್ಳೆ ಟೀಮ್ ಎಫರ್ಟ್ ಆಗಿದೆ. ಸೊ ಅಗೇನ್ ಟು ಲೀನ್ ಇನ್ ಟು ಯುವರ್ ಅರ್ಲಿಯರ್ ಕ್ವೆಶ್ಚನ್, ಇವತ್ತಿನ ಮಕ್ಕಳಿಗೂ ಸ್ವಾಮಿ ತರದ್ದೇ ಒಂದಷ್ಟು ಚಾಲೆಂಜಸ್ ಇದೆ. ಈಗಿನ ಮಕ್ಳಿಗೂ ಒಬ್ಬ ರಾಜಮ್ ಇರ್ತಾನೆ, ಒಬ್ಬ ಮಣಿ ಇರ್ತಾನೆ, ಒಬ್ಬ ಬುಲಿ ಇರ್ತಾನೆ, ಒಬ್ಬ ಹನುಮಂತ ಇರ್ತಾನೆ. ಆಗಿನ ಮಕ್ಳಿಗೂ ಅದೇ ಇರ್ತಾ ಇತ್ತು. ಸೊ ಈ ನಾನ್ ಡಿಟೇಲ್ ಟೆಕ್ಸ್ಟ್ ಬುಕ್ ಅಲ್ಲಿ ನಮ್ಮ ಕರ್ನಾಟಕಲ್ಲೋ ಅಥವಾ ಮಹಾರಾಷ್ಟ್ರ ಎರಡರಲ್ಲೂ ಇದೆ ಅನ್ಸುತ್ತೆ, ಒಂದು ಚಾಪ್ಟರ್ ಇದೆ ಸ್ವಾಮಿ ಬಗ್ಗೆ. ಸೊ ಅದಕ್ಕೆ ಸ್ಕೂಲ್ಸ್ ನನ್ನನ್ನ ಇನ್ ಬಿಟ್ವೀನ್ ತುಂಬಾ ಸತಿ ಕರೆಸ್ತಾ ಇರ್ತಾರೆ ಮಕ್ಳಿಗೆ ಮಾತಾಡೋದಕ್ಕೆ. ಅವ ಮಾತಾಡುವಾಗ ನನಗೆ ಇದೇ ಪ್ರಶ್ನೆನೆ, ನಿಮ್ಗೆ ಅದ್ರ ರಿಲೇಟ್ ಮಾಡ್ಕೊಳಕ್ಕಾಗತ್ತಾ? ಅದನ್ನ ಆ ಯೂಟ್ಯೂಬ್ ಅಲ್ಲ ಅಥವಾ ಅಮೆಝಾನ್ ಅಲ್ಲಿ ನೋಡಿದ್ರೆ ನಿಮ್ಗೆ ಅದರದ್ದು ಅದನ್ನ ಯಾವ್ದಾದ್ರೂ ನಿಮ್ಗೆ ರಿಲೇಟಿವಿಟಿ ಇದೆಯಾ? ಎವ್ರಿಬಡಿ ಸೇಸ್. ನನ್ ಖುಷಿ ಪಡಿಸೋದಕ್ಕೆ ಅಲ್ಲ ಅನ್ಸುತ್ತೆ, ಯಾಕಂದ್ರೆ ಪ್ರತಿಯೊಬ್ರು ಹೇಳ್ತಾರೆ. ಕರೆಕ್ಟ್. ಅವ್ರಿಗೆ ಆ ಪ್ರಾಬ್ಲಮ್ಗಳು ಅರ್ಥ ಆಗದೆ ಇದ್ರು, ಏನು ಟೀಚರ್ಸ್ ಹೊಡಿಯಲ್ಲ, ಅಪ್ಪ ಅಮ್ಮ ಹೊಡಿಯಲ್ಲ, ಅದು ಅರ್ಥ ಆಗದೆ ಇದ್ರು ಈ ಫ್ರೆಂಡ್ಸ್ ಒಂದು ಏನು ಒಂದು ರಿಲೇಶನ್ಶಿಪ್ ಇದೆ. ಇವನನ್ನ ಪ್ಲೀಸ್ ಮಾಡಕ್ ಹೋದ್ರೆ ಅವನ್ ಕೋಪ ಬರುತ್ತೆ, ಅವನನ್ನ ಪ್ಲೀಸ್ ಮಾಡಕ್ ಹೋದ್ರೆ ಇವನ್ ಕೋಪ ಬರುತ್ತೆ, ಒಂದ್ ಕ್ರಿಕೆಟ್ ಟೀಮ್ ಮಾಡ್ಕೊಳ್ಳೋದು, ಮಾಡೋದು, ಇದನ್ನೆಲ್ಲಾನು ದೇ ಆರ್ ಏಬಲ್ ಟು ರಿಲೇಟ್. ಅವರದೇ ಆದಂತ ರೀತಿಯಲ್ಲಿ ದೇ ಆರ್ ಏಬಲ್ ಟು ರಿಲೇಟ್. ಅದಕ್ಕೆ ಅದು ಇವತ್ತವರೆಗೂ ಉಳಿದಿದೆ ಅನ್ಸುತ್ತೆ, ಇನ್ನು ಎಲ್ಲರ ಮನಸ್ಸಲ್ಲಿ ಉಳಿದಿದೆ. ಪ್ಲಸ್ ಜೊತೆಗೆ ಅವತ್ತಿನ ಟೈಮಿಗೆ ಯಾರ್ಯಾರು ಆ ವಯಸ್ಸವರು ಅದನ್ನ ನೋಡ್ಕೊಂಡು ಬೆಳೆದ್ರು, ಇವತ್ತಿಗೂ ಅದನ್ನ ನೋಡಿದಾಗ ನನಗೆ ಹೇಳಿರೋದು, ಪ್ರತಿಯೊಬ್ರು ಹೇಳಿರೋದು ಏನು ಅಂತಂದ್ರೆ, ನಮ್ಮ ಬಾಲ್ಯ ನಾವು ನೆನಪಿಸ್ಕೊಳ್ತೀವಿ. ಸೊ ನಿಮ್ಮ ಇಮೇಜ್, ನಾನು ಹೆಂಗೆ ನಂದು ಇಮೇಜ್ ನೋಡಿದಾಗ ನನ್ನ ಬಾಲ್ಯ, ಅವ್ರಿಗೆ ನನ್ನ ಸ್ವಾಮಿ ಮತ್ತೆ ಅದನ್ನ ನೋಡಿದ ತಕ್ಷಣ ಅವ್ರಿಗೆ ನೆನಪು ಬರೋದು ಅವ್ರ ಬಾಲ್ಯ. ನನ್ನ ಬಾಲ್ಯ ಮೋಸ್ಟ್ ಆಫ್ ದಿನ್ ಆರ್ ಹ್ಯಾಪಿ. ಸೊ ಒಳ್ಳೆ ಹ್ಯಾಪಿ ಮೆಮರೀಸ್ ಬರೋದ್ರಿಂದ ನಮಗೂ ಖುಷಿ ಕೊಡುತ್ತೆ ಅಂತ. ಆಗುಂಬೆಯಲ್ಲಿ ಶೂಟ್ ಮಾಡ್ತಿದ್ರಿ, ಈಗ ಆ ಕಾಡು ವಾತಾವರಣ, ಮಳೆ, ಸೊ ಇದೆಲ್ಲ ನಿಮಗೆ ಆ ಅನುಭವ ಕಷ್ಟ ಅನ್ಸಿತ್ತ ಆ ಟೈಮಲ್ಲಿ? ಬಿಕಾಸ್ ಯು ಆರ್ ವೆರಿ ಯಂಗ್, 9.5 years ಮಾಡಿದಾಗ. ಸೊ ಹೌ ವಾಸ್ ಇಟ್? ಅಂಡ್ ಅದರಿಂದ ನಿಮ್ಮ ಇವತ್ತಿನ ಜೀವನಕ್ಕೆ ಪ್ರಭಾವ ಇದೆ ಅಂದ್ರೆ, ಯು ಲೈಕ್ ನೇಚರ್? ಡೆಫಿನೆಟ್ಲಿ ಸರ್. ಸೊ ಓನ್ಲಿ ಬಿಕಾಸ್ ಆಫ್ ದಟ್ ಇನ್ಹೆರಿಟೆನ್ಸ್ ಇಲ್ಲಿಂದನಾ? ಓನ್ಲಿ ಏನದು ಕಷ್ಟ, ಅದು ನನ್ನನ್ನ ಬರೀ ಲೈಕ್ ನೇಚರ್ ನಾಟ್ ಲೈಕ್ ಗಿಂತ ಎಲ್ಲೇ ಹೋದ್ರು ನಾವು ನಮ್ಮ ಜನ ಒಳ್ಳೆಯವ್ರ ಜೊತೆಗಿದ್ರೆ ಎಂಥ ಜಾಗದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೊಂದು ಲೈಫ್ ಲೆಸನ್ಸ್. ನೀವು ಎಲ್ಲೋದ್ರೂ ವಾಪಸ್ ಬರ್ಬೋದು, ಏನ್ ಬೇಕಾದ್ರೂ ಸಾಧಿಸ್ಬೋದು. ಈಗ ಒಂದು ತಕ್ಷಣಕ್ಕೆ ಹೇಳ್ಬಿಡ್ತೀನಿ, ಎಸ್, ಅದೇ ಮಧ್ಯ ಕಾಡಲ್ಲಿ ಒಂದು ಸೆಟ್ಟಿಂಗ್ ಇದೆ. ಸ್ವಾಮಿ ಅವ್ನ ಮನೆ ಒಳಗೆ ಹೋಗ್ತಾನೆ, 3 ಫ್ಲೋರ್ ಹತ್ಬೇಕು ಅವನು. ಆ ಕಾಡೊಳಗೆ ನೀವು ಯಾವುದೇ ಕಾರಣ ಕ್ರೇನ್ ತಗೊಳೋಕ್ಕಾಗಲ್ಲ, ಮೇಲೆ ಹೋಗೋದಂತ ಕ್ರೇನ್ ತಗೊಳಕ್ಕಾಗಲ್ಲ, ಫಿಸಿಕಲಿ ತಗೊಳಕ್ ಸಾಧ್ಯನೇ ಇಲ್ಲ. ಶಂಕರ್ನಾಗ್ ಸರ್ ಹೇಳಿದ್ರು, ಇಲ್ಲ ನನ್ಗೆ ಅದು ಅಲ್ಲೊಂದು ಆ ಶಾಟ್ ಬೇಕೇ ಬೇಕು. ಅವ್ರು ಆತರ, ಅವ್ರ ಜೀನಿಯಸ್, ಅವ್ರಿಗೆ ಬೇಕು ಅಂದ್ರೆ ಬೇಕು, ಹೆಂಗಾದ್ರೂ ಮಾಡ್ಲೇಬೇಕು. ಈ ಟೀಮ್ ಏನ್ ಮಾಡ್ತು, ಈಗ ಇವರು ಇಲ್ಲ ಅಂದ್ರೆ ಬಿಡಲ್ಲ, ಅವರು ಕಾಡಲ್ಲಿದ್ದೀವಿ ಏನ್ ಮಾಡೋದು ಅಂತಂದ್ರೆ, ಯಾರ್ದೋ ಒಬ್ರು ಮನೆಗೆ ಹೋಗ್ಬಿಟ್ಟು ದೊಡ್ಡ ವುಡನ್ ತೊಟ್ಲು ತಂದ್ರು, ಇನ್ನೊಬ್ರು ಯಾರೋ ಒಂದ್ 4 ಮನೆಗೆ ಹೋಗ್ಬಿಟ್ಟು ಬಾವಿ ಸೇದೋ ಹಗ್ಗ ತಂದ್ರು, ಇನ್ನೊಬ್ರು ಯಾರೋ ಹೋಗ್ಬಿಟ್ಟು ಅದ್ರ ಅಲ್ಲಿ ಆ ಮನೆ ಪಕ್ಕ ಇರೋ 2 ತೆಂಗಿನ ಮರನೋ ಅಡಿಕೆ ಮರನೋ ಕಟ್ಟಿಬಿಟ್ಟು ಒಂದು ರೆಂಬೆ ಕಟ್ಟಿಬಿಟ್ಟು ಈ ತೊಟ್ಲಲ್ಲಿ ಕ್ಯಾಮರಾಮನ್ ನ ಕೂರಿಸಿ 2 ರಾಟೆ ಹಾಕಿ ಮಾಡ್ಕೊಂಡು ಕ್ರೇನ್ ರೆಡಿ ಮಾಡಿ ಆ ಶಾಟ್ ಮಾಡಿದೀವಿ. ವಾವ್! ಇದನ್ನ ಮಾಡ್ತಾ ಇದ್ದಂಗೆನೆ ಶಂಕರ್ನಾಗ್ ಸರ್ಗೆ ಹೌದಲ್ಲ, ಹಂಗ್ ಮಾಡದಲ್ಲ, ಸರಿ ಟ್ರಾಲಿಯಿಂದ ಬಂದ್ಬಿಟ್ಟು ಕ್ರೇನ್ ಹೋಗ್ಬೇಕು ಅಂತ ಅದನ್ನು ಮಾಡಿ. ಸೊ ಏನು ಅಸಾಧ್ಯ ಅನ್ನೋದು ಶಂಕರ್ನಾಗ್ ಸರ್ ಗೊತ್ತೇ ಇರಲಿಲ್ಲ. ಅವ್ರ ಜೊತೆ ಆ ಟೀಮಲ್ಲಿ ಆ 8-9 ವರ್ಷ ನಾನು ಪಳಗದ್ನಲ್ಲ, ನನ್ನ ತಲೆಯಲ್ಲೂ ಅಷ್ಟೇ, ನಮಗ್ ಗೊತ್ತಿಲ್ಲ ಅಷ್ಟೇ ಅಂತ ಅವ್ರು ಹೇಳೋರು ಯಾವಾಗ್ಲೂ, ನಿಮ್ ಇದಾಗಲ್ಲ ಅಂದ್ರೆ ಆಗಲ್ಲ ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ಅದನ್ನ ಹೆಂಗ್ ಮಾಡೋದನ್ನ ಗೊತ್ತಿಲ್ಲ ಅಂತ. ನನ್ನ ಲೈಫ್ ಲೆಸನ್ಸ್ ತುಂಬಾನೇ ಇದು ನನ್ನ ಜೀವನದಲ್ಲಿ ಹಲವಾರು ಸತಿ ಅದು ಉಪಯೋಗ ಬಂದಿದೆ. ಯಾವ್ದೋ ಒಂದು ಎಲ್ಲೋ ಇದೀವಿ, ಏನೋ ಗಾಡಿ ಕೆಟ್ಟು ನಿಂತಿದೆ, ಏನ್ ಮಾಡ್ಬೇಕು, ಏನ್ ಮಾಡೋದು ಅಲ್ಲ, ಏನೋ ಮಾಡ್ಬೇಕು, ನಾನು ಸಾರ್ಟ್ ಔಟ್ ಮಾಡ್ಬೇಕು ಏನು ಅಂತ ನಾನು ಇನ್ನೂ ಅದನ್ನ ನಾನು ಯೋಚಿಸಿಲ್ಲ ಅಥವಾ ಅದನ್ನ ನಾನು ಸರಿ ಮಾಡ್ಕೊಂಡಿಲ್ಲ ಅಷ್ಟೇ. ನನ್ ಮೇಲೆ ಇದೆ ಅಷ್ಟೇ, ಏನೋ ಮಾಡ್ಬೇಕು. ಅದು ನನಗೆ ಆ ಮಾಲಗುಡಿ ಡೇಸ್ ಶೂಟಿಂಗ್ ಟೈಮ್ ಅಲ್ಲಿ ಇದೊಂದು ತಕ್ಷಣಕ್ಕೊಂದು ಸಿಂಪಲ್ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆತರ ಹಲವಾರು ಮಾಡ್ಬಿಟ್ಟಿದೀವಿ. ಎಲ್ಲೆಲ್ಲಿ ಶೂಟ್ ಮಾಡಕ್ಕಾಗಲ್ಲ, ಎಲ್ಲಿ ಕ್ಯಾಮ್ರಾ ಇಡಕ್ಕಾಗಲ್ಲ, ಅಂಡರ್ ವಾಟರ್ ಬೇಕು, ಅಂಡರ್ ವಾಟರ್ ಮಾಡಿದ್ವಿ. ಆತರ ಅವ್ರಿಗೆ ಅದು ಇಲ್ವೇ ಇಲ್ಲ, ಅದು ಇಲ್ಲ ಅನ್ನೋದು ಬರಲ್ಲ ಅವ್ರಿಗೆ. ಸೊ ಅವರ ಜೊತೆ ಅಂತ ಒಬ್ರು ಗುರುಗಳ ಜೊತೆ ನಾವು ಚೆನ್ನಾಗಿ ತೀಡಿ ಪಳಗದಾಗ ಮಳೆ ಇದೆಲ್ಲ ಹೇಳಿದ್ರು. ಬರೀ ಮಳೆ ಅಲ್ಲ ಸರ್, ಅಲ್ಲಿ ಆಗುಂಬೆ ಇಸ್ ಕಾಲ್ಡ್ ದಿ ಕಿಂಗ್ ಕೋಬ್ರಾ ಕ್ಯಾಪಿಟಲ್ ಆಫ್ ದ ವರ್ಲ್ಡ್, ಅಥವಾ ಅಟ್ಲೀಸ್ಟ್ ಏಷ್ಯಾ.
ಅಂದ್ರೆ ರೆಗ್ಯುಲರ್ ಹಾವುಗಳಲ್ಲ, ಅದ್ರದ್ದು ಒಂದು 8 ಅಡಿ 9 ಅಡಿ ಇರೋ ಹಾವು, ಆ ರೆಗ್ಯುಲರ್ ಹಾವನ್ನ ತಿನ್ನುವಂತ ರಾಜ, ಅವನ ಜಾಗ ಹೈಯೆಸ್ಟ್ ಡೆನ್ಸಿಟಿ ಪರ್ ಇಡೀ ವರ್ಲ್ಡ್ ಅಲ್ಲಿ ಇರೋದು ಅಲ್ಲಿ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ರೆಗ್ಯುಲರ್ ಹಾವುಗಳೆಲ್ಲ ಇಲ್ಲಿ ನಾವು ನಾಯಿ ಬೆಕ್ಕೆಲ್ಲ ನೋಡ್ತೀವಲ್ಲ, ಆ ತರ ಅಲ್ಲಿ ಹಾವುಗಳು ಕಾಣಿಸ್ತಾ ಇದೆ. ಅದು ಮಳೆ ಬಂದ್ರೆ ಒಂದ್ 3 ದಿನ ನಿಲ್ಲಲ್ಲ. ಆಮೇಲೆ ಆ ಚಳಿಗೆ ಇದೆಲ್ಲ ಹೊರಗಡೆ ಬಂದವು. ಸೊ ನನ್ಗೂ ಸ್ಟಾರ್ಟಿಂಗ್ ಒಂದು 5-10 ದಿನ ಬಿಟ್ರೆ ಅದಾದ್ಮೇಲೆ ನೀವು ಯಾವ ಹಾವು ನೋಡಿದ್ರೆ ಅದು ಯಾವ ಜಾತಿ ಅಂತ ಹೇಳೋ ಅಷ್ಟು ನಾಲೆಜ್ ಬಂದಿತ್ತು. ಏನ್ ತಿಳ್ಕೊಂಬೇಕು ನಾವು, ಇಲ್ಲಿ ಈ ಕಡೆ ಓಡ್ಬೇಕಾ ಇಲ್ಲ ಅದ್ರ ಜೊತೆ ಇರ್ಬೇಕು ಗೊತ್ತಿಲ್ಲ ನಮ್ಗೆ. ಆಮೇಲೆ ಅವ್ರು ಹೇಳೋರು, ಈ ಹಾವುಗಳೆಲ್ಲ ಜೋರಾಗಿ ಒಂದು 4-5 ಹಾವು ಈ ಕಡೆ ಹೋದ್ರೆ ನೀವ್ ಅನ್ಕೊಳ್ಳೋದು ಈ ಕಡೆ ಹೋಗ್ತಾ ಇದೆ ಅಂದ್ರೆ ನಾವ್ ಈ ಕಡೆ ಓಡೋಗೋಣ ಅಂತ. ಆ ಕಡೆ ಓಡೋಬಿಡಿ, ಆ ಕಡೆ ರಾಜ ಹಂಟಲ್ಲಿದ್ದಾನೆ, ಇವ್ರ ಜೊತೆ ಓಡಿ ಅಂತ. ಇದೆಲ್ಲ ನಿಮ್ ಇನ್ಸ್ಟಿಂಕ್ಟ್ ಹೆಂಗ್ ನೀವು ಇದ್ ಮಾಡ್ಕೊಳ್ತೀರ, ಆ ಓಡ್ತಾ ಇದ್ರೆ ಅದ್ರ ಜೊತೆ ಓಡೋಗೋದು ಅಂತ. ಯಾಕಂದ್ರೆ ಅಲ್ಲಿ ಇನ್ನೊಂದು ದೊಡ್ಡದಿದೆ. ಸೊ ಈ ತರ ಒಂದು ಚಾಲೆಂಜಿಂಗ್ ಜಾಗ. ಪ್ಲಸ್ ಈಗೇನ್ ಸೆಲ್ ಫೋನ್ ಇರ್ಲಿಲ್ಲ. ನಮ್ಮ ದೇಶದಲ್ಲಿ ಭಯ ಸಾಮಾನ್ಯ, ನನಗೆ ಬೇಡ ಮನೆಗೆ ವಾಪಸ್ ಕರ್ಕೊಂಡು ಶಂಕರ್ ನಾಗು ಮತ್ತೆ ಅವರ ಟೀಮ್ ಇದೆ, ಅವ್ರು ಮಾಡ್ತಾ ಇದಾರೆ. ಅವ್ರು ಎಲ್ಲೋ ಯಾವ್ದೋ ಫ್ಯಾನ್ಸಿ 5 ಸ್ಟಾರ್ ಹೋಟೆಲ್ ಅಲ್ಲಿ ನಮ್ ಜೊತೆ ಅಲ್ಲೊಂದು ಮನೇಲಿ ಇರ್ತಾ ಇದ್ರು. ನಾವೆಲ್ಲರೂ ಅಲ್ಲಿ ಆಗುಂಬೆ ನಿವಾಸಿಗಳಾಗ್ಬಿಟ್ಟಿದ್ವಿ. ಇವತ್ತಿಗಿದ್ದಿದ್ರೆ ಆಧಾರ್ ಕಾರ್ಡ್ ಅಲ್ಲೇ ಆಗ್ಬಿಟ್ಟಿರೋದು ನಮ್ಗೆ, ಅಷ್ಟು ನಿವಾಸಿಗಳು. ಸರ್ ಇವತ್ತಿಗೂ ಅಲ್ಲಿ ಹೋಗ್ತೀನಿ ನಾನು ಉಡುಪಿ, ನಮ್ಮ ವೈಫ್ ಉಡುಪಿ ಮೂಲದವರು. ನಾವು ಆ ಕಡೆ ಹೋಗ್ಬೇಕು ಅಂದ್ರೆ ಆಗುಂಬೆಗೆ ಹೋಗ್ತೀನಿ. ಅಲ್ಲಿ ಸ್ವಾಮಿ ಇದ್ದಂತ ಮನೆ, ಮಂಜು ಇದ್ದಂತ ಮನೆ, ಎರಡೂ ಮನೆಗೆ ನಾನು ಯಾವತ್ತು ಬೇಕಾದ್ರೆ ಡೋರ್ ಓಪನ್ ಮಾಡ್ಕೊಂಡು ಒಳಗೆ ಹೋಗ್ಬೋದು. ನನಗೆ ಊಟ ಸಿಗುತ್ತೆ, ಯಾವ ಚಾರ್ಜು ಇಲ್ಲ. ಯಾವತ್ತು ಬೇಕಾದ್ರೆ ಹೋಗಿ ಅಲ್ಲೆಲ್ಲ ಮಾತಾಡ್ಕೊಂಡು ಹೋಗ್ತೀನಿ ನಾನು. ಅದು ನಂದು ಇನ್ನೊಂದು ಊರೇ ಆಗಿದೆ, ನನ್ನ ತವರೂರ್ ತರ ನನ್ನ ಮನೆ ಅದು ನೇಟಿವ್. ಅವ್ರು ಯಾರು ಕೇಳಲ್ಲ ಯಾಕೆ ಇದು ಅದು ಅಂತಲ್ಲ. ನನ್ಗೆ ಅಲ್ಲಿ ಯಾಕಂದ್ರೆ ಸ್ವಾಮಿಯಾಗಿ ನಾನು ಎಷ್ಟು ಓಡಾಡ್ತಿದ್ದೀನಿ ನಮ್ಮ ಮನೆಯಲ್ಲಿ ಅಂದ್ರೆ, ಈಗ ನೆಕ್ಸ್ಟ್ ಜನರೇಷನ್ ಅವ್ರಿಗೆ ಗೊತ್ತಿಲ್ಲ. ಅರ್ಧ ಬಾಲ್ಯ ಅಲ್ಲಿ ಒಂದು 2 ಚಿಕ್ಕ ಹುಡುಗರು ನಾನು ಯಾರೋ ಅವ್ರ ರಿಲೇಷನ್ ಅಂತಾನೆ ಅನ್ಕೊಂಡಿದ್ದಾರೆ ನಾನು. ಆ ತರ ನನಗೆ ಅವ್ರಿಗೇನು ಸಂಬಂಧನೇ ಇಲ್ಲ. ಹೋದ್ರೆ ಅಲ್ಲಿ ಅದು ಯಾವ್ದೋ ಒಂದಷ್ಟು ತೆಂಗಿನಕಾಯಿ ಎತ್ತಿಟ್ಟಿರ್ತಾರೆ, ಹಣ್ಣುಗಳು ಒಂದಷ್ಟು ಎತ್ತಿಟ್ಟಿರ್ತಾರೆ, ಅವ್ರಿಗೆ ಸಿಗುತ್ತೆ, ನಾನು ತಗೊಂಡು ಹೋಗೋದು ಉಡುಪಿಗೆ. ಆ ತರ ಅದು ನಮ್ಮ ಊರಾಗಿತ್ತು. ಸೊ ಅದಕ್ಕೆ ಪದಗಳಿಲ್ಲ, ಎಕ್ಸ್ಪ್ಲನೇಷನ್, ಆ ಫೀಲಿಂಗ್ಗೆ ಆನ್ಸರ್ ಇಲ್ಲ. ಸೊ ಈ ಕಲ್ಲು ಚುಚ್ಕೊಳ್ತಾ ಇತ್ತು, ಹಾವಿತ್ತು, ಇದೆಲ್ಲ ತಲೆಗೆ ಬರಲ್ಲ. ಒಂದು 2 ವಾರ 3 ಆದ್ಮೇಲೆ ಆ ಜನಗಳು ತೋರಿಸೋ ಪ್ರೀತಿ ಇದೆಯಲ್ಲ, ಅದೆಲ್ಲ ಇದನ್ನೆಲ್ಲ ಓವರ್ಕಮ್ ಮಾಡಿ. ಈ ಸ್ವಾಮಿ ಪಾತ್ರಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಾಗ ನಿಮ್ಗೆ ಏನ್ ಅನಿಸ್ತು? ಯು ಸ್ಟಿಲ್ ರಿಮೆಂಬರ್ ದಟ್ ಫೀಲ್? ಸರ್ 3 ಒಂದು ಸ್ಟೇಟ್ ಅವಾರ್ಡ್ ಬಂದಿದ್ದು ಇದಕ್ಕೆ ಮುಂಚೆನೆ ಪರಮೇಶಿ ಪ್ರೇಮ್ ಪ್ರಸಂಗಗೆ ಬಂತು. ರಾಮಕೃಷ್ಣ ಹೆಗಡೆ ಅವರು ಸರ್ ನನ್ನ ಕೊಟ್ಟರು, ಶಂಕರ್ನಾಗ್ ಸರ್ ಅವಾರ್ಡ್ ಬಂತು. ಅದೊಂಥರ ಖುಷಿ. ಮಾಲ್ಗುಡಿ ಡೇಸ್ ಏನು ಈ ಸ್ವಾಮಿ ಅನ್ನೋ ಮೂವಿಗೆ ಅಂತಾರಾಷ್ಟ್ರೀಯ ಅವಾರ್ಡ್ ಫಸ್ಟ್ ಬಂತು, ಆಮೇಲೆ ನ್ಯಾಷನಲ್ ಅವಾರ್ಡ್, ಪ್ರೆಸಿಡೆಂಟ್ ಅವಾರ್ಡ್ ಬಂತು. ಸೊ ಫಸ್ಟ್ ಬಂದಿದ್ದು ಎಕ್ಸ್ಟ್ರಾ ಸ್ಪೆಷಲ್ ನನಗೆ ಯಾಕಿದೆ ಅಂದ್ರೆ, ಭುವನೇಶ್ವರಲ್ಲಿ ಇಂಡಿಯನ್ ಇಂಟರ್ನ್ಯಾಷನಲ್ ಫಿಲ್ಮ್ ಚಿಲ್ಡ್ರನ್ಸ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇತ್ತು. ಅದರಲ್ಲಿ ಅಪ್ಪು ಸರ್, ನಮ್ಮ ಡಿಯರ್ ಪುನೀತ್ ರಾಜ್ಕುಮಾರ್ ಸರ್, ಅವರಾಗ ಬೆಟ್ಟದ ಹೂವು ನಾನ್ ಕಾಂಪಿಟ್ ಸೆಕ್ಷನ್ ಅಲ್ಲಿ ಅದು ಭಾಗವಹಿಸ್ತಾ ಇದ್ರು. ನಂದು ಸ್ವಾಮಿ ಇದು ಕಾಂಪಿಟೇಷನ್ ಸೆಕ್ಷನ್ ಅಲ್ಲಿ. ಸೊ ಫಸ್ಟ್ ಡೇ ನಾವು ಇಬ್ರು ಬೇರೆ ಬೇರೆ ಹೋಟೆಲ್ ಅಲ್ಲಿ ರೂಮ್ ಅಲ್ಲಿ ಇದ್ವಿ. ನಾನು ಅಲ್ಲಿ ಇದೀನಿ ಅಂತ ಗೊತ್ತಾಗಿದ ತಕ್ಷಣ ಅಪ್ಪು ಇಮಿಡಿಯೇಟ್ ಆಗಿ ಬೇರೆ ಕಡೆ ಎಲ್ಲರೂ ನಮ್ಮ ಜೊತೆ ಇರ್ಬೇಕು, ನಮ್ಮ ಹೋಟ್ಲಲ್ಲಿ. ಸೊ ರೂಮ್ ಶಿಫ್ಟ್ ಮಾಡ್ಬಿಟ್ಟು ಅವ್ರ ಜೊತೆ ಒಂದು 14 ದಿನ ನಾನು ಟೈಮ್ ಕಳೆದಿದ್ದ ಕಾಲ. ಸೊ ಎಕ್ಸ್ಟ್ರಾರ್ಡಿನರಿ ಒಂದು ಅಂದ್ರೆ ಮರೆಯಲಾಗದ ಒಂದು ನೆನಪುಗಳು. ನಾವು ಜೊತೆಗೆಲ್ಲ ಹೋಗಿದ್ದು, ಏನೇನೋ ತಿನ್ಕೊಂಡ್ ಬಂದ್ವಿ, ಏನೇನೋ ಮಾಡಿದ್ವಿ, ಅದೆಲ್ಲ ನೆನಪುಗಳು. ಜೊತೆಗೆಲ್ಲ ಅಪ್ಪು ಅವರು ಇದ್ದ ಟೈಮಿಗೆ ನನಗೆ ಅವಾರ್ಡ್ ಬಂದು ನಾನು ತಗೊಂಡ್ ಬಂದಾಗ ನನ್ನ ಫ್ಯಾಮಿಲಿ ಇರ್ಲಿಲ್ಲ, ಯಾರು ಇರ್ಲಿಲ್ಲ ನಮ್ಮ ಟೀಮಿಂದ. ನನಗಿದ್ದಿದ್ದು ಅಪ್ಪು. ಅವರೇ ತಪ್ಕೊಂಡು ನನ್ನ ಎತ್ಕೊಂಡು ಹಿಂಗೆಲ್ಲ ಕಿರ್ಚಾಡಿ ಎಂಜಾಯ್ ಮಾಡಿದ್ದು ಅವರು. ಸೊ ಅದು ಎಕ್ಸ್ಟ್ರಾ ಸ್ಪೆಷಲ್ ನನಗೆ. ನೆಕ್ಸ್ಟ್ ಆಫ್ ಕೋರ್ಸ್ ಪ್ರೆಸಿಡೆಂಟ್ ಅವಾರ್ಡ್ ಅಥವಾ ನ್ಯಾಷನಲ್ ಅವಾರ್ಡ್ ಬಂದಾಗ ಅದ್ರದ್ದು ಫೀಲಿಂಗು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿವರೆಗೂ ನನಗೆ ರಿಯಲೈಸೇಷನ್ ಇಲ್ಲ. ಇವತ್ತಾದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮು ಅದು ಇದೆಲ್ಲ ಇದೆ, ಎಲ್ಲ ಗೊತ್ತುಪಡಿಸ್ಬಿಡುತ್ತೆ ನಿಮ್ಮ ಇದು. ಅವತ್ತಿಗೆ ಏನು ಅಂದ್ರೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಒಂದು ಫ್ರಂಟ್ ಪೇಜ್ ಅಲ್ಲಿ ಒಂದು ಆರ್ಟಿಕಲ್ ಬಂತು ಅಂದ್ರೆ ಕಟ್ ಮಾಡಿ ಎಲ್ಲ ಇಟ್ಕೊಂಡು, ನಮ್ಮ ತಂದೆ ಇನ್ನೂ ಇಟ್ಟಿದ್ದಾರೆ, ಇಲ್ಲ ಒಳಗಡೆ ಇರಬೇಕು. ಸೊ ಅದು ಇಟ್ಟಿದ್ರು. ಬಟ್ ಆ ಡೆಲ್ಲಿಗೆ ಹೋಗಿ ಆ ಒಂದು ಪ್ರೋಟೋಕಾಲ್, ಶಂಕರ್ನಾಗ್ ಸರ್ ಇದ್ದಾರೆ ಈ ಕಡೆ. ಅದೇ ನನ್ನ ಲಕ್ಕಿಗೆ ಆ ಟೈಮ್ಗೆನೆ ಅದೇ ಇಯರ್ ನಮ್ಮ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡು ರಾಜ್ ಕಪೂರ್ ಅವ್ರಿಗೆ ಸಿಕ್ತು, ವೆಂಕಟರಾಮನ್ ಸರ್ ಪ್ರೆಸಿಡೆಂಟ್, ಕಮಲ್ ಹಾಸನ್ ಅವ್ರ ಬೆಸ್ಟ್ ಹೀರೋ ಆಗಿ ಸಿಕ್ತು. ಸೊ ಇವರೆಲ್ಲ ಇವ್ರ ಜೊತೆ ಅದು ತಗೊಂಡಿದ್ದು ಅವತ್ತಿಗೆ ಸ್ವಲ್ಪ ಅದು ತಲೆಗೆ ಹೋಯ್ತು. ಓಕೆ, ಏನೋ ಒಂದು ಚೆನ್ನಾಗಿ ಮಾಡಿದೀನಿ ಲೈಫಲ್ಲಿ, ಏನೋ ಒಂದು ಅಚೀವ್ ಮಾಡಿದೀನಿ. ಈಗ ನಿಮ್ಗೆ ಈ ಮಾಲ್ಗುಡೀಸ್ ಇಲ್ಲಿ ಹಿಂದಿ ಮತ್ತೆ ಇಂಗ್ಲಿಷ್ ಸಂಭಾಷಣೆ ಸೇಮ್ ಒಂದೇ ಟೈಮ್ ಡಬ್ಬಿಂಗ್ ಮಾಡ್ಬೇಕಾಗಿತ್ತು.
ಡಬ್ಬಿಂಗ್ ಇಲ್ಲ, ಹಾ. ಪ್ರತಿಯೊಂದು ಶೂಟ್ ಶೂಟ್ ಮಾಡ್ಬೇಕು, ಮಾಡ್ಬೇಕಾಗಿತ್ತು. ಹೌದು. So, ಹಿಂದಿ ಅದಾದ್ಮೇಲೆ ಡಬ್ಬಿಂಗ್ ಮಾಡ್ಬೇಕು. ಹಿಂದಿ ನೀವು ಹೆಂಗ್ ಮ್ಯಾನೇಜ್ ಒಂದ್ ಸೀನ್ ಅಟ್ ಟೈಮ್, ಒಂದ್ ಡೈಲಾಗ್ ಅಟ್ ಟೈಮ್. ಮಿಕ್ಕಿದ್ದೆಲ್ಲ ಓದ್ಕೊಂಡು ಒಂದ್ line confuse ಆಗ್ಬಿಡ್ತದೆ. ಹಾ. ಈ ಶಾರ್ಟ್ ಅಲ್ಲಿ ಈ ಲೈನ್ ಏನಿದೆ ಫಸ್ಟ್ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಹಿಂದಿಲಿ ಒಂದ್ 2 ಸತಿ ಬಾಯ್ಪಾಠ ಮಾಡ್ಕೊಳ್ಳೋದು, ಪಾಸ್ ಇದು ಎಲ್ಲಿದೆ ಅಂತ ಅರ್ಥ ಅದು ಗೊತ್ತಾದ್ಮೇಲೆ ಪುಣ್ಯಕ್ಕೆ ಸಂಸ್ಕೃತ ಬೇಸಿರೋದ್ರಿಂದ ಗ್ರಾಮರ್ ಎಲ್ಲ ಸೇಮ್ ಇತ್ತು. ಸೊ ಒಂದ್ ಎರಡು ವಾರದಲ್ಲಿ ಒಂದ್ ಲೆವೆಲ್ ಕಂಟ್ರೋಲ್ ಬಂತು. ಅದಾದ್ಮೇಲೆ ಇವಾಗ ಹಿಂದಿ ಫ್ಲೂಯೆಂಟ್ ಆಗಿ ಮಾತಾಡ್ತೀವಿ. ಫ್ಲೂಯೆಂಟ್ ಅಲ್ಲ ಅನ್ನಕ್ಕಾಗಲ್ಲ, ಹಿಂದಿ ಕೇಳಿದವ್ರು ತುಂಬಾ ಬೈಕೊಳ್ತಾರೆ. ನನ್ ಪ್ರಕಾರ ಹಿಂದಿ ನನಗ್ ಗೊತ್ತಿರೋಷ್ಟು ಚೆನ್ನಾಗಿ ಮಾತಾಡ್ತಾರೆ. ಶಂಕರ್ ನಾಗ್ ಸಾರ್ ನಿಮ್ ಏನಂತ ಕರಿತಿದ್ರಿ? ಶಂಕರ್ ಅಂಕಲ್. ಶಂಕರ್ ಅಂಕಲ್. ಸೊ ನಿಮಗೂ ಅವ್ರಿಗೂ ಇರುವಂತಹ ಒಡನಾಟ ಎಲ್ಲರಿಗೂ ಗೊತ್ತಿದೆ. ವಿಶೇಷವಾಗಿ ನೀವು ಎಮೋಷ್ನಲಿ ಯಾವ ವಿಚಾರಕ್ಕೆ ಕನೆಕ್ಟ್ ಆಗಿದ್ದೀರಿ? ಸರ್, ಅವ್ರದ್ದು ಒಂದು ಯುನೀಕ್ ಒಂದು ವ್ಯಕ್ತಿತ್ವ ಏನಂತಂದ್ರೆ, ಬೇರೆ ಬೇರೆ ಅವರ ಜೊತೆ ಅವರ ಬ್ಯಾಂಡ್ ವಿಡ್ತ್, ಅವರ ವೇವ್ ಲೆಂತ್, ಅವರದೇ ರೀತಿಯಾದ ಇದರಲ್ಲಿ ಕನೆಕ್ಟ್ ಆಗೋದು. ಸೊ ನಾನು ಎಷ್ಟೋ ಜನ ಶಂಕರ್ ನಾಗ್ ಸರ್ ಅವರ ಕ್ಲೋಸ್ ಫ್ರೆಂಡ್ ಆಗ್ಲಿ, ಅವರ ಜೊತೆ ಇದ್ದವ್ರ ಜೊತೆ ಮೀಟ್ ಮಾಡಿದ್ದೀನಿ. ಅವರ ಜೊತೆ ಶಂಕರ್ ನಾಗ್ ಅವ್ರ ಬಗ್ಗೆ ನಾವು ಮಾತಾಡ್ಕೊಂಡಿದೀವಿ. ಬಟ್ ಅವ್ರು ಹೇಳೋ ಶಂಕರ್ ನಾಗ್ ಅವರೇ ಬೇರೆ ತರ ಇರ್ತಾರೆ, ನಾನು ಹೇಳೋ ಶಂಕರ್ ನಾಗ್ ಅವರೇ ಬೇರೆ ತರ ಇರ್ತಾರೆ. ನಮ್ಗೇನೆ ಆಶ್ಚರ್ಯ ಆಗುತ್ತೆ, ನಿಮ್ ಜೊತೆ ಆ ತರ ಇದ್ರ, ನಿಮ್ ಜೊತೆ ಈ ತರ ಇದ್ರ ಅಂತ. ಸೊ ಅವ್ರದ್ದೊಂದು ಎಕ್ಸ್ಟ್ರಾರ್ಡನರಿ ಎಬಿಲಿಟಿ ಇತ್ತು. ನನಗೆ, ನಾನು ಎಷ್ಟೇ ವಯಸ್ಸಲ್ಲಿ ಚಿಕ್ಕವನಾದ್ರೂ ತುಂಬಾ ಜನ ಕೇಳ್ತಾರೆ, ಅವರು ಏನೋ ಒಂದು ತಂದೆ ಸ್ಥಾನದಲ್ಲಿ ಗಾಡ್ ಫಾದರ್. ಇಲ್ಲ, ಆತರ ಇರ್ಲಿಲ್ಲ ಅವರು. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಒಂದು ಹೆಮ್ಮೆಯಾಗೂ ಹೇಳ್ತೀನಿ, ಒಂದು ಪ್ರೀತಿಯಲ್ಲೂ ಹೇಳ್ತಾ ಇದ್ದೀನಿ. ಆತರ ಇದ್ಬಿಟ್ಟಿದ್ರೆ ನಾನು ಅಷ್ಟು ಕ್ಲೋಸ್ ಆಗ್ತಾ ಇರಲ್ವೇನೋ, ಅಥವಾ ಅಷ್ಟು ಇದ್ರೆ ಅವರು ಒಂಥರ ಗೈಡೆನ್ಸು, ಇನ್ಸ್ಟ್ರಕ್ಟರ್, ಅಡ್ವೈಸರ್ ಆ ಸ್ಥಾನ ಕೊಟ್ಟೋಗಿರೋರು, ಅವ್ರು ಆ ಸ್ಥಾನದಲ್ಲಿ ಇರ್ತಾರೆ. ಒಬ್ಬ ಓಲ್ಡರ್ ಫ್ರೆಂಡ್ ಆಗಿರ್ತಾರೆ. ಸೊ ನನಗೆ ನನ್ನ ಭಾಷೆಯಲ್ಲಿ ಅರ್ಥ ಮಾಡಿಸ್ತಾ ಇದ್ರು, ನನಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸಾಂಪಲ್ಸ್ ಕೊಡ್ತಾ ಇದ್ರು. ಅವ್ರನ್ನ ನಾನು ಏನು ಪ್ರಶ್ನೆ ಕೇಳಬಾರ್ದು, ಅಥವಾ ನಾನು ಒಬ್ಬ ಚೈಲ್ಡ್ ಆಕ್ಟರ್, ಅವ್ರದ್ದು ಅಷ್ಟು ಆಲ್ರೆಡಿ ಅಷ್ಟು ಅಚೀವ್ ಮಾಡಿರೋ ಡೈರೆಕ್ಟರ್ ಅಥವಾ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಲ್ಲೆಲ್ಲ ಪಂಡ್ಯ ಅಂದ್ರೆ ಒಂದು ಎಕ್ಸ್ಟ್ರಾರ್ಡನರಿ ಅಚೀವ್ ಮಾಡಿರೋ ಒಂದು ಆಕ್ಟ್ರು, ಹೀರೋ, ಅದೆಲ್ಲ ಯಾವತ್ತೂ ಅವರು ಆತರ ಕಣ್ಣು ಕಾಣಿಸ್ಲಿಲ್ಲ. ಸೊ ನನ್ನ ಪಾತ್ರದ ಬಗ್ಗೆ ಏನೋ ಡೌಟ್ ಇದ್ರೆ, ಅಥವಾ ಬೇರೆ ಯಾವ್ದು ನಮಗೆ ಸಂಬಂಧ ಇಲ್ದಿರೋ ಆ ಸೀನ್ ಬಗ್ಗೆನೂ ನಾನು ಏನಾದ್ರು ಹೋಗಿ ಡೌಟ್ ಹೇಳಿದ್ರೆ, ಅಷ್ಟೇ ಪೇಷನ್ಸ್ ಇಂದ ನನ್ನ ಸೈಡ್ ಕೂರಿಸ್ಕೊಂಡು, ಇಲ್ಲ ಮಂಜು ಇದು ಯಾಕೆ ಈ ತರ ಅಂತಂದ್ರೆ, ಇದೇ ತರ ನೀ ಹೇಳೋದು ಒಂದು ಕರೆಕ್ಟ್ ಇದೆ, ಬಟ್ ಈ ರೀಸನ್ಗೆ ಅದವನು ಮಾಡಲ್ಲ. ಸ್ವಾಮಿ ಪಾತ್ರ ಒಂದು ಸೀನ್ ಅಲ್ಲಿ ಎದುರುತ್ತರ ಕೊಡ್ತಾನೆ ಟೀಚರ್ಗೆ, ಬೈತಾನೆ ಯಾವ್ದೋ ಒಂದು ವಿಚಾರಕ್ಕೆ, ಏನೋ ರಿಲಿಜನ್ ಬಗ್ಗೆ ಏನೋ ಮಾತಾಡಿದಾಗ ಅವ್ನು ಬೈತಾನೆ. ಅಂಡ್ ಇದು ಸ್ವಲ್ಪ ಕಾಂಟ್ರಡಿಕ್ಟ್ ಇದೆ. ಸ್ವಾಮಿ ಯಾವಾಗ್ಲೂ ಭಯ ಬೀಳ್ತಾ ಇರ್ತಾನೆ, ರಾಜ ಮುಂದೆ ಇರ್ತಾನೆ, ಇವನು ಮಣಿಕಂಡ್ರೆ ಭಯ, ರಾಜನ್ ಪ್ಲೀಸ್ ಮಾಡ್ತಾನೆ. ಸರ್ ಇಲ್ಲ, ಸ್ವಾಮಿಗೆ ಅಷ್ಟು ಪಾತ್ರಗಳು, ಅಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅಷ್ಟು ಇಂಟಿಗ್ರಿಟಿ ಇದೆ ಅವನಿಗೆ. ಸೊ ಇದು ಮಾತ್ರ ಅಲ್ಲ, ಇನ್ ಫ್ಯೂಚರ್ ಅಲ್ಲಿ ಅವನು ಬ್ರಿಟಿಷ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲೂ ಹೋಗಿ ಕಲ್ಲು ಹೊಡಿತಾನೆ, ಕ್ಯಾಪ್ ಸುಟ್ಟಾಕ್ಬಿಡ್ತಾನೆ. ಸೊ ಅವನಲ್ಲಿ ಬೇರೆ ಬೇರೆ ಆಸ್ಪೆಕ್ಟ್ಸ್ ಗಳು ಇದೆ. ಅಲ್ಲೇನೆ ನಾವು ಆ ಭಯ ಇದ್ರೂ ಆ ಧೈರ್ಯ ಬಂತು ಅನ್ನೋದು ತೋರಿಸ್ಬೇಕು. ಸೊ ಒಂದು ಹುಡುಗನಿಗೆ, ಒಬ್ಬ ಆಕ್ಟರ್ಗೆ, ಒಬ್ಬ ಚೈಲ್ಡ್ಗೆ ಎರಡೂ ಇಟ್ಕೊಳ್ಳಿ. ನನ್ನ ವಯಸ್ಸಲ್ಲಿ ಕಮ್ಮಿ ಇದ್ರು ನನ್ನ ಅಷ್ಟು ವಯಸ್ಸಲ್ಲಿ ಗೊತ್ತಿದ್ದಂತ ಒಬ್ಬ ಆಕ್ಟರ್ಗೆ ಈ ಕ್ಲಾರಿಟಿ ಸಿಕ್ಬಿಡ್ತು ಅಂದ್ರೆ, ಅದನ್ನ ನಾನು ಎಮೋಟ್ ಮಾಡೋದು ಈಸಿ ಆಗುತ್ತೆ. ಬರೀ ಇಲ್ಲ ನಾನು ಹೇಳಿದಷ್ಟು ಮಾಡು, ಓಕೆ ಅದು ಮಾಡ್ಬೋದು ಅನ್ನೋದಕ್ಕೂ ಕೂತ್ಕೊಂಡು ಯಾಕೆ ಆ ಪಾತ್ರ ಹಂಗೆ ಮಾಡ್ತಾನೆ ಅಂತ ಕೇಳಬೇಕು. ಸೊ ಅವಾಗ ನೀವು ಎಷ್ಟು ಜನ ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ ಅನ್ನೋ ಕಾಂಪ್ಲಿಮೆಂಟ್ ಶಂಕರ್ ನಾಗ್ ಸರ್ಗೆ ಅಷ್ಟೇ ಕಂಪ್ಲೀಟ್ ಅವ್ರಿಗೆ ಹೋಗಿ ಸೇರ್ಬೇಕು. ಈಗ ಶಂಕರ್ ನಾಗ್ ಸರ್ ಅಷ್ಟು ನೀವು ಒಡನಾಟ ಇದ್ದೀವಿ, ನಿಮಗೆ ಅಪಾರ್ಟ್ ಫ್ರಮ್ ರೀಡಿಂಗ್ ಯಾವ್ದು ಇನ್ಸ್ಪೈರಿಂಗ್, ಅದು ವಾಟ್ ಐ ಹ್ಯಾವ್ ಲರ್ನ್ಡ್, ಇದು ನಾನು ಅವರಿಂದ ತಗೊಂಡೆ ಅನ್ನೋ ಹಲವಾರು ಇದೆ. ಸ್ಟ್ರೇಟ್ ಅವೇ ತಲೆಗೆ ಮೇಲೆ ಬರೋದು, ಏನನ್ನು ಮಾಡಕ್ ಆಗಲ್ಲ ಅನ್ನೋ ಅದನ್ನ ವೊಕ್ಯಾಬ್ಯುಲರಿ ತೆಗೆದು ಬಿಡು ಅನ್ನೋದು ಒಂದು ನಂಬರ್. ಸ್ಟ್ರೇಟ್ ಅವೇ ಮನಸ್ಸು, ಆಸೆ, ನಿಷ್ಠೆ, ಆ ಸಿನ್ಸಿಯಾರಿಟಿ ಇತ್ತು, ಫುಲ್ ಎಫರ್ಟ್ ಹಾಕ್ತೀಯ, ಸ್ಥಾಪಿಸ್ತೀಯ. ದಿಸ್ ನೋ ಸೆಕೆಂಡ್ ಥಾಟ್ ಅಬೌಟ್ ಇಟ್, ದಿಸ್ ನೋ ಡೌಟ್ ಅಬೌಟ್ ಇಟ್. ನೆಕ್ಸ್ಟ್ ಅಫ್ ಕೋರ್ಸ್ ಎಜುಕೇಟ್ ಯುವರ್ ಸೆಲ್ಫ್. ನೀನು ಅದಕ್ಕೆ ಫುಲ್ ಎಷ್ಟು ನೀನು ಇನ್ಫಾರ್ಮೇಶನ್ ತಗೊಳ್ಬೇಕು ಅದ್ರ ಬಗ್ಗೆ ತಗೊಳ್ಬೇಕು. ನೀನು ಗನ್ನಿಗೆ ಬುಲೆಟ್ ಇಲ್ಲ ಅಂತಂದ್ರೆ ನೀನು ಗನ್ನ ಎಷ್ಟೇ ಇದು ಮಾಡಿದ್ರು ಇದಾಗಲ್ಲ. ಸೊ ಬುಲೆಟ್ ಬಂದ್ಬಿಟ್ಟು ನಾಲೆಡ್ಜ್ ತುಂಬಿಸ್ಕೊಳ್ಬೇಕು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನ ಪದೇ 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 ಹೇಳಿ ಚೆನ್ನಾಗಿ ಡ್ರಿಲ್ ಮಾಡಿಟ್ಟಿದ್ದಾರೆ. ಏನು ಅಂತಂದ್ರೆ, ಯಾವುದೇ ಕೆಲಸ ನೀನು ತಗೊಂಡ್ರು, ಯಾವುದೇ ಪಾತ್ರ ತಗೊಂಡ್ರು, ಯಾವುದೇ ಕೆಲಸ ತಗೊಂಡ್ರು, ಸೊ ಅವ್ರು ತುಂಬಾ ಮೋಸ್ಟ್ ಕಾಮನ್ ಎಕ್ಸಾಂಪಲ್ ಕೊಡೋದು, ಒಂದು ಕಸ ಗುಡಿಸ್ತೀಯಾ ಮನೆಯಲ್ಲಿ ಅಥವಾ ಒಂದು ಜಾಗದಲ್ಲಿ, ಕಸ ಗುಡಿಸ್ಮೇಲೆ ನೀನ್ ಹೆಮ್ಮೆ ಪಡ್ಬೇಕು, ನೋಡಿ ಎಷ್ಟು ಚೆನ್ನಾಗಿ ಕಸ ಗುಡಿಸಿದೀನಿ ಅಂತ. ಹಂಗ್ ಗುಡಿಸ್ಬೇಕು. ನೀನ್ ಏನೇ ಕೊಡ್ಲಿ, ಏನೇ ಮಾಡ್ಲಿ, ಯಾವುದೇ ಕೆಲಸ ಮಾಡಿ, ಯಾವುದೇ ಪಾತ್ರ ಮಾಡಿ, ಅದನ್ನ ನೀನು ಫುಲ್ ನಿನ್ನ ಮನಸ್ಸಿಟ್ಟು ಅದನ್ನ ಮೆಚ್ಚಿಸೋದು ನಿನಗ್ ನೀನ್ ಮೆಚ್ಚಿಸ್ಕೊಳ್ಬೇಕು.
ಆ ತರ ಮಾಡ್ಬೇಕು ನೀವು. ಸೊ ಹಲವಾರು ಬಾರಿ ಈ ಮಾತುಗಳು ಬರೋದು, ಅಂದ್ರೆ ಬೇರೆಯವರಿಂದ ಕಿವಿಗೆ ಬರೋದು, ಕಮರ್ಷಿಯಲ್ ಸಿನಿಮಾ ಮಾಡ್ತಾನೆ, ಏನೇನೋ ಡೈಲಾಗ್ಗಳೆಲ್ಲ. ಅವರು ತುಂಬಾ ಅದು ಹೆಮ್ಮೆಯಿಂದ ಹೇಳೋರೆ, ಅವನು ಅದನ್ನು ಮಾಡ್ತಾನೆ ಇದನ್ನು ಮಾಡ್ತಾನೆ, ಹೆಮ್ಮೆ ಪಡೋ ವಿಚಾರ. ಅಲ್ಲಿ ಏನ್ ಬೇಕೋ ಅದನ್ನ ಮಾಡ್ತಾನೆ, ಇಲ್ಲಿ ಏನ್ ಬೇಕೋ ಇದನ್ನ ಮಾಡ್ತಾನೆ. ಸೊ ಅದು ಅವ್ರಿಗೆ ಕ್ರೆಡಿಟ್. ಯಾಕಂದ್ರೆ ಯಾವ ಪಾತ್ರ ಯಾವ ಇದು ಅಂತಲ್ಲ, ನಾನು ಅದು ಒಪ್ಕೊಂಡು ಮಾಡಿದ್ರೆ ಅದು ಒಂದು ಸೀನ್ ಇರ್ಲಿ, ಇಡೀ ಸಿನಿಮಾ ಇರ್ಲಿ, ಅಥವಾ ಈಗ ಬಂದೆ ಒಂದು ಲೆಫ್ಟ್ ಇಂದ ಬಂದೆ ಹಿಂಗ್ ನೋಡ್ದೆ ಹಿಂಗ್ ಹೊಟ್ಟೋದೆ, ಅವ್ರು ಹೇಳೋರು ಹಿಂಗಿಂದ ಬಂದು ಕ್ಯಾಮ್ರಾ ತೋರಿಸ್ಬಿಟ್ಟು ಹೊಟ್ಟೋದ್ಯಾ, ಸಿನಿಮಾ ಇಂದ ಎದ್ದೋಗೋಗಿ ನಿನ್ನ ನೆನಪಿಸ್ಕೊಂಡು ಆ ತರ ಮಾಡೋದು, ಅದು ನಿನ್ನ ಎಫರ್ಟ್ ಇರ್ಬೇಕು. ಸರ್ ಇದಕ್ಕೊಂದು ಉದಾಹರಣೆ, ಆಕ್ಸಿಡೆಂಟ್ ಸಿನಿಮಾ ಮಾಡೋದು. ಅದರಲ್ಲಿ ಸರ್ ನಾಗಾಭರಣ ಅವ್ರಿಗೆ ಎಷ್ಟು ಸೀನ್ ಅಲ್ಲಿ ಆದ್ರೆ 3 ಸೀನ್ ಇದ್ದಾರೆ. ಆದ್ರೆ ಇವತ್ತು ನಂಗೆ ಮೈ ಜೂಮ್ ಅಂತ ಇದೆ ನೆನ್ಸ್ಕೊಂಡ್ರೆ. ಇವತ್ತಿಗೂ ನೀವು ಯಾರನ್ನ ಆಕ್ಸಿಡೆಂಟ್ ಫ್ಯಾನ್ಗಳಿದ್ರೆ ಇವತ್ತು ನೀವು ಹೋಗಿ ಯೂಟ್ಯೂಬ್ ನೋಡಿ. ಇಲ್ಲ, ಆಕ್ಸಿಡೆಂಟ್ ಮೂವಿ ನೋಡಿದ್ವಿ, ಬಟ್ ಐ ಆಮ್ ನಾಟ್ ಏಬಲ್ ಟು ಇನ್ನೊಂದ್ಸತಿ ನೋಡಿ, ಅವ್ರನ್ನೇ ಇವರು ಕಾರನ್ನ ಅವ್ರ ಮೇಲೆ ಹತ್ತಿಸ್ಬಿಡೋದು, ಅವ್ರೊಬ್ರೆ ಬದುಕೋದು, ಅವ್ರೊಬ್ರೆ ಬಾನೆಟ್ ಮೇಲೆ ಬಿದ್ಬಿಟ್ಟು ಹೋಗ್ತಾರೆ. ನನಗೆ ಆಕ್ಸಿಡೆಂಟ್ ಅಂದ್ರೆ 3 ಮಕ್ಕ ಜ್ಞಾಪಕ ಬರೋದು, ಅದ್ರಲ್ಲಿ ಒಬ್ರು ನಾನು ಆ ತರ ಇಂಪ್ಯಾಕ್ಟ್ ಕೊಟ್ಟಿರ್ತಾರೆ. ಆ ಭಯ, ಆ ಇದು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತಂದ್ರೆ ನೀವು ವಾಪಸ್ ಹೋಗಿ ಇವತ್ತು ನೋಡಿ, ಎಲ್ಲರೂ ಇವತ್ತು ಯಾರು ನೋಡಿ, ಇಟ್ಸ್ ಎಕ್ಸ್ಟ್ರಾರ್ಡಿನರಿ. ಸೊ ಅವ್ರು ಹೇಳೋದು ಸ್ಕ್ರೀನ್ ಪ್ರೆಸೆನ್ಸ್, ನಿನ್ನ ಎಫರ್ಟ್, ನಿನ್ನ ಇಂಪ್ಯಾಕ್ಟ್ ಹೆಂಗಿರ್ಬೇಕು ಅಂತಂದ್ರೆ ಅಟ್ಲೀಸ್ಟ್ 10 ವರ್ಷ ಜ್ಞಾಪಕ ಇಟ್ಕೊಂಡಿರ್ಬೇಕು. ಮತ್ತೆ ನೀವು 40 ವರ್ಷ ಜ್ಞಾಪಕ ಇಟ್ಕೊಂಡಂಗೆ ಮಾಡ್ಬಿಟ್ರು ಅವರ ಒಂದು ಜೀನಿಯಸ್. ಶಂಕರ್ ಅಂಕಲ್ ಅಂತ ಕನ್ಸಿಡರ್ ಮಾಡ್ತೀರಾ ಅಥವಾ ಗಾಡ್ ಫಾದರ್ ಅಂತ ಕನ್ಸಿಡರ್? ಅಂಕಲ್, ಓಲ್ಡೆಸ್ಟ್ ಬೆಸ್ಟ್ ಫ್ರೆಂಡ್. ನನಗೆ ದೇವರು ಮಾಡೋದಂತ ತುಂಬಾ ಒಳ್ಳೆ ಒಂದು ಪುಣ್ಯ, ಒನ್ ಆಫ್ ದ ಪುಣ್ಯಾಸ್, ಬಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಪುಣ್ಯ ಅದೇನು ಅಂತಂದ್ರೆ ನನಗೆ ಬ್ಲೆಸ್ಸಿಂಗ್ ಕೊಟ್ಟಿರೋದು ಏನಂದ್ರೆ, ಅಂತ ಒಬ್ರು ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ರೀತಿಯಾಗಿ ಆ ತರ ಗೈಡೆನ್ಸ್ ಅನ್ನ ನಾನು ಕೊಡದೇ ಇದ್ದಿದ್ರೆ ನಾನು ಏನಾಗ್ತಾ ಇದ್ದೆ ನಾನು. ಕೋರ್ಸ್ ಅದರದ್ದು ಈಕ್ವಲ್ ಕ್ರೆಡಿಟ್ ಅಂಬರೀಶ್ ಸರ್. ನಾನು ಯಾರ್ಯಾರು ಹೀರೋಗಳ ಜೊತೆ ಮಾಡಿದ ಪ್ರತಿಯೊಬ್ರು ಅಷ್ಟೇ, ರವಿಚಂದ್ರನ್ ಸರ್ ಆಗಲಿ, ಆ ಕಮರ್ಷಿಯಲ್ ಎಷ್ಟೇ ನಾವು ಮಾಡಿದ್ರು ಅದಷ್ಟೇ ಸೂಪರ್ ಪಾಪ್ಯುಲಾರಿಟಿ ಆದ್ರೂ ಅವರು ಒಂದು ದಿನಾನು ಯಾವತ್ತೂ ಎಜುಕೇಶನ್ ಇಲ್ಲ ಎಲ್ಲ ಅದು ಬಿಡು ಇದು ಮಾಡು, ಅದು ಫಸ್ಟ್. ಸೊ ಆ ತರ ಕ್ವಾಲಿಟಿ ಇತ್ತು ಸರ್. ಪ್ಲಸ್ ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಇನ್ನೂ ಎಕ್ಸ್ಟ್ರಾ ಅವ್ರಿಗೊಂದು ಈ ಒಂದು ದಿಗ್ಗಜರಿಗೊಂದು ಕ್ರೆಡಿಟ್ ಕೊಡಕ್ಕೆ ಸರ್. ಅವ್ರು ಎಷ್ಟು ದೊಡ್ಡ ಮನಸ್ಸಿತ್ತು ಅಂತಂದ್ರೆ, ಮಾಸ್ಟರ್ ಮಂಜುನಾಥ್ ಅಂತ ಒಬ್ಬ ಸಣ್ಣ ಆಕ್ಟರ್ಗು, ಒಬ್ಬ ಚಿಕ್ಕ ಚೈಲ್ಡ್ ಆಕ್ಟರ್ಗು ಅಷ್ಟು ಸ್ಕ್ರೀನ್ ಪ್ಲೇಸ್ ಕೊಡ್ಸಿದ್ರು. ಅವ್ರ ಸಿನಿಮಾ ಅಲ್ಲಿ ಇಷ್ಟು ವರ್ಷ ನನ್ನನ್ನು ನೀವು ಅದನ್ನ ಇವತ್ತು ಮಾತಾಡಿಸ್ತಾ ಇದ್ದೀರಾ, ಈ ಸಿನಿಮಾಲಿ ಇಷ್ಟು ಚೆನ್ನಾಗಿ ಮಾಡಿದೀರಾ, ಈ ಲವ್ ಮಾಡಿ ನೋಡು ಅಲ್ಲಿ ಎಷ್ಟು ಒಳ್ಳೆ ಇದಿತ್ತು, ಅಗ್ನಿಪಥ್ ಅಲ್ಲಿ ಹೆಂಗ್ ಅಮಿತಾಬ್ ನೀವು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದೀರಾ, ಅಥವಾ ರಣಧೀರಲ್ಲಿ ಇಷ್ಟು ಚೆನ್ನಾಗಿ ಮಾಡೋದು. ಸರ್ ಇದ್ರದ್ದು ಕ್ರೆಡಿಟ್ ಈಕ್ವಲ್ ಅವರು ಅಷ್ಟು ಒಂದು ಎಕ್ಸ್ಟ್ರಾರ್ಡಿನರಿ ಆಕ್ಟರ್ಸ್ ಹೋಗ್ಬೇಕು. ಯಾಕಂದ್ರೆ ನನಗೆ ಆ ಪೇಸ್ ಕೊಟ್ಟರು, ಆ ಪರ್ಫಾರ್ಮ್ ಮಾಡೋ ಆ ಪ್ಲಾಟ್ಫಾರ್ಮ್ ಕೊಟ್ಟರು. ಮೂವಿಲಿ ಆಲ್ಮೋಸ್ಟ್ ಕಾಲ್ ಭಾಗ ಸ್ಕ್ರೀನ್ ಇರೋದು. ಸರ್ ಯಾರು ಕೊಡ್ತಾರೆ? ಯಾರು ಕೊಟ್ಟಿದ್ದಾರೆ? ಬಿಕಾಸ್ ನಾನು ಆ ಥರದ್ದು ಯಾವ ಬ್ಯಾಕ್ ಗ್ರೌಂಡ್ ಇಂದ ಬರ್ದೇ ಇರೋನು. ಸೊ ನನಗೆ ಇನ್ನೂ ಎಕ್ಸ್ಟ್ರಾ ಅವ್ರಿಗೊಂದು ಟ್ಯಾಲೆಂಟ್, ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಆ ಒಂದು ಮನಸ್ಸು ಇದೆ ಕೊಟ್ಟಿದ್ದಾರೆ ಅಂತ. ಸೊ ಉಪಯೋಗಿಸೋದು ಅನ್ನೋದೊಂದು ರಾಂಗ್ ವರ್ಡ್ ಆಗ್ಬೋದು, ಕೊಟ್ಟಿದ್ದಾರೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸರ್, ಈಗ ಶಂಕರ್ ಸರ್ನ ಕಳ್ಕೊಂಡಿದ್ದ ಸಮಯದಲ್ಲಿ ನಿಮಗೆ ವೈಯಕ್ತಿಕವಾಗಿ ಹಾಗೂ ಸಿನಿಮಾ ಕ್ಷೇತ್ರದಲ್ಲಿ ಎಂತಹ ಹೊಡೆತ ಆಯಿತು? ಸರ್ ಸಿನಿಮಾ ಕ್ಷೇತ್ರದಲ್ಲಿ ಏನಿಲ್ಲ, ವೈಯಕ್ತಿಕವಾಗಿ ತುಂಬಾನೇ ಭರಿಸಲಾದಂತ ಹೊಡೆತ. ನನ್ನ ಬ್ಯಾಡ್ ಲಕ್ ಅಂಡ್ ಗುಡ್ ಲಕ್ ಅನ್ಕೊಳ್ಳಿ. ಬ್ಯಾಡ್ ಲಕ್, ನಾನು TS ನಾಗಾಭರಣ ಅವ್ರ ಸರ್ ಜೊತೆ ಮಾರಿಷಿಯಸ್ ಅಲ್ಲಿ ನಾನು ಸ್ಟೋನ್ ಬಾಯ್ ಅಂತ ಒಂದು ಸೀರೀಸ್ ಶೂಟ್ ಮಾಡಕ್ ಹೊಟ್ಟೋಗಿದ್ದೀವಿ. ಎಲ್ಲ ಒಂದು ದೊಡ್ಡ ಟೀಮೇ ಅಲ್ಲಿ ಹೊಟ್ಟೋಗಿದ್ದೀವಿ. ಆ ಇವತ್ತಿನ ತರ ಡೈಲಿ ಫ್ಲೈಟ್ಸ್ ಅದೆಲ್ಲ ಇರ್ಲಿಲ್ಲ, ವಾರಕ್ಕೆ ಒಂದು ಫ್ಲೈಟ್ ಇರ್ತಾ ಇತ್ತು ಅಲ್ಲಿ. ಆಮೇಲೆ ಅಗೇನ್ ಸೆಲ್ ಫೋನ್ ಇಲ್ಲ, ಏನಿಲ್ಲ, ಟ್ರಂಕ್ ಕಾಲ್ ಬುಕ್ ಮಾಡ್ಬೇಕು, ಇಂಟರ್ನ್ಯಾಷನಲ್ ಕಾಲ್ ಬುಕ್ ಮಾಡಿದ್ರೆ ಆ ತರ ಮೆಸೇಜ್ ಬರಂತ. ಸೊ ನಮ್ಗೆ ಆ ಮೆಸೇಜ್ ಬಂದು ನಿಜವಾ ಇಲ್ವಾ, ಅಥವಾ ಏನೋ ಆಕ್ಸಿಡೆಂಟ್ ಆಗಿದೆ ಬಟ್ ಏನೋ ಆತರ ಹೇಳ್ತಾ ಇದಾರ ಏನು ಅಂತಾನೆ ಗೊತ್ತಾಗಿ ಖಚಿತ ಆಗೋಷ್ಟರಲ್ಲೇ ಆಲ್ರೆಡಿ ಇಲ್ಲಿ ಎಲ್ಲ ಕಾರ್ಯಗಳು ಮುಗಿದೋಗಿತ್ತು. ಬಟ್ ಒಂದು ಎಕ್ಸ್ಟ್ರಾರ್ಡಿನರಿ ಅವರ ಟೀಮ್ ಇಂದ ಒಂದು ಮೆಸೇಜ್ ಬಂದಿದೆ ಏನು ಅಂತಂದ್ರೆ, ಅವರ ಫ್ಯಾಮಿಲಿಯಿಂದ ಟೀಮಿಂದ ಯಾವುದೇ ಕಾರಣಕ್ಕೂ ನೀವು ಮಧ್ಯದಲ್ಲಿ ಬಿಟ್ಟು ಬರಬೇಡಿ. ಶಂಕರ್ ನಾಗ್ ಅವ್ರು ಇದ್ದಿದ್ರೆ ಒಬ್ಬ ಪ್ರೊಡ್ಯೂಸರ್ ಇದ್ರ ಮೇಲೆ ನಿಮ್ಗೆ ಅದು ಮಧ್ಯದಲ್ಲಿ ಬಿಟ್ಟು ಬರಕ್ ಬಿಡ್ತಾ ಇರ್ಲಿಲ್ಲ. ಇಲ್ಲಿ ಬಂದು ನೀವು ಮಾಡೋಂಥದ್ದು ಏನೂ ಇಲ್ಲ, ಅದು ಕಂಪ್ಲೀಟ್ ಮಾಡ್ಬಿಟ್ಟೆ ಬರ್ಬೇಕು ಇಲ್ಲಿ ಅನ್ನೋ ಒಂದು ಮೆಸೇಜ್ ಬಂತು ಸರ್. ಬಟ್ ಅದರದ್ದು ನೆಕ್ಸ್ಟ್ 2-3 ಡೇಸ್ ಅದು ದೇವರಿಗೆ ಗೊತ್ತು ಯಾವ ಲೆವೆಲ್ ಆಫ್ ನಮ್ಮ ಪ್ರೊಫೆಷನಲಿಸಮ್ನ ಎಷ್ಟು ಒಳಗಡೆ ನಾವು ಡಿಗ್ ಮಾಡಿ ಅದನ್ನ ಮಾಡ್ಬೇಕಾಯ್ತು ಅಂತಂದ್ರೆ. ಬಟ್ ಅದ್ರದ್ದು ಅಂದ್ರೆ ಒಂದು ಪಾಸಿಟಿವ್ ಆಗಿ ಯಾಕೆ ತಗೊಳ್ತೀನಿ ಅಂತಂದ್ರೆ, ನನ್ನ ಮೈಂಡ್ ಅಲ್ಲಿ ಅವ್ರ ಕೊನೆ ನೆನಪುಗಳು ನನ್ನ ನೆನಪುಗಳೇ ಇದೆ. ಅಂದ್ರೆ ಎಲ್ಲೋ ಇದ್ದಾರೆ, ಅವ್ರು ಶೂಟಿಂಗ್ ಮಾಡ್ತಾ ಇದ್ದಾರೆ, ಬೇರೆ ಎಲ್ಲೋ ಇದ್ದಾರೆ ಅಂತ.
ಸೊ ತುಂಬಾ ವರ್ಷಗಳು ನಾನು ಒಂಥರ ಡಿನೈಯಲ್ ಅಲ್ಲಿ ಇದ್ದೆ. ನಾನು ಅಂದ್ರೆ ಎಲ್ಲೋ ಇದ್ದಾರೆ, ನಾನ್ ಪಾಠಕ್ಕೆ ನಾನು ಎಲ್ಲೋ ಇದ್ದೀನಿ, ಎಲ್ಲೋ ಇದ್ದಾರೆ. ಯಾಕಂದ್ರೆ ಆ 8-9 ವರ್ಷ ನಾನು ಅವ್ರ ಜೊತೆ ಕಳೆದಿದ್ದು, ಅವ್ರು ಎಷ್ಟು ನನಗೆ ಅದೊಂದು ಅಡ್ವೈಸ್ಗಳು, ಅವ್ರದ್ದು ಗೈಡೆನ್ಸ್ಗಳು, ಅವರ ಮಾತುಗಳು ಎಷ್ಟು ಜೊತೆಗಿದ್ವು ಅಂತಂದ್ರೆ ಚೆನ್ನಾಗಿ ನನ್ನನ್ನ ಕಾಪಾಡ್ಕೊಂಡು ಬಂತು. ನನ್ನ ಬ್ಯಾಡ್ ಲಕ್ಕಿಗೆ ಅವ್ರದ್ದು ತೀರೋಗಿ 2 ವರ್ಷಕ್ಕೆ ನಮ್ಮ ತಂದೆ ತೀರೋದ್ರು ಹಾರ್ಟ್ ಅಟ್ಯಾಕ್ ಆಗಿ. ಸೊ ನಾನು 15-16 ಇದ್ದಾಗ ನನ್ನ ಇಬ್ರು ದೀಪಗಳು ನನಗೆ ಗೈಡ್ ಮಾಡೋಂಥ ದೀಪಗಳು ಇಲ್ಲದೆ ಇದ್ದಿದ್ದು ತುಂಬಾ 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 ಒಂದು ಚಾಲೆಂಜಿಂಗ್ ಟೈಮ್ ಆಗಿತ್ತು. ನಮ್ಮ ತಾಯಿಯವರಿಗೆ ಫುಲ್ ಕ್ರೆಡಿಟ್ ಹೋಗ್ಬೇಕು. ತುಂಬಾ ಸ್ಟ್ರಾಂಗ್ ಲೇಡಿ, ಗಟ್ಟು ಮುಟ್ಟಾಗಿ ಹಿಡಿದು ಕರೆಕ್ಟ್ ನನ್ನ ಸ್ಟೆಬಿಲಿಟಿ ಆಗಿ ಇಟ್ಕೊಂಡು ಎಲ್ಲೂ ನಾನು ಆ ಕಡೆ ಹೋಗದೆ ಇರಂಗೆ ಎಜುಕೇಶನ್ ಮುಗಿಸ್ಬೇಕು, ಏನ್ ಫೋಕಸ್ ಇಟ್ಟಿದ್ಯಾ, ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನೋ ಒಂದು ಇದನ್ನ ತಗೊಂಡ್ಬಂದ್ರು. ಸೈಕಲ್ ಜೊತೆಗೆ ತುಂಬಾನೇ ಚಾಲೆಂಜಿಂಗ್ ಟೈಮ್ಸ್. ಕಷ್ಟ ಆಗಿಲ್ಲ ಅಂತ ಹೇಳಲ್ಲ, ತುಂಬಾ ಕಷ್ಟ ಆಯ್ತು. ಬಟ್ ಇದು ನಮ್ಮ ರೆಗ್ಯುಲರ್ ವೈಯಕ್ತಿಕವಾಗಿ. ಸಿನಿಮಾ ಅಲ್ಲಿ ಯಾವ ಇದು ತೊಂದರೆ ಇಲ್ಲ. ಅದಾದ್ಮೇಲೆ ಒಂದಷ್ಟು ಸಿನಿಮಾಗಳು ಮಾಡಿದೆ, ರವಿಚಂದ್ರನ್ ಸರ್ ಜೊತೆ ಒಂದು 4-5 ಸಿನಿಮಾ ಮಾಡಿದೆ. ನಾನು ನಿಲ್ಸಿದ್ದ ಕಾರಣನೇ ಬೇರೆ. ರಾಮಾಚಾರಿ ನಂದು ಕನ್ನಡದ ಲಾಸ್ಟ್ ಸಿನಿಮಾ. ತೆಲುಗು ಅಲ್ಲಿ ಕೆ ವಿಶ್ವನಾಥ್ ಸರ್ದು ಒಂದು ತೆಲುಗು ಸಿನಿಮಾ ಮಾಡಿದೆ, ಸ್ವಾತಿ ಕಿರಣಂ ಅಂತ, ಮಮ್ಮೂಟಿಯವರು, ರಾಧಿಕಾ ಅವರು. ಎರಡೂ ಸೂಪರ್ ಹಿಟ್ ಆಯ್ತು. ರಾಮಾಚಾರಿ 25 ವೀಕ್ಸ್ ಹೊಡ್ತು, ಅಲ್ಲಿ ಒಂದು ಕ್ರಿಟಿಕಲ್ ಅಕ್ಲೇಮ್ ಆಯ್ತು. ನನ್ನ 10th PUC ಹತ್ರ ಬಂದಿದ್ರಿಂದ ಆಗಿನ ಕಾಲದ್ದು ಒಂದು ನಾರ್ಮಲ್ ಒಂದು ಸ್ಟ್ಯಾಂಡರ್ಡ್ ಏನು ಅಂದ್ರೆ, ಒಂದು ಚೈಲ್ಡ್ ಆಕ್ಟರ್ಸ್ ಎಲ್ಲ ಒಂದು ಟೈಮಿಗೆ ಒಂದು ಬ್ರೇಕ್ ಕೊಟ್ಬಿಟ್ಟು ನೆಕ್ಸ್ಟ್ ವಾಪಸ್ ಬಂದು ಯಾವ್ದಾದ್ರು ಪಾತ್ರಗಳು, ಹೀರೋ ಆಗತ್ತೆ, ಏನೋ ಒಂದು ಪಾತ್ರ, ಒಂದು ಇವತ್ತಿನ ತರ ಟೀನೇಜ್ ರೋಲ್ಸ್, OTT ಇದೆಲ್ಲ ಇಲ್ಲದೆ ಇದ್ದ ಕಾರಣ ಎಜುಕೇಶನ್ ನಾನು ಬ್ರೇಕ್ ಕೊಟ್ಟು ಬರಬೇಕು ಅಂತಾನೆ. ಬಟ್ ಅದ್ರಲ್ಲಿ ಒಂದು ಸ್ವಾರ್ಥವಾದ ಒಂದು ಯೋಚನೆ ಇದ್ದಿದ್ದು, ಯಾವ್ದೋ ಮಾಡ್ಬೇಕು ಅಂತ ಮಾಡ್ಬಿಟ್ಟು ಹೋಗ್ಬಾರ್ದು, ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ಸಕ್ಸಸ್ ಆದ್ಮೇಲೆ ನಿಲ್ಸ್ಬಿಡ್ಬೇಕು ಅಂತ. ಸೊ ಅದನ್ನ ನಿಲ್ಸಿದೆ. ಜೊತೆಗೆ ಒಂದಷ್ಟು ದೂರದರ್ಶನಗಳಿಗೆ ಒಂದಷ್ಟು ಸೀರಿಯಲ್ ಮಾಡಿದೆ ಆ ಟೈಮಲ್ಲಿ. ನಾಗಭರಣ ಸರ್ದು ಮತ್ತೆ NS ಶಂಕರ್ ಸರ್ದು, ನಮ್ಮ ಶೇಷಾದ್ರಿ ಸರ್ದು ಎಲ್ಲ ಮಾಡಿದೆ. ಬಟ್ ಪ್ರೈವೇಟ್ ಚಾನೆಲ್ಸ್ ಯಾವ ಸಿನಿಮಾ ಸೀರಿಯಲ್ ಮಾಡಿದೆ. ಸೊ ಎಜುಕೇಶನ್ ಮುಗಿಸಿದ ಮೇಲೆ ನನ್ನ ಅನ್ಫಾರ್ಚುನೇಟ್ ಟೈಮ್ ಏನಾಯ್ತು, ಆಗ ಕನ್ನಡ ಸಿನಿಮಾ ಸ್ವಲ್ಪ ಒಂದು ಡಿಪ್ ಅಲ್ಲಿ ಇತ್ತು. 95-96 ಅಲ್ಲಿ ಅಷ್ಟು ಒಳ್ಳೆ ಪಾತ್ರಗಳು ಅಥವಾ ಫಿಲ್ಮ್ಗಳು ಯಾವುದು ಬರ್ತಾ ಇರ್ಲಿಲ್ಲ. ಆಗೆಲ್ಲಾನೇ ಒಂದು ಲೋವರ್ ಒಂದು ಕಂಟೈನರ್ ಒಂದಿರಲಿತ್ತು. ನಮಗೆ ಐ ಡೋಂಟ್ ಕಮ್, ನಾನು ಒಂದು ಎಕನಾಮಿಕಲಿ ಒಳ್ಳೆ ಸೌಂಡ್ ಬ್ಯಾಕ್ ಗ್ರೌಂಡ್ ಏನು ಬರ್ದಿರೋನು. BHL ಕೆಲಸ ಮಾಡ್ತಾ ಇದ್ರು ಅಪ್ಪ ಅಮ್ಮ. ಒಂದು ಸಣ್ಣ ಆಸ್ಬೆಸ್ಟರ್ ಶೀಟ್ ಮನೇಲಿ ಇದ್ದವರು ಈಗ ಒಂದು ಮೋಲ್ಡ್ ಮನೆ ಕಟ್ಕೊಂಡು ಅಲ್ಲಿವರೆಗೂ ಬಂದಿದ್ವಿ. ಸೊ ನನಗೆ ಒಂದು ಕ್ಲಾರಿಟಿ ಇತ್ತೇನು ಅಂತಂದ್ರೆ, ಬುಡ ಸೆಟ್ ಮಾಡ್ಕೊಬೇಕು, ಎಕನಾಮಿಕಲಿ ನಾನು ಕರೆಕ್ಟಾಗಿ ಸ್ಟ್ರಾಂಗ್ ಆದ್ರೆ ಮಾತ್ರ ಈ ತರ ಸ್ವಲ್ಪ ಆಸೆಗಳನ್ನೆಲ್ಲ ತೀರಿಸ್ಕೊಳ್ಬೋದು. ಇದನ್ನ ನಂಬ್ಕೊಂಡು ನಾನು ಇರಕ್ಕಾಗಲ್ಲ ಅನ್ನೋ ಕ್ಲಾರಿಟಿ, ಅಷ್ಟು ಮೆಚುರಿಟಿ ಬಂದಿತ್ತು. ಅಷ್ಟು ಮೆಚುರಿಟಿ ಸಿನಿಮಾ ಕಲ್ಸ್ಕೊಟ್ಟಿತ್ತು ಅಷ್ಟೊಳಗೆ. ಸೊ ಏನೊಂದು ಪ್ರೈವೇಟ್ ಫೀಲ್ಡ್ ಅಂತ ಏನೊಂದು ಕೆಲಸ ಸಿಕ್ತು, ಏನು ನಾನು ಸ್ಟಾರ್ಟ್ ಮಾಡಿದೆ. ನೀವು ಈ ಸಂದರ್ಶನ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರೆ ಆಮೇಲೆ ಕೇಳ್ತೀನಿ ಅಂತ, ಅಲ್ಲಿಗೆ ಬಂದಿದ್ದೀವಿ. ಸೊ ಅದೇನ್ ಸ್ಟಾರ್ಟ್ ಮಾಡಿದೆ, ಅದ್ರಲ್ಲಿ ಏನ್ ಸಕ್ಸಸ್ ಕಂಡೆ ನಾನು, ಅದ್ರ ಜೊತೆ ಹೊಟ್ಟೋದ್ರೆ. ಪ್ಲೀಸ್ ಕಂಟಿನ್ಯೂ ಟರ್ನಿಂಗ್ ಪಾಯಿಂಟ್. ಹೇಗಿದ್ರು ನಾನು ಕೇಳಲೇಬೇಕಾಗಿತ್ತು. ನನ್ಗೆ ಒಂದು ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು. ಒಬ್ಬ ನಟ, ಮೇರು ನಟ ಅಂತಾನೆ ಕರಿತೀನಿ, ಬಿಕಾಸ್ ಆ ಒಂದು ಪೀಕ್ ನ ಸೆಟ್ ಮಾಡಿ ಹೋಗಿದ್ರಿ. ಅಂತಹ ನಟ ಎಲ್ಲವನ್ನ ಬಿಟ್ಟು, ಇಲ್ಲಪ್ಪ ನಾನೊಂದು ಸಿಂಪಲ್ ಜೀವನವನ್ನ ಮಾಡ್ತೀನಿ ಅಂದಾಗ, ಎಲ್ಲೋ ಒಂದು ಕಡೆ ಹೋಗಿ ಕೆಲಸ ಮಾಡ್ತೀನಿ ಅಂದಾಗ ಈಗೂ ಅಡ್ಡ ಬಂದಿಲ್ವ ನಿಮಗೆ? ಇಲ್ಲ, ಉಲ್ಟಾ ಹೇಳ್ತೇನೆ. ನನಗೆ 3ನೇ ವಯಸ್ಸಿಂದ 17ನೇ ವಯಸ್ಸವರೆಗೂ ಇದು ಮಾಡದ್ನ, ನನಗೆ ನಾರ್ಮಲ್ ವರ್ಕ್ ಡೇ ಅಂದ್ರೆ ಗೊತ್ತಿಲ್ಲ. ಶನಿವಾರ ಭಾನುವಾರ ರಜಾ ಇರುತ್ತೆ ಗೊತ್ತಿರಲ್ಲ. ಊರ್ಗ್ ಹೋಗ್ಬೋದು ಗೊತ್ತಿಲ್ಲ. ಊರ್ಗ್ ಹೋಗಿ ಕೆಲಸ ಮಾಡದೆ ಯಾವ್ದೋ ಜೋಗ್ ಫಾಲ್ಸ್ ಹೋದ್ರೆ ಜೋಗ್ ಫಾಲ್ಸ್ ನೋಡ್ಕೊಂಡ್ ಬರ್ಬೋದು ಗೊತ್ತಿಲ್ಲ. ಅಲ್ಲೋದ್ರೆ ಏನೋ ಇರುತ್ತೆ, ಡೈಲಾಗ್ ಓದ್ಕೊಳ್ಬೇಕು. ಅವಾಗ ಜೋಗ ಎಲ್ಲಿ ನೋಡೋದು, ನನ್ನ ಡೈಲಾಗ್ ಎಲ್ಲಿ ನೋಡ್ಕೊಳ್ಳೋದು. ಈ ನಾರ್ಮಲ್ ಲೈಫ್ ಏನು ಅನ್ನೋದೇ ಒಂದು ಚಿತ್ರ, ನಂಗೆ ಅದೊಂದು ಜರ್ನಿ. ಜೊತೆಗೆ ಒಬ್ರು ಕೆಲಸ ಕೊಟ್ಟು ನನ್ನ ಆಕ್ಟಿಂಗ್ ಬಿಟ್ಟು ನನ್ನ ತಲೆಗೆ ಅದಕ್ಕೊಂದು ವ್ಯಾಲ್ಯೂ ಇದೆ. 30ನೇ ತಾರೀಕು ಸಂಬಳ ಬರುತ್ತೆ, ನಾನು 5 ಗಂಟೆ ಆದ್ರೆ ಮನೆಗೆ ಹೋಗ್ಬೋದು. ಇದೆಲ್ಲ ನನಗೆ ಸರ್ ಒಂಥರ ಹೊಸ ಸ್ವರ್ಗ ಇದು. ಈ ತರನೂ ಒಂದು ಜೀವನ ಇರುತ್ತಾ ಅಂತ. ಸೊ ಏನೊಂದು ಅಡ್ವರ್ಟೈಸಿಂಗ್ ಏಜೆನ್ಸಿಗೆ ಸೇರ್ಕೊಂಡೆ. ಜೊತೆಗೆ ನನ್ನ ಫ್ರೆಂಡ್ಸ್ ಎಲ್ಲಾರು IT ಆಗ್ತಾನೆ, IT ಬಂದಿತ್ತು ಬೆಂಗಳೂರಿಗೆ. ಎಲ್ಲಾರು .com ಅಂತ ಇದ್ರೆ ಎಲ್ಲರೂ ಟ್ಯಾಗ್ ಗೀಗ್ ಹಾಕೊಂಡು, ನನಗೂ ಆಸೆ ನಾನು ಟ್ಯಾಗ್ ಹಾಕೊಂಡು ಅಂತ. ಸೊ ಪುಣ್ಯಕ್ಕೆ ನಾನು ಇಂಗ್ಲಿಷ್ ಲಿಟ್ರೇಚರ್, ಎಕನಾಮಿಕ್ಸ್, ಸೋಷಿಯಾಲಜಿ ಮಾಡಿದ್ದೆ ಮೈಸೂರು ಯೂನಿವರ್ಸಿಟಿಲಿ. ಸೊ ಲಿಟ್ರೇಚರ್ ಇಂದ ಕಂಟೆಂಟ್ ರೈಟರ್ ಆಗಿ ಹೋಗ್ಬೋದು ಅಂತ ಅಂದ್ಬಿಟ್ಟು ಕ್ಲೋಸ್ ಟು ನಿಮ್ಮ ಒಂದು ಪ್ರೊಫೆಷನ್ಗೆ ಬಂದು ಕಂಟೆಂಟ್ ರೈಟರ್ ಆಗಿ ಸೇರ್ಕೊಂಡೆ. ನನ್ನ ಬ್ಯಾಡ್ ಲಕ್ಗೆ .com ಬಸ್ಟ್ ಆಯ್ತು. ಎಲ್ಲ ಲೇ ಆಫ್ಸ್ ಮಾಡಕ್ ಶುರು ಮಾಡಿದ್ರು. ಸೊ ನಮ್ಮ ಬಾಸ್ ಆಗ ರಂಗನ್ ಸರ್ ಮತ್ತೆ ಶಿವಾನಂದ್ ಸರ್ ಅಂತ ಇದ್ರು. ಈಗೇನ್ ಮಾಸ್ಟರ್ ಮಂಜುನಾಥ್ ಸ್ವಲ್ಪ ಕಾಪಾಡ್ದ ನನ್ನ ಅಲ್ಲಿಂದ.
ತಕ್ಷಣ ನಿನ್ ಕೆಲಸ ಬಿಟ್ಟು ಹೋಗಲ್ಲ, 2 months ಎಕ್ಸ್ಟ್ರಾ ಕೊಡ್ತೀವಿ, ಎಲ್ಲ ಬೇರೆ ಕಡೆ ಕೆಲಸ ಹುಡುಕು ಅಂತಂದ್ರು. ಅಂದ್ರೆ ಸರ್ ಹೆಂಗೋ ಕಷ್ಟಪಟ್ಟು ಸುಳ್ಳುಗಿಳ್ಳೆಲ್ಲ ಹೇಳಿ ಹೆಂಗೋ ಸೇರ್ಕೊಂಡ್ಬಿಟ್ಟಿದ್ದೀನಿ, ತೆಗಿಬೇಡಿ, ಇವಾಗ ನಾನು ಈ ವೆಬ್ಸೈಟ್ ಸಕ್ಸಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಜಾಸ್ತಿ ಜನ ಅದು ಬರ್ಬೇಕು, ಅದಕ್ಕೆ ವಿಸಿಟ್ ಮಾಡ್ಬೇಕು, ಅವಾಗ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಬ್ಯಾಂಡ್ ಬರುತ್ತೆ. ಓಕೆ, ಏನ್ ಮಾಡ್ಬೇಕು ನಮ್ದು ಅವಾಗ ನಮ್ಮ ಶಂಕರ್ ನಾಗ್ ಸರ್ ಮತ್ತೆ ಬೆಂಗಳೂರು ಜುಗಾಡ್ ನಮ್ಮ ಇರ್ತಾವಲ್ಲ, ಏನೋ ಒಂದು ಸ್ಕೀಮ್ ಮಾಡ್ತೀವಿ ಅಂತ. ನನ್ನ SSLC ಮತ್ತೆ PUC ಟೈಮಲ್ಲಿ ನನ್ನ ರಿಸಲ್ಟ್ ನೋಡಿದ ಕಷ್ಟ ಜ್ಞಾಪಕ ಇರ್ತೇನೆ. ಹೋಗ್ಬಿಟ್ಟು ಯಾರೋ ನೋಡ್ಬಿಟ್ಟು ಅರ್ಧ ಹಾಕ್ಬಿಟ್ಟು ಕಿತ್ಬಿಟ್ಟು ಹೋಗ್ಬಿಟ್ರು ಅವ್ರು. ಅದು ಇದನ್ನ ಹಿಂಗ್ ನೋಡ್ಕೊಂಡು ಬರೋಷ್ಟ್ರಲ್ಲಿ ಬೇರೆ ಯಾವ್ದೋ ನಂಬರ್ ನೋಡ್ಬಿಡ್ತಾ ಇದ್ವಿ. ಸೊ ಇದನ್ನ ಹೆಂಗಾದ್ರೂ ನಾವು ಇಂಟರ್ನೆಟ್ ಅಲ್ಲಿ ಫಸ್ಟ್ ಟೈಮ್ ಹಾಕ್ಸ್ಬಿಟ್ರೆ ಇಡೀ ಇಂಡಿಯಾ ಅಲ್ಲಿ ಅಂತ ಒಂದು ಐಡಿಯಾ ಬಂತು. ವಾವ್. ಸೊ ಆಗ ಏನ್ ಮಾಸ್ಟರ್ ಮಂಜುನಾಥ್ ಏನ್ ಹೆಲ್ಪ್ ಮಾಡ್ದ, ಡೋರ್ಗಳು ಓಪನ್ ಆಯ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ, SSLC ಬೋರ್ಡ್ ಅಲ್ಲಿ, ಅಲ್ಲಿ ಹೋಗಿ ಕೈಯೋ ಕಾಲೋ ಹಿಡಿದು ಕನ್ವಿನ್ಸ್ ಮಾಡಿ. ಸೊ ಇಡೀ ಇಂಡಿಯಾಲೇ ನಾವೇ ಫಸ್ಟ್ ಟೈಮ್ 99 ಅಲ್ಲಿ ಬೆಂಗಳೂರು ಕರ್ನಾಟಕ ಫಸ್ಟ್ ಟೈಮ್ SSLC ರಿಸಲ್ಟ್ಸ್ ಹಾಕ್ಸಿದ್ದು ನಾವೇ. ವಾವ್. ಸೊ ನೆಕ್ಸ್ಟ್ PUC ಹಾಕ್ಸಿದೆ, ನೆಕ್ಸ್ಟ್ ಡಿಪ್ಲೊಮಾ ಹಾಕ್ಸಿದೆ, ನೆಕ್ಸ್ಟ್ ಡಿಗ್ರಿ ಹಾಕ್ಸಿದೆ. ಒಳ್ಳೆ ಸಕ್ಸಸ್, ಎಲ್ಲ ಒಳ್ಳೆ ಹೆಸರು. ಸೊ ಗವರ್ಮೆಂಟ್ ಅಂದ್ರೆ SM ಕೃಷ್ಣ ಸರ್ ಆಗಿ CM ಆಗಿದ್ರು ಅವರು, ಮತ್ತೆ ಅವ್ರಿಗೆಲ್ಲ ಕಣ್ಣಿಗೆ ಬಿದ್ದೆ. ಏನೋ ಮಾಡ್ತಾ ಇದಾರೆ, ಸರಿ ಹಂಗಂದ್ರೆ ಇನ್ನೇನ್ ಮಾಡ್ಬೋದು ಗವರ್ಮೆಂಟ್ಗೆ, ಇನ್ನೇನಾದ್ರು ಮಾಡಕ್ಕಾಗತ್ತಾ, ಡಿಜಿಟೈಸ್ ಮಾಡ್ಬೋದು, ಈ ಗವರ್ನೆನ್ಸ್ಗೆ ಏನಾದ್ರು ಮಾಡ್ಬೋದು, ಅದೆಲ್ಲ ಮಾಡ್ಬೋದು. ಸರಿ, ಹಾಗೆ ಒಂದು ಟೀಮ್ ಅಲ್ಲಿ ನನ್ನನ್ನು ಸೇರಿಸ್ಕೊಂಡು, ಸೊ ನಮ್ಮ BBMP ಇದು ಆಗ BMP ಇತ್ತು, ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ತಾವೇ ತೆರಿಗೆ ಮಾಡೋದು, ಭೂಮಿ ಪ್ರಾಜೆಕ್ಟ್ ಗೆ ಒನ್ ಆಫ್ ದಿ ಒರಿಜಿನಲ್ ಅಡಿಪಾಯ ಆ ಕೋರ್ ಟೀಮ್ ಅಲ್ಲಿ ಇದ್ದೆ. ಈ ತರ ಮಾಡ್ಕೊಂಡು ಹೋದಾಗ ಅದ್ರದ್ದು ವರ್ಲ್ಡೇ ಬೇರೆ ಇತ್ತು ಸರ್. ದಿಶಾಂತ ಆಪ್ ಅಲ್ಲೂ ಇದ್ರಿ? ದಿಶಾಂಕ್ ಎಲ್ಲ ಮಚ್ ಲೇಟರ್, ನಾವು ಇದ್ದಾಗ ಅದೆಲ್ಲ ಇರ್ಲಿಲ್ಲ, ಆಪ್ಗಳ ಅಂತ ಕಾನ್ಸೆಪ್ಟೇ ಇರಲಿಲ್ಲ. GIS ಮ್ಯಾಪಿಂಗ್ ಮಾಡಿ ಇದು ಸ್ಕ್ಯಾನ್ ಮಾಡಿ ಹಾಕೋದ್ರಲ್ಲಿ ಎಷ್ಟೆಷ್ಟು ಕಷ್ಟಪಟ್ಟಿದೀವೋ ಗೊತ್ತಿಲ್ಲ. ನಾವು ಫಸ್ಟ್ ಡಿಜಿಟೈಸ್ ಮಾಡ್ಬೇಕು, ನಾವೆಲ್ಲ ಪೀಸ್ ಪೇಪರ್ಗಳಿದೆ ಅದನ್ನ ಫಸ್ಟ್ ಸ್ಕ್ಯಾನ್ ಮಾಡ್ಬೇಕು. ಆಗ ರೈತರಿಗೆಲ್ಲ ಕನ್ಫ್ಯೂಷನ್, ಏನು ಯಾರು ಹೇಳ್ಬಿಡೋರು, ನಿಮ್ಮೆಲ್ಲ ಕಿತ್ಬಿಡ್ತಾರೆ, ನಿಮ್ಮೆಲ್ಲ ತಗೊಂಡು ಹೋಗ್ತಾರೆ. ಇಲ್ಲ, ನೀವು ನೆಕ್ಸ್ಟ್ 10 ರೂಪಾಯಿ ಕೊಟ್ರೆ ನಿಮ್ಗೆ RTC ಬರುತ್ತೆ ಅಂತ ಕನ್ವಿನ್ಸ್ ಮಾಡಕ್ ನಮ್ಗೆ ಒಂದು 6 ತಿಂಗಳಾಯ್ತು. ಈ ತರ ಅಲ್ಲ, ಅದ್ರ ಜೊತೆ ಮಾಡೋ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನನಗೆ ಹೊಸ ಜಗತ್ತು, ಹೊಸ ಖುಷಿ. ಅಂದ್ರೆ ನಾನು ಬರೀ ಆಕ್ಟಿಂಗ್ ಮಾಡ್ಬೇಕಾದಿಲ್ಲ, ನಮ್ಮ ಐಡಿಯಾಗಳು, ನಮ್ದು ಯೋಚನೆಗಳು, ನಮ್ಮ ಎಫರ್ಟ್ಗಳು ಜನಗಳಿಗೆ ಹೆಲ್ಪ್ ಆಗುತ್ತೆ, ಏನೋ ಒಂದು ಮಾಡ್ತಾ ಇದ್ದೀನಿ, ಹೀಗೆ ಕರ್ಕೊಂಡು ಹೊಂಟಾಯ್ತು. ಇದು ಇಂಟೆನ್ಷನಲಿ ಇಲ್ಲ ಮಾಡಬಾರ್ದು, ನನ್ಗೆ ಆ ಥರ ಇಲ್ಲ. ಇದರಲ್ಲಿ ಸಕ್ಸಸ್ ಕಂಡೆ, ಕಾಸ್ ಕಂಡೆ, ಯಾಕಂದ್ರೆ ಸಂಬಳ ಬಂತು, ಕರೆಕ್ಟ್ ಆಗಿ ಬರ್ತಾ ಇದೆ, ಇದೆಲ್ಲ ಕಾನ್ಸೆಪ್ಟೇ ಇರಲಿಲ್ಲ ನಮ್ಗೆ. ತುಂಬಾ ಖುಷಿಯಾಗಿ ಅದನ್ನ ಸ್ಟೆಬಿಲೈಸ್ ಮಾಡ್ಕೊಂಡು ಆ ಕಡೆ ಹೊಟ್ಟೋದೇ ಹೊರತು. ಎನಿ ಡೇ ಯಾವಾಗ ನಿಮ್ಗೆ ರಿಗ್ರೆಟ್ ಇದೆಯಾ, ಅಯ್ಯೋ ನಾನು ಆಕ್ಟಿಂಗ್ ಕಂಟಿನ್ಯೂ ಮಾಡ್ಬೇಕಾಗಿತ್ತಪ್ಪ, ಹೀರೋ ಆಗ್ಬೇಕಾಗಿತ್ತು? ಸೊ ಒಂದು ನನಗೆ ಅದರಲ್ಲಿ ಅಡ್ವಾಂಟೇಜ್ ಇದೇನಂದ್ರೆ 83 ಅಲ್ಲಿ ನಾವು ಒಂದು ಆರ್ಟಿಸ್ಟ್ ಅಸೋಸಿಯೇಷನ್ ಫಾರ್ಮ್ ಮಾಡ್ತೀವಿ. ಆಗ ರಾಜ್ಕುಮಾರ್ ಸರ್ ಇವರೆಲ್ಲ ಸೇರಿ ಒಂದು ಆರ್ಟಿಸ್ಟ್ ಅಸೋಸಿಯೇಷನ್ ಅಂತ. ಯಾಕಂದ್ರೆ ಆಗ ಒಂದ್ ಸ್ವಲ್ಪ ತೊಂದರೆಗಳು ಇರ್ತಾ ಇತ್ತು ಪೇಮೆಂಟ್ಗಳದ್ದು. ಸೊ ಆಗ ಒಂದು ಡಿಸಿಷನ್ ಏನ್ ತಗೊಳ್ತಾರೆ ಆಕ್ಟರ್ಸ್ ಅಸೋಸಿಯೇಷನ್, ನಾನು 300ನೇ ಮೆಂಬರ್ ಬೈದೆ, ಅದಕ್ಕೆ ಯಂಗೆಸ್ಟ್ ಮೆಂಬರ್. ಸೊ ನಮ್ದು ಓಲ್ಡೆಸ್ಟ್ ಮೆಂಬರ್ ಈಗ. ಸೊ ಅದರಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಫುಲ್ ಪೇಮೆಂಟ್ ಆಗದೆ ಇದ್ರೆ ಬೇರೆಯವ್ರ ಕೈಲಿ ಡಬ್ಬಿಂಗ್ ಮಾಡ್ಸಂಗಿಲ್ಲ. ಆಮೇಲೆ ಆಗಲ್ಲ ಪ್ರಸಾದ್ ಲ್ಯಾಬ್ಸ್ ಅಲ್ಲಿ ಇಲ್ಲಿ ರೀಲ್ ಅಂತ ಇರ್ತಾ ಇತ್ತು, ಅದನ್ನ ರಿಲೀಸ್ ಮಾಡಂಗಿಲ್ಲ ಅಂತೆಲ್ಲ ಮಾಡಿ ನಮ್ಮನ್ನ ನಾವು ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಕೊಂಡ್ವಿ. ಬಟ್ ಆ ಅಸೋಸಿಯೇಷನ್ ಹಂಗೆ ಕಂಟಿನ್ಯೂ ಆಯ್ತು. ಅಂಬರೀಶ್ ಸರ್ ಅವಾಗ ಬೈದ್ಬಿಟ್ಟು ಕರ್ಸೋರು, ಬಾರ ಮನೆಗೆ ಅಂತ ಹೋಗ್ತಾ ಇದ್ವಿ. ಸೊ ಅಲ್ಲಿಂದ ನಾನು ತುಂಬಾ ದೂರ ಇದ್ದೀನಿ ಅಂತ ಯಾವತ್ತೂ ಅನ್ಸಿಲ್ಲ ನಾನು. ಯಾಕಂದ್ರೆ ಅವಾಗ ಇವಾಗ ಸಿಗ್ತಾ ಇದ್ವಿ, ಹೋಗ್ತಾ ಇರೋದು. ಅಂಬರೀಶ್ ಅವ್ರಿಗೆ ಗೊತ್ತಲ್ಲ ನಿಮ್ಗೆ, ಮನೆಗ್ ಬಾ ಅಂದ್ರೆ ಬರ್ಬೇಕು, ಎಲ್ಲಿದ್ರು ಏನಿದ್ರು ಅದೆಲ್ಲ ಇಲ್ಲ ಅನ್ನಂಗಲ್ಲ ಇಲ್ಲ. ಸೊ ಹೋದ್ರೆ ಮಧ್ಯರಾತ್ರಿ ತನಕ ಜೊತೆಗಿರೋದು, ಮಾತಾಡೋದು, ಅಲ್ಲಿ ಬೇರೆಯವರೆಲ್ಲ ಬರೋರು, ನಮ್ಮ ಎಲ್ಲ ಹಳೆ ಬರೋರು. ಸೊ ತುಂಬಾ ನಾನು ದೂರ ಇದ್ದೀನಿ ಅಂತ ಯಾವತ್ತೂ ಅನ್ಸಿಲ್ಲ ನನಗೆ. ರಿಲೇಶನ್ಶಿಪ್ ಕಂಟಿನ್ಯೂ ಆಯ್ತು. ಆಕ್ಟಿಂಗ್ ಅದು ಈ ರೋಲ್ ನೋಡ್ಬಿಟ್ಟು ನಾನ್ ಮಾಡ್ಬೋದಾಗಿತ್ತಲ್ಲ ಅನ್ನೋದು 100 ಸತಿ ಆಗಿದೆ, ಇಲ್ಲ ಅಂತಲ್ಲ. ಬಟ್ ನಾನು ಇವಾಗ ಮಾಡ್ತಾ ಇರೋದು ಯಾರು ಬೇರೆಯವರು ಮಾಡ್ತಾರೆ. ಸೊ ಎಲ್ಲಾನು ಅಷ್ಟು ಗ್ರೀಡಿ ಆಗ್ಬಾರ್ದು, ನಾನು ಆಲ್ರೆಡಿ ಅದೆಲ್ಲ ಮಾಡಿ ಬಂದಿದ್ದೀನಿ, ಇದು ಏನೋ ಮಾಡ್ತಾ ಇದ್ದೀನಿ, ಇದ್ರಲ್ಲಿ ಖುಷಿ ಪಡ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್, ಖುಷಿಯಾಗಿದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ, ದುಡಿತಾ ಇದ್ದೀನಿ. ಸೊ ಇದು ಹಿಂಗ್ ಮಾಡ್ಕೊಂಡ್ ಬಂದಿದ್ದೇನೆ. ಈಗ ಆಯ್ತು, ಇದು ಯಾಕೆ ಅಷ್ಟು ತುಂಬಾ ಇಷ್ಟ ಆಗುವಂತಹ ಸಬ್ಜೆಕ್ಟ್ ಅಂತ ನಿಮ್ಗೆ ಅನ್ಸುತ್ತೆ? ದ ಗವರ್ಮೆಂಟ್ ಲೈಸೆನ್ಸಿಂಗ್ ಆರ್ ದಿ ಟ್ರಾನ್ಸ್ಫಾರ್ಮೇಶನ್ಸ್? ಇಲ್ಲ ಐ ಆಮ್ ಜಸ್ಟ್ ಕೀಪ್ ಡಿಗಿಂಗ್ ಯು. ಇಲ್ಲ ಕರೆಕ್ಟ್ ಕ್ವೆಶ್ಚನ್ ಕೇಳಿದ್ರೆ, ನಿಮ್ಗೆ ಯಾಕೆ ಅದು ಅಷ್ಟು, ಇಟ್ ಇಸ್ ಲೈಕ್ ಮಚ್ ಬಿಹೈಂಡ್ ನೇಮ್, ಫೇಮ್, ಅದು ಆಕ್ಚುಲಿ ದುಡ್ಡಿಂದ ಜಾಸ್ತಿ ಇವತ್ತಿನ ಪ್ರಪಂಚದಲ್ಲಿ ಯಾರೋ ನನಗೆ ಒಂದು ಆಕ್ಟಿಂಗ್ ಚಾನ್ಸ್ ಕೊಡ್ತೀರಿ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಪ್ಪ ನಾನು ಅನ್ನೋ ಲೆವೆಲ್ ಇದ್ದಾರೆ. ಅಂತಹ ಜಾಗವನ್ನ ನಾನು ಬೇಡಪ್ಪ, ಅದಕ್ಕಿಂತ ಮಚ್ ಬೆಟರ್ ಜಾಗದಲ್ಲಿ ನಾನು ಇದ್ದೀನಿ ಅಂತ ನಿಮ್ಗೆ ಅನ್ಸ್ತಿದೆ ಅಂದ್ರೆ ಪೀಪಲ್ ವಾಂಟ್ ಟು ನೋ. ಇಲ್ಲ, ಎಂಜಾಯ್ ಮಾಡ್ತಾ ಇದ್ದೀನಿ ಸರ್. ಅಂದ್ರೆ ಬ್ಯೂರೋಕ್ರಸಿ, ಗವರ್ಮೆಂಟ್ ಅಪ್ಲಿಕೇಶನ್ಸ್, ಪೇಪರ್ ವರ್ಕ್ ಅಂತಂದ್ರೇನೆ ಎಲ್ಲರಿಗೂ ಅಲರ್ಜಿ. ಅಯ್ಯೋ ಅದರ ಹೋಗ್ಬಿಟ್ಟೆ ಯಾಕಪ್ಪ ಮಾಡೋದು, ಅಲ್ಲಿ ಯಾಕೆ
ನನಗೆ ಅದೇನೋ ಉಲ್ಟಾ. ಅದನ್ನ ಭೇದಿಸ್ಬೇಕು, ಅದನ್ನ ಸಿಂಪ್ಲಿಫೈ ಮಾಡ್ಬೇಕು, ಅದನ್ನ ಹಿಂಗೆ ಅರ್ಥ ಮಾಡ್ಕೊಳ್ಳೋದು, ಇದನ್ನ ಹೆಂಗೆ ನಾವು ಎಷ್ಟು ಸಿಂಪ್ಲಿಫೈ ಮಾಡ್ಕೊಟ್ರೆ, ಯಾಕಂದ್ರೆ ಕಂಪ್ಲೇಂಟ್ ಮಾಡೋದು ತುಂಬಾ ಈಸಿ ಸರ್. ಎಲ್ಲಾರು ಕಂಪ್ಲೇಂಟ್ ಮಾಡ್ಬೋದು, ನಾವು ಹೇಳ್ಬೋದು ಅದ್ ಸರಿ ಇಲ್ಲ, ಇದು ಸರಿ ಇಲ್ಲ. ಸರಿ ಇಲ್ಲ ಅನ್ನೋದು ಹೇಳೋದು ಈಸಿ, ಅದನ್ನ ಹೇಗೆ ಸರಿಪಡಿಸೋದು ಅನ್ನೋದು ಕರೆಕ್ಟ್. ಸಜೆಷನ್ ಕೊಡ್ಬೇಕು. ಕರೆಕ್ಟ್. ನನ್ನ ಸ್ಟ್ರಾಂಗ್ ಒಪಿನಿಯನ್ ಅಫ್ಕೋರ್ಸ್ ಎಲ್ಲರ ಕೈಲೂ ಆಗಲ್ಲ, ಬಟ್ ಆಗೋರ್ ಕೈಲಾದ್ರೂ ಬುದ್ಧಿವಂತರು, ಮೇಧಾವಿಗಳು ಸರಿ ಇಲ್ಲ ಅಂತ ಹೇಳ್ತಾರೆ, ನನಗೆ ಹೆಂಗ್ ಸರಿ ಮಾಡ್ಬೋದು ಹೇಳಿ, ಅದ್ರ ಜೊತೆಗೆ ಅದನ್ನು ಹೇಳಿ. ಯಾಕಂದ್ರೆ ಎಲ್ಲರಿಗೂ ಎಲ್ಲಾನು ಗೊತ್ತಿರಲ್ಲ. ಐಡಿಯಾಸ್ ಮಾಡಿ. ಇವಾಗ ಸ್ಟಾರ್ಟ್ಅಪ್ ಏನ್ ಸರ್, ಅದು ಯಾರು ಅವ್ರೇನ್ ಉತ್ಪತ್ತಿಸ್ತಾ ಇಲ್ಲ, ಆ ಐಡಿಯಾಗಳು ಇನ್ನೊಬ್ರು ಯುವ ಜನತೆಗೆ ಕೊಡ್ತೀರಾ ಔಟ್ ಆಫ್ ಯುವರ್ ಎಕ್ಸ್ಪೀರಿಯನ್ಸ್? 100% ಸರ್. ಯಾರೇ ಆಗ್ಲಿ ಒಂದು ಸಿಸ್ಟಮ್ ನ ಬ್ಲೇಮ್ ಮಾಡಕ್ ಮುಂಚೆ ಅದರ ಬಗ್ಗೆ ಇನ್ನು ಎಕ್ಸ್ಟ್ರಾ ಸ್ವಲ್ಪ ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಆ ಫಾರಂ ಓದಿ, ಅದೊಂದು ರೂಲ್ಸ್ ಏನೋ ಇರುತ್ತಲ್ಲ ಓದಿ, ಅದು 4ನೇ ಲೈನ್ ಆಗ್ತಾ ಇದೆ, ನನ್ ತಲೆನೋವು ಬರುತ್ತೆ, ಹೌದು ತಲೆನೋವು ಬರ್ತಿಲ್ಲ ಅಂತ, ಬಟ್ ಓದಿ, ನಿಮ್ ಕಷ್ಟಕ್ಕೆ ಅಲ್ಲಿ ಸೊಲ್ಯೂಷನ್ ಇದೆ. ಸೊ ಸ್ವಲ್ಪ ಓದಿ ಅದನ್ನ ಮಾಡ್ಕೊಂಡು ಅವಾಗ ಯಾವ ಆಫೀಸರ್ ಹತ್ರ ಯಾವ ತೊಂದರೆ ತಗೊಂಡು ಹೋಗ್ಬೇಕು, ಯಾವ ಒಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಹತ್ರ ಏನ್ ತೊಂದರೆ ಹೋಗ್ಬೇಕು, ಯಾರನ್ನ ಹೋಗಿ ಏನ್ ಕೇಳ್ಬೇಕು. ಈಗ ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ನಮ್ಮ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಿದೆ ಅಂತ ಹೋಗಿ ತಗೊಂಡೋದ್ರೆ ಅವರು ಏನು ಹೆಲ್ಪ್ ಮಾಡಕ್ಕಾಗಲ್ಲ. ನಮ್ CA ಹತ್ರ ಹೋಗ್ಬಿಟ್ರೆ ನಾನು ಹೊಟ್ಟೆ ಹೋಗ್ತಾ ಇದ್ರೆ ಹೆಲ್ಪ್ ಮಾಡಕ್ಕಾಗಲ್ಲ. ಈ ತರ ಅಂತ ಅಂದ್ಬಿಟ್ಟು ನೀವ್ ಮಾಡ್ತಾರೆ ಅಂತ ಹೇಳ್ತಾರೆ. ಸಾಮಾಜಿಕ ಹೋರಾಟ ಆದಷ್ಟು ನಮ್ಮ ಹೋಮ್ವರ್ಕ್ ಸ್ವಲ್ಪ ಮಾಡ್ಕೊಂಡು ಹೋದ್ರೆ ಪ್ಲಸ್ ಸೊಲ್ಯೂಷನ್ ತಗೊಂಡು ಹೋದ್ರೆ, ಈ ತರ ಆಗ್ತಾ ಇಲ್ಲ, ಈ ತರ ಮಾಡಿದ್ರೆ ಹೆಲ್ಪ್ ಆಗ್ಬೋದೇನೋ, ನನಗೆ ಈ ತರ ತೊಂದರೆ ಇದೆ, ನೀವು ಈ ತರ ಏನಾದ್ರು ನನ್ಗೆ ಒಂದು ಸೊಲ್ಯೂಷನ್ ಕೊಟ್ಟರೆ ನಂಗೆ ಹೆಲ್ಪ್ ಆಗ್ಬೋದೇನೋ ಅಂತ ಅಂದಾಗ ಅವರು ಮಾಡ್ಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಯಾಕಂದ್ರೆ ನೋ ಯುವರ್ ರೈಟ್ಸ್, ನಿಮ್ಮ ಹಕ್ಕುಗಳನ್ನ ನೀವು ತಿಳಿದುಕೊಳ್ಳಿ. ಪ್ರಿಫರಬ್ಲಿ ಗಿವ್ ಸೊಲ್ಯೂಷನ್ಸ್ ಆಲ್ಸೋ ಇಫ್ ಪಾಸಿಬಲ್. ಎಲ್ಲರ ಹತ್ರ ಇರಲ್ಲ, ಇದ್ರೆ ಟ್ರೈ ಮಾಡಿ. ಎಲ್ಲರನ್ನ ಬ್ಲೇಮ್ ಮಾಡೋದಕ್ಕಿಂತ ನಮಗೆ ಕಲ್ತ್ಕೊಂಡು ನಾವೇನ್ ಬೇಕು ಅಂತ ಯಾಕಂದ್ರೆ ನಾವು ಈಗ ಮುಂಚೆ ತರ ಇಲ್ಲ, ತುಂಬಾ ಟ್ರಾವೆಲ್ ಮಾಡ್ತೀವಿ, ಡೆವಲಪ್ಡ್ ಕಂಟ್ರೀಸ್ಗೆ ಹೋಗ್ತೀವಿ, ಅದನ್ನ ನೋಡಿ ಅಲ್ಲಿ ತರ ನಮ್ಮಲ್ಲಿ ಇಲ್ಲ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಅಲ್ಲಿ ತರ ನಾವ್ ಇನ್ನೇನ್ ಮಾಡ್ಬೋದು, ಆ ಅಳವಡಿಕೆ ಇಲ್ಲೇನ್ ಮಾಡ್ಬೋದು, ಇಲ್ಲಿ ಒಂದು ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇದೆ, ಅದು ಅಲ್ಲಿರಲ್ಲ. ಅದನ್ನ ನಾವು ಇಲ್ಲಿ ನಮ್ಮನ್ನು ತಿದ್ದುಪಡಿಸ್ಕೊಳ್ಳೋದು. ತುಂಬಾ ಸಿಂಪಲ್ ಎಕ್ಸಾಮ್ ಸರ್, ಇದೆಲ್ಲ ಬೈತಾರೆ ಅಂತ ಇದಾದ್ಮೇಲೆ ನಾವು ಕಸ ಹಾಕೋದ್ ನಿಲ್ಸಲ್ಲ, ಇಷ್ಟೇ ನನ್ನದು ಅಲ್ಲಿಂದ ಶುರು ಮಾಡ್ಕೊಳ್ಳೋದು. ನಾವು ಗಾಡಿಲಿ ಹೋಗ್ತಾ ಇದ್ರೆ, ರೋಡಲ್ಲಿ ಹೋಗ್ತಾ ಇದ್ರೆ ಸೆಗ್ರಿಗೇಟ್ ಮಾಡ್ತಿಲ್ಲ. ಸೆಗ್ರಿಗೇಟ್ ಒಂದ್ ಸೈಡ್ ಆಯ್ತು, ಅದು ಮನೆಯಲ್ಲಿದೆ, ತಿಳುವಳಿಕೆ ಬೇಕು, 3 ಡಬ್ಬ ಬೇಕು, ನಮ್ಮತ್ರ 1 ಡಬ್ಬ ಇರೋಕೆ ಜಾಗ ಇರಲ್ಲ, ಇದು ಬೈತಾರೆ ನಂಗೆ ಗೊತ್ತು, ನನಗೆ ಅದಕ್ಕೆ ಹೇಳ್ತಾ ಇರೋದು. ಅದು ಒಂದ್ ಕಡೆ. ಯಾಕಂದ್ರೆ ಇಲ್ಲ, ಒಂದಷ್ಟು ಕಡೆ ನಾನು ನೋಡಿದೀನಿ, 3 ಡಬ್ಬ ತಗೊಂಡು ಎಲ್ಲ ಒಟ್ಟಿಗೆ ಹಿಂಗೆ ಹಾಕೊಂಡು ಹೋಗಿರೋದು ನೋಡಿದೀನಿ. ಅವು ಹೊಟ್ಟೆ ಎಲ್ಲ ಹೊರಗೋದು, ಇಷ್ಟೆಲ್ಲ ಕಷ್ಟಪಟ್ಟು ಸೆಗ್ರಿಗೇಟ್ ಮಾಡಿದ್ದೆ ಅಂತ. ಅದು ಬೇರೆ ಡಿಸ್ಕಷನ್. ನಾವೆಲ್ಲರೂ ಸೇರಿ ಫಸ್ಟ್ ಶುರು ಮಾಡ್ಬೇಕು. ರೋಡ್ ಸೈಡ್ ಅಲ್ಲಿ, ಫುಟ್ಪಾತ್ ಅಲ್ಲಿ, ಅದೇ ಮಾಲ್ಗೆ ಹೋದ್ರೆ ಎಲ್ಲೂ ಬಿಸಾಕಲ್ಲ, ಎಲ್ಲೋ ಹುಡುಕ್ಬಿಟ್ಟು ಒಂದು ಡಬ್ಬ ತಗೊಂಡೋಗಿ. ಸರ್ ಇಲ್ಲ, ಈಗ ಸರ್ಪ್ರೈಸಿಂಗ್ ಏನು ಅಂತಂದ್ರೆ ಮೆಟ್ರೋ ಸ್ಟಾರ್ಟ್ ಆದಾಗ ನಾವೆಲ್ಲ ಆಲ್ರೆಡಿ ಗಲೀಜ್ ಮಾಡಿ ಹಾಳು ಮಾಡ್ಬಿಟ್ಟಿದ್ದು, ಅದು ಮೆಟ್ರೋ ಸ್ಟೇಷನ್ ಮಾತ್ರ ನೀಟಾಗಿದೆ. ಮೆಟ್ರೋ ಒಳಗಿದೆ CCTV ಇದೆ. ಅಲ್ಲ ಸರ್ ಹೇಳ್ತೀನಿ, ಹೊರಗಡೆ ಯಾಕಿಲ್ಲ ಅದಕ್ಕೂ ಆನ್ಸರ್ ಕೊಟ್ಬಿಡ್ತೀನಿ. ಡಬ್ಬುಗಳಿಲ್ಲ, ಆ ಡಬ್ಬುಗಳು ಓವರ್ಫ್ಲೋ ಆಗ್ತವೆ, ಅದು ಯಾರೋ ಹೊಡೆದಾಕ್ಬಿಟ್ಟು ಇಷ್ಟನ್ನು ತಗೊಳ್ಳೋಣ. ಆಸ್ ಎ ಸೊಸೈಟಿ ಲೆಟ್ ಅಸ್ ಆಲ್ ಕಲೆಕ್ಟಿವ್ಲಿ ಡಿಸೈಡ್. ನಾವು ಕಸ ಬಿಸಾಕಲ್ಲ ಹೊರಗಡೆ, ಒಂದು ಪ್ಲಾಸ್ಟಿಕ್ ಕವರ್ ಇಟ್ಕೊಂಡು ಇದನ್ನೇ ನಾವು ಅಮೆರಿಕಾಗ್ ಹೋದ್ರು ಮಾಡ್ತೀವಿ, ಬೇರೆ ಎಲ್ಲೋದ್ರು ಮಾಡ್ತೀವಿ. ಕರೆಕ್ಟ್, ಶುರು ಮಾಡೋಣ. ಬ್ಯೂಟಿಫುಲ್. ಮನೆಗೆ ತಗೊಂಡೋಗಿ ನಮ್ ಡಬ್ಬದಲ್ಲಿ ಹಾಕೋಣ, ಏರೇ ಹಾಕ್ತದೆ ನಿಲ್ಸೋಣ, ಜಗಳ ಮಾಡೋದ್ ಬೇಡ, ಹೊಡಿಯೋದ್ ಬೇಡ, ನಿಲ್ಸೋಣ. ಎಲ್ಲದಕ್ಕೂ ನಾವು ವಿಡಿಯೋ ತಗೊಂಡ್ ಮಾಡ್ಬಿಡ್ತೀವಲ್ಲ, ಒಂದ್ ಮಾಡಿ ಯಾವ್ದೋ ಒಂದು ಆಪ್ ಗೀಪ್ ರೆಡಿ ಮಾಡಿ ಅದರ ಹಾಕಿ BBMP ಆಪ್ ರೆಡಿ ಮಾಡಿದ್ದಾರೆ, ಮಾಡಿ ಪೋಸ್ಟ್ ಮಾಡಿ ಅಂತಾನು ಹೇಳ್ತಾರೆ. 100% ಸಾಮಾಜಿಕ. ಪ್ಲಸ್ ಈಗ ನಾನು ಉಲ್ಟಾ GBA ಮತ್ತೆ ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಎಲ್ಲಾ ಕಡೆ ಕಸ ಹಾಕೋದಕ್ಕೆ ಜಾಗ ಸರಿಯಾಗಿ ಸಿಗ್ತಾ ಇಲ್ಲ, ಡೆಸಿಗ್ನೇಟ್ ಮಾಡಿ, ಅದನ್ನ ಎಜುಕೇಟ್ ಮಾಡಿ. ನಮ್ಗೆ ಪ್ರಾಪರ್ಟಿ ಟ್ಯಾಕ್ಸ್ ಜೊತೆಗೆ ಎಲ್ಲಿ ನಾವು ಕಸ ಹಾಕ್ಬೇಕು, ಕನ್ಸ್ಟ್ರಕ್ಷನ್ ಡೆಬ್ರಿ ಎಲ್ಲಿ ತಗೊಂಡೋಗ, ಯಾರನ್ನ ಕರಿಬೇಕು, ಯಾರು ಬಂದು ತಗೊಂಡ್ ಹೋಗ್ತಾರೆ ನಮ್ಮ ಹತ್ರ, ಅಥವಾ ನಾವು ಬಲ್ಕ್ ಕಸಗಳಿದೆ ನಮ್ಮ ಹತ್ರ, ಒಂದು ಲ್ಯಾಂಡ್ ಫಿಲ್ ಜಾಗ ಕೊಡಿ. ನಮ್ಮ ಹತ್ರ ಕಾರ್ ಇದೆ, ಟೆಂಪೋನೋ ಏನೋ ಮಾಡ್ಕೊಂಡು ಅಲ್ಲೋ ಹಾಕ್ಬಿಟ್ಟು ಬರ್ತೀವಿ. ನಮ್ಗೀಗ ಸರ್ ನನ್ ಚಾಯ್ಸ್ ಇಲ್ಲ, ಇವ್ ನೀವು ಹುಡುಕ್ಬಿಡಿ, ಎಲ್ಲ ಬೇರೆ ಎಲ್ಲ ಸಿಗುತ್ತೆ ನಿಮ್ಗೆ. ಈಗ ಇಲ್ಲಿ ಒಂದಷ್ಟು ಏನೋ ಇದೆ ಕೆಳಗೆ ಕಸ, ನಮ್ಮ ರೆಗ್ಯುಲರ್ ಅವ್ರು ತಗೊಂಡು ಹೋಗಲ್ಲ, ಯಾಕಂದ್ರೆ ಅವ್ರ ಲಿಮಿಟೇಷನ್ ಇರುತ್ತೆ. ಸರ್ ನಾನು ಯಾರು ಕರ್ಸ್ಬಿಟ್ಟು ಎಲ್ಲಿ ತಗೊಂಡೋಗಿ ಹಾಕ್ಸ್ಬೇಕು ಗೊತ್ತಿಲ್ಲ. ಯಾರೊಬ್ರು ಬರ್ತಾರೆ, ಅವ್ರು ಯಾರೋ ಹೇಳ್ತಾರೆ, ಫೋನ್ ಮಾಡ್ತಾರೆ, 2 ವರ್ಷ ಇಲ್ಲ ಇದು ಆಯ್ತು ಕುಡಿ ಅಂತಾರೆ, ಏನೋ ಕೊಡ್ತೀವಿ, ಅವ್ನು ಎಲ್ಲೋ ಹೋಗ್ಬಿಟ್ಟು ಲೇಕಲ್ಲಿ ಹಾಕ್ಬಿಡ್ತಾನೆ, ಅದು ಖಾಲಿ ಸೈಟ್ ಇದ್ರೆ ಅಲ್ಲೋಗಿ ಹಾಕ್ಬಿಡ್ತಾನೆ. ಅವ್ನ ಆಟೋ ಬಾಡಿಗೆ ಬಂದ್ರೆ ಸಾಕು. ಎರಡೂ ಕಡೆ ನೀವು ನಮ್ಗೆ ಇನ್ಫಾರ್ಮೇಶನ್ ಕೊಡಿ, ನಾವು ಇದನ್ನ ಕಮ್ಮಿ ಮಾಡೋಣ. ನಾವು ರೋಡಲ್ಲಿ ಇರೋ ಕಸನ ಅರ್ಧ ಫಸ್ಟ್ ಕಮ್ಮಿ ಮಾಡೋಣ. ನಮ್ಮ ಬೀದಿ, ನಮ್ಮ ಏರಿಯಾ, ನಮ್ಮ ಅಷ್ಟು ಮಾಡಿದ ತಕ್ಷಣ ಸರ್ ನಿಮ್ಗೆ ಹೇಳ್ತಾ ಇದ್ದೀನಿ 25 to 30%
ಅವ್ರು ಬೇರೆದೆಲ್ಲ ಕಮ್ಮಿ ಆಗುತ್ತೆ, ನಮ್ಮ ಅವಾಗ ಸೆಗ್ರಿಗೇಷನ್ ಮಾಡೋದಕ್ಕೆ ಅದು ಇಷ್ಟೇ. ಇಲ್ಲಿಂದ ಶುರು ಮಾಡ್ಕೊಂಡು ಇನ್ನೂ ಒಂದಷ್ಟಿದೆ, ಬಟ್ ಇವತ್ತು ಈ ಇಂಟರ್ವ್ಯೂ ಎಲ್ಲ ನಮ್ ಕೈಯಲ್ಲಿ ಆಗೋದು ನಾವು ಮಾಡಿ ಆಮೇಲೆ ನಾವು ನೋಡು, ನಾನು ಕರೆಕ್ಟಾಗಿ ಮನೆಗೆ ತಗೊಂಡೋಗಿ ಹಾಕಿದ್ರು ನೀವು ಇದು ಮಾಡ್ತಾ ಇಲ್ಲ, ಪಬ್ಲಿಕ್ ಕಸ ಡಬ್ಬದಲ್ಲಿ ಹಾಕಿದ್ರು ಅದನ್ನ ನೀವು ಖಾಲಿ ಮಾಡ್ತಾ ಇಲ್ಲ, ಅವಾಗ ನಾವು ಹೋಗಿ ಅವ್ರು ಕಂಪ್ಲೇಂಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಫೋಟೋ ತೆಗೆದ್ಬಿಟ್ಟು ನೋಡಿ ಇವರು ಖಾಲಿ ಮಾಡಿಲ್ಲ ಅನ್ನೋದ್ರಲ್ಲಿ ಅರ್ಥ ಇದೆ. ಸೈಡ್ಗೆ ಹಾಕ್ಬಿಟ್ಟು ನಾವು ಅಲ್ಲಿ ಕಸ ತೆಗ್ದಿಲ್ಲ ಅಂತಂದ್ರೆ ಸರ್, ಈಗ ನಿಮ್ಮ ಪರ್ಸನಲ್ ಜೀವನ, ಪತ್ನಿ ಸ್ವರ್ಣರೇಖಾ ಅವರು ಕ್ರೀಡಾಪಟುಗಳು, ಅವರ ಆಸಕ್ತಿ ಬೇರೆ, ನಿಮ್ಮ ಆಸಕ್ತಿ ಬೇರೆ, ವಿಭಿನ್ನ. ಅದರಲ್ಲಿ ನೀವು ಇವತ್ತು ನಾವು ಮಾತ್ರ ತುಂಬಾ ವಿಭಿನ್ನ. ಹೇಗೆ ಜೀವನದ ಪಯಣ? ಹೌ ಇಸ್ ಇಟ್ ತುಂಬಾ ಚೆನ್ನಾಗಿದೆ ಸರ್. ವಿಭಿನ್ನವಾಗಿರೋದೇ ಚೆನ್ನಾಗಿದೆ. ಯಾಕಂದ್ರೆ ಇಲ್ಲ ಕಾಮನ್ ಆಗ್ಬಿಟ್ಟಿದ್ರೆ ಕಷ್ಟ ಆಗ್ತಾ ಇತ್ತು. ಬಟ್ ಅವರು ಕುಚಿಪುಡಿ ಡಾನ್ಸರ್, ನಾನು ಭರತನಾಟ್ಯಂ ಡಾನ್ಸರ್. ಇದು ನಂಬಲ್ಲ ತುಂಬಾ ಜನ, ಈಗಿರೋ ಮುಖಕ್ಕೆ ಕಲ್ತಿದ್ದೆ, ಅಲ್ಲೇ ಅವ್ರನ್ನ ಮೀಟ್ ಮಾಡಿದ್ದು. ಸೊ ಅವ್ರಿಗೆ ನನ್ನ ಸಿನಿಮಾ ಬ್ಯಾಕ್ ಗ್ರೌಂಡ್, ಅಷ್ಟು ಸಿನಿಮಾ ಆಕ್ಟ್ ಮಾಡೋದೇನೆ ಅಂತ ಗೊತ್ತು, ಅದೆಲ್ಲ ಗೊತ್ತಿತ್ತು ಹೊರತು ಅದ್ರ ಬಗ್ಗೆ ತುಂಬಾ ನಾಲೆಡ್ಜು ಕಾಳಜಿ ಇರ್ಲಿಲ್ಲ. ಅವ್ರದೇ ವರ್ಲ್ಡ್ ಅಲ್ಲಿ ನ್ಯಾಷನಲ್ ಲೆವೆಲ್ದಲ್ಲಿ ಅದು ಇದ್ರಲ್ಲಿ ಇರ್ತಾ ಇದ್ರು. ಸೊ ಅದರಿಂದ ನಮ್ಮ ಫಸ್ಟ್ ಸ್ನೇಹ ಆಯ್ತು. ತುಂಬಾ ವರ್ಷಗಳು ನಾವು ಒಳ್ಳೆ ಸ್ನೇಹಿತರಾಗಿದ್ವಿ. ಅದಾದ್ಮೇಲೆ ಅದು ಹಾಗೆ ಅದು ಪ್ರೀತಿಯಾಗಿ ಒಂದು ಮದುವೆ ಆಗಿದ್ದು. ಸೊ ಈ ಡಿಫ್ರೆನ್ಸ್ ಏನಿದೆ, ಅವರ ವರ್ಲ್ಡ್ ವ್ಯೂ ಮತ್ತೆ ಅವರದ್ದು ಇಂಟ್ರೆಸ್ಟ್ ಡಿಫ್ರೆನ್ಸ್ ಇರೋದ್ರಿಂದ ಇಬ್ರಿಗೂ ಒಂದು ಕಾಮನ್ ಇರೋದು ಟ್ರಾವೆಲ್ ಮಾಡೋದು. ಸೊ ಮಗದ್ದು ಈಗ ನನಗೊಬ್ಬ ಮಗ ಇದ್ದಾನೆ, ವೇದಾಂತ್ ಅಂತ. ಈಗ 10th ಹೋಗ್ತಾ ಇದ್ದಾನೆ. ಅವನಿಗೂ ಹುಚ್ಚಿಡಿಸ್ಬಿಟ್ಟಿದೀವಿ. ಚೆನ್ನಾಗಿ ಊರೆಲ್ಲ ಸುತ್ಕೊಂಡು ಜಾಸ್ತಿ ಬೇರೆ ಬೇರೆ ಊರುಗಳು ಹೋಗಿ ಜಾಗ ನೋಡ್ಕೊಂಡ್ ಬರೋದು ಆಸೆ. ವೆರಿ ನೈಸ್. ಈಗ ವೇದಾಂತ್ ಮಾಲ್ಗಡೀಸ್ ನೋಡಿದ್ರೆ ಏನ್ ಹೇಳ್ತಾರೆ? ತೋರಿಸ್ತೆ ಅವನಿಗೆ. ಕೋವಿಡ್ ಟೈಮಲ್ಲಿ ತೋರ್ಸಕ್ಕಾಯ್ತು, ಅಲ್ಲಿವರೆಗೂ ತೋರ್ಸಕ್ ಟೈಮ್ ಸಿಕ್ಕಿರಲಿಲ್ಲ. ಅವನ್ ಫಸ್ಟ್ ಹೇಳಿದ್ ನೋಡ್ಬಿಟ್ಟು, ವಾಟ್ ಟೀಚರ್ಸ್ ಹೊಡಿತಾ ಇದ್ರ ನಿಮ್ಗೆ? ನೋಡಿ ಈಗಾದ್ರೂ ಅರ್ಥ ಮಾಡ್ಕೋ, ಟೀಚರ್ಸ್ ಮಾತ್ರ ಅಲ್ಲ, ಇರೋ ಬರೋ ಯಾರು ಹೊಡಿಯಕ್ಕಾಗುತ್ತೋ ಹೊಡಿತಾ ಇದ್ರಿ ನಮ್ಗೆ, ನೀನ್ ಎಷ್ಟು ಪುಣ್ಯವಂತ ಅಂತ ಯೋಚನೆ ಮಾಡು, ಅಷ್ಟು ಈಸಿ ಇಲ್ಲ ಅಂತಂದ್ರೆ ಅವ್ನಿಗೆ ಅದು ತುಂಬಾ ಫ್ಯಾಸಿನೇಟ್ ಆಯ್ತು. ಬಟ್ ಅವ್ನಿಗೆ ಅಷ್ಟೊಂದೇನು ನಮ್ಗೆ ಏನ್ ತೋರ್ಸ್ಕೊಂಡಿಲ್ಲ. ನೀವು ತುಂಬಾ ಚೆನ್ನಾಗಿ ಮಾಡಿದ್ಯಾರಲ್ಲ ತೋರ್ಸ, ಓಕೆ ಓಕೆ ದಟ್ಸ್ ಗುಡ್ ಅಂತಾನೆ. ಒಂದು ಖುಷಿ ಏನು ಅಂತಂದ್ರೆ, ಅವನು ಆಕ್ಟಿಂಗ್ ಬದಲು ಹಾಡು ಒಳ್ಳೆ ಹಾಡ್ತಾನೆ, ಚೆನ್ನಾಗಿ ಹಾಡ್ತಾನೆ, ಅದನ್ನ ಪರ್ಸ್ಯೂ ಮಾಡ್ತಾ ಇದ್ದಾನೆ. ಅಮ್ಮನ್ ತರ ಓಡ್ತಾನೆ ಅಂದ್ರೆ ಇಲ್ಲ, ಸ್ವಿಮ್ಮರ್ ಅವನು. ನನಗೂ ಒಂದು 10 ನಿಮಿಷ ಸ್ವಿಮ್ ಮಾಡಬಲ್ಲ, ಆಮೇಲೆ ಯಾರನ್ನ ರೆಸ್ಕ್ಯೂ ಮಾಡಿಲ್ಲ ಅಂದ್ರೆ ಅಷ್ಟೇ. ನನ್ನ ವೈಫಿಗೆ ಸ್ವಿಮ್ಮಿಂಗು ಬರಲ್ಲ. ಅಂತದ್ದು ಅವನಿಗೆ ಒಳ್ಳೆ ಇದ್ರ ತರ ಫಿಶ್ ತರ ಸ್ವಿಮ್ ಮಾಡ್ತಾ ಇರ್ತಾನೆ. ಮೊನ್ನೆ ನ್ಯಾಷನಲ್ ಲೆವೆಲ್ಸ್ ಅಲ್ಲಿ ಗೋಲ್ಡ್ ಪದಕನ ತಗೊಂಡ, ಅದನ್ನ ಪರ್ಸ್ಯೂ ಮಾಡ್ತಾ ಇದ್ದಾನೆ. ಸೊ ಇದೊಂಥರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವೆರಿ ನೈಸ್, ವೆರಿ ನೈಸ್. ಸರ್, ಈಗ ಲಾಸ್ಟ್ ಆಫ್ ದ ಸೆಗ್ಮೆಂಟ್ ರ್ಯಾಪಿಡ್ ಅಲ್ಲಿ ನೀವು 5 ನೀವು ನಟಿಸಿದಂತ ನಟರ ಅಭಿಪ್ರಾಯಗಳನ್ನ ನೀವೇ ಹೇಳ್ಬಿಡಿ. ಅಂಬರೀಶ್ ಸರ್, ಯು ಕ್ಯಾನ್ ಟೇಕ್ ದ ಅದರ್ ನೇಮ್ಸ್ ಬಿಕಾಸ್ ನಾನು ಕೂಡ ಇಲ್ಲ, ಯು ಕ್ಯಾನ್ ಟೇಕ್ ಆಲ್ 5. ಸರ್ ರಿವರ್ಸ್ ಅಲ್ಲಿ ಹೇಳ್ಬೋದು ಅಂದ್ರೆ, ಸೊ ರವಿಚಂದ್ರನ್ ಸರ್ ಲಾರ್ಜರ್ ದನ್ ಲೈಫ್. ಅವ್ರದ್ದು ಪ್ರೊಡಕ್ಷನ್ ಅಂತಂದ್ರೆ, ನಾವು ಅಂದ್ರೆ ಅಲ್ಲಿ ಆಕ್ಟರ್ಗಾಗ್ಲಿ ಟೆಕ್ನಿಷಿಯನ್ಸ್ಗಾಗ್ಲಿ ಕಷ್ಟ ಅನ್ನೋದೇ ಇಲ್ಲ. ಪ್ರತಿಯೊಬ್ಬರಿಗೂ ಚೇರ್ಗಳು, ಊಟ, ಮನೆ ಊಟ, ತಿಂಡಿ. ನನ್ ಫಸ್ಟ್ ಅದೇ ಹೊಟ್ಟೆದಿಂದ ಮುಂದಕ್ಕೆ ಬರ್ತಾ ಇದೆ. ಆಮೇಲೆ ಕ್ರಿಯೇಟಿವಿಟಿಗೆ ಎಂಡ್ ಇಲ್ಲ. 1 ಬೈಕ್ 2 ಬೈಕ್ ಇಲ್ಲ. ಅವ್ರಿಗೆ ಸ್ಟಾರ್ಟ್ ಆಗೋದೇ 1000 ಬೈಕ್ ಇರ್ಬೇಕು ಇಲ್ಲಿ ಅಂತಾರೆ, 100 ಕಾರ್ ಇರ್ಬೇಕು ಇಲ್ಲಿ ಅಂತಾರೆ. ಆ ತರ ಸೆಟ್ಟು ಅಂದ್ರೆ ಮನೆ ಸೆಟ್ ಒಂದು ಸಣ್ಣ ಸೆಟ್ ಅಲ್ಲ. ಆ ಇಡೀ ಒಂದು ದೊಡ್ಡ ನಮ್ಮ ಪ್ರೀಮಿಯರ್ ಸ್ಟುಡಿಯೋ ಒಂದು ಫುಲ್ ಸೆಟ್ ಅಂದ್ರೆ ಅದು ಆ ಫುಲ್ ಹಾಕ್ಬೇಕು ಅವ್ರಿಗೆ, ಇಲ್ಲಾಂದ್ರೆ ಸೆಟ್ಟೇ ಅಲ್ಲ ಅದು. ಆ ತರ. ಸೊ ಅವರ ಅಪ್ರೋಚ್ ಟು ಸಿನಿಮಾ, ಅವರ ಗ್ಲಾಮರ್ ಅಂಡ್ ಗ್ರ್ಯಾಂಡ್ಯೂರ್ ಇದೆಯಲ್ಲ, ಇವತ್ತು ನಾವು ಬಹಳಷ್ಟು ನೋಡ್ಬಿಟ್ಟಿದೀವಿ. ಇದು ಅದನ್ನ ಯೋಚಿಸೋದಕ್ಕಿಂತ ಮುಂಚೆನೆ ಅವರು ತೋರಿಸ್ಕೊಟ್ಟಂತ ಒಂದು ಗ್ರ್ಯಾಂಡ್ಯೂರ್. ಸೊ ಅಲ್ಲಿ ಕಲ್ತಂತ ತುಂಬಾ ಇದೆ. ಅಂದ್ರೆ ನಮ್ಗೆಲ್ಲ ಏನು ಒಂದು ಬಜೆಟ್, ಒಂದು ಸಿನಿಮಾ ಬಜೆಟ್ ಅಂದ್ರೆ 100 ರೂಪಾಯಿ. ಆ 100 ರೂಪಾಯಿ ನಾವೆಲ್ಲ ಶೂಟಿಂಗ್ ಮಾಡಿ ಎಲ್ಲ ಮಾಡಿ ಅಂತ. ಅವರು ಸೆಟ್ಟು ಇದಕ್ಕೇನೆ 100 ರೂಪಾಯಿ ಇರೋದು. ಇದ್ರಲ್ಲಿ 2 ಸಿನಿಮಾ ಓಡೋದಾಯ್ತು ನಾವು ಅಂತ. ಅವ್ರು ಹಾಕಿರೋ ಸೆಟ್ ಮತ್ತೆ ಸಿನಿಮಾ ಸಾಂಗ್ಗಳಿಗೆ ಏನ್ ಖರ್ಚು ಮಾಡ್ತಾ ಇದ್ರು. ಪೀಸ್ ಅಲ್ಲಿ ನೋಡಿದ್ರೆ ಐ ಥಿಂಕ್ ಒಂದೇ ಒಂದು ಅವ್ರ ಸಾಂಗು ಸೆಟ್ 2 ಸಿನಿಮಾ ಮಾಡ್ಬೋದು. ಆಮೇಲೆ ಒಂದು ಸಿನಿಮಾ ಅವ್ರದ್ದು, ಅದು ಸಪ್ರೇಟ್ ಅದು. ಸೊ ಈ ತರ ಕಿಂದರಿ ಜೋಗಿ ನೋಡಿ, ಆ ಟೈಮಲ್ಲಿ ನನಗೆ ಇನ್ನೂ ಜ್ಞಾಪಕ ಇದೆ. ಕಿಂದರಿ ಜೋಗಿ ಶೂಟಿಂಗ್ ಮಾಡ್ತಾ ಇದ್ವಿ. ಯಾರೋ ಒಬ್ರು ಬಂದು ಕಂಪ್ಲೇಂಟ್ ಆಗಿ ಬಂದ್ರು, ಏನು ಸರ್ ಯಾರಾದ್ರೂ ಒಂದು 2 ಆಕ್ಟರ್ಸ್ ಆದ್ರೂ ಬಿಡಿ ಸರ್ ಅಂತ. ಅದ್ರಲ್ಲಿ ಯಾಕಂದ್ರೆ ಕನ್ನಡದಲ್ಲಿ ಯಾರ್ಯಾರು ಆಕ್ಟರ್ಸ್ ಇದ್ರು ಎಸ್ಟಾಬ್ಲಿಷ್ ಎಲ್ಲರೂ ಇದ್ರು ಅದ್ರಲ್ಲಿ. ಅದು ಒಂದು ದೊಡ್ಡ ಒಂದು ಸಾಂಗ್ ಇದೆ, ರಾಮನ ಬಂಟ ಅಂತ. ಅದ್ರಲ್ಲಿ ಇರೋಬ್ಬರೆಲ್ಲ ಇದ್ರು ಅದ್ರಲ್ಲಿ. ನಾವು ಎಲ್ಲಿ ಯಾವ ಶೂಟಿಂಗ್ ನಡೀತಾ ಇದ್ರೆ ಯಾವ್ದು ಶೂಟಿಂಗ್ ನಡೀತಾ ಇಲ್ಲ. ಆ ತರ ಒಂದು ಅವ್ರದ್ದು ಒಂಥರ ಗ್ರ್ಯಾಂಡ್ಯೂರ್. ಸೊ ನೆಕ್ಸ್ಟ್ ಅಂಬರೀಶ್ ಸರ್, ಇವ್ರದ್ದು ಲಾರ್ಜ್ ಹಾರ್ಟೆಡ್. ಅವ್ರಿಗೆ ಯಾರಿಗನ್ನ ಕಷ್ಟ ಇದ್ರೆ ಅದು ಫಸ್ಟ್ ಇಂಪಾರ್ಟೆಂಟ್ ಅವ್ರಿಗೆ.
ಶೂಟಿಂಗ್ ತುಂಬಾ ಲೇಟ್ ಮಾಡೋದು ಅದೆಲ್ಲ ಇಲ್ಲ. ಮಾಡಿದ್ರ ಹೋಗ್ತಾ ಇದ್ರು. ಬಟ್ ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೋ ಅದು ಬೇರೆ ವಿಚಾರ. ಬಟ್ ಅವ್ರದ್ದು ಶೂಟಿಂಗ್ ಆಯ್ತು, ಸುಮ್ಮನೆ ಟೈಮ್ ಪಾಸ್ ಮಾಡೋದು ಕೂರೋರೆಲ್ಲ ಇಲ್ಲ. ಆಮೇಲೆ ಯಾರದೇ ಬರ್ತಡೇ ಇರಲಿ ಫಿಲ್ಮ್ ಸೆಟ್ ಅಲ್ಲಿ ಎಲ್ಲರಿಗೂ ಕೇಕು, ಹಣ ಯಾವ್ದಕ್ಕೂ ಇದಿಲ್ಲ. ಕೈಯಲ್ಲಿ ಹಾಕಿ ಹಿಂಗೆ ಸಿಕ್ತಂದ್ರೆ 10,000 ರೂಪಾಯಿ ಸಿಗ್ಬೋದು, 20,000 ರೂಪಾಯಿ ಸಿಗ್ಬೋದು, ಹಿಂಗೆ ಕೊಟ್ಟು ಹೋಗ್ತಾ ಇರೋದಷ್ಟೇ. ಈ ದಾನವೀರ ಶೂರಕರ್ಣ ಮನೆಯಲ್ಲ ಮಾಡಿದ್ದಾರೆ ಆತರ. ಅಂದ್ರೆ ಇದು ಬರೀ ಆಕ್ಟ್ರೆಸ್ಗೆ, ಕೋ ಆಕ್ಟ್ರೆಸ್ ಅಲ್ಲ, ಲೈಟ್ ಬಾಯ್ ಆಗ್ಲಿ, ಒಬ್ಬ ಕಾಸ್ಟ್ ಕೊಡೋನಾಗ್ಲಿ, ಅವ್ರಿಗಿಬ್ರು ಒಂದೇ, ಕೋ ಆಕ್ಟ್ರು ಒಂದೇ. ಕಷ್ಟ ಅವ್ರಿಗೆ ಏನಾದ್ರು ಇದು ಅಂತಂದ್ರೆ ಇಲ್ಲ ಅವ್ರ ಪಾಕೆಟ್ ಅಲ್ಲಿ ಇಲ್ಲ ಕೈ ಹಾಕೋರು, ಇಲ್ಲ ಪ್ರೊಡ್ಯೂಸರ್ ಪಾಕೆಟ್ ಅಲ್ಲಿ ನಂದ್ರಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳೋ ಅಂತ ಕೊಡ್ತಾ ಇರುತ್ತೆ. ಆ ತರ ನಿಜವಾದ ದಾನವೀರ ಶೂರಕರ್ಣ. ಇದು ಬರೀ ಹೊರಗಡೆ ಅದಿದಂತಲ್ಲ, ನಾನು ಕಣ್ಣಾರೆ ನೋಡುವಂಥದ್ದು. ನೆಕ್ಸ್ಟ್ ಶಂಕರ್ನಾಗ್ ಸರ್ ಅವರು ಅದೇ ನನ್ನ ಲೈಫ್ ಫಿಲಾಸಫಿನೇ ಸೆಟ್ ಮಾಡಿಕೊಟ್ಟಂತ ವ್ಯಕ್ತಿ. ಆರ್ಟ್ ಫಿಲ್ಮು, ಎಕ್ಸ್ಪೆರಿಮೆಂಟಲ್ ಫಿಲ್ಮು, ಹಾರ್ಡ್ ಕೋರ್ ಕಮರ್ಷಿಯಲ್ ಫಿಲ್ಮ್, ಸಾಂಗ್ಲಿಯಾನ, ಆ ಥರದ್ದು. ಆ ಮೂರು ವ್ಯಕ್ತಿ ಒಬ್ಬರೇನಾ ಅಂತ ನನಗೆ ಅನ್ಸೋದು. ಅಂದ್ರೆ ಇದು ಅವರೇನಾ ಅದಕ್ಕೆ ತಕ್ಕನಂಗೆ ಸರ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಅವ್ರಂತ ವೆರಿ ವೆಲ್ ಎಸ್ಟಾಬ್ಲಿಷ್ ಡೈರೆಕ್ಟರ್. ಬಟ್ ಅವ್ರು ಇನ್ನೊಬ್ರು ಡೈರೆಕ್ಷನ್ ಆಕ್ಟ್ ಮಾಡ್ಬೇಕು ಅಂದ್ರೆ ಹೆಂಗಿರುತ್ತೆ ಅಂತ ಆ ಸನ್ನಿವೇಶ. ಈಗ ಆ ಡೈರೆಕ್ಟರ್ಗೆ ಹೆಂಗಿರ್ಬೋದು, ಇವ್ರಿಗೆ ನಾನು ಏನ್ ಹೇಳ್ಕೊಡೋದು ಅಂತ. ಬಟ್ ಅವ್ರು ಒಂದು ದಿನ ನಾನು ಹಿಂಗೆ ನಾನು ಇದು ಸರಿ ಇದೆ, ಬಾಯೇ ತೆಗಿಲ್ಲ ಸರ್. ಏನ್ ಮಾಡ್ಬೇಕು ಹೇಳಿ? ಇದು ಒಂದು ಸಣ್ಣ ಸೂಪರ್ ಕ್ವಿಕ್ ಎಕ್ಸಾಂಪಲ್, ಬೇರೆ ಯೂಸ್ ಮಾಡ್ತಾರೆ. ರಕ್ತ ತಿಲಕ ಅಂತ ಒಂದು ಸಿನಿಮಾ, ಅವ್ರು ಅದರಲ್ಲಿದ್ದಾರೆ. ಒಂದು ಶಾರ್ಟ್ ಅಲ್ಲಿ ಪಾಪ ಅವ್ರ ಡೈರೆಕ್ಟರ್ ಏನ್ ಹೇಳಿದ್ದಾರೆ, ಈ ವ್ಯಕ್ತಿ ಶಂಕರ್ನಾಗ್ ಮಾತ್ರ ಮಾಡ್ತಾ ಇರೋರು ಸ್ವಲ್ಪ ಮೆಂಟಲಿ ಸ್ವಲ್ಪ ಹಿಂದುಳಿದವರು, ಆತರ ಮುಗ್ಧ ಮನಸ್ಸು, ಅವ್ರನ್ನ ವಿಲನ್ಗಳೇನೋ ಮಾಡಿ ಕೊನೆಗೆ ಒಂದು ಬರೀ ಅಂಡರ್ವೇರ್ ಅಲ್ಲಿ ನಡಿಬೇಕು ಅಂತ ಸೀನ್. ಸರಿ, ಅವನ ಒಳ್ಳೆ ಎಸ್ಟಾಬ್ಲಿಷ್ ಹೀರೋ ಏನ್ ಹೇಳ್ತಾ ಇದ್ರು, ಇಲ್ಲಿಂದ ಇಟ್ಬಿಡು, ಕ್ಯಾಮ್ರಾ ಇಟ್ಬಿಡು, ನಾನು ನಡ್ಕೊಂಡು ಹೋಗ್ತೀನಿ, ಅದು ಹಂಗ ಅನ್ಕೊಂಡ್ಬಿಡ್ಲಿ. ನೀಟಾಗಿ ಅಂಡರ್ವೇರ್ಗೂ ಅಂದ್ರೆ ಒಂದು ಕೋಮಣ ತರ ಮಾಡ್ಕೊಂಡು ಆಯ್ತು ಅವರೇ ಮಾಡಿದ್ರು ಸರ್. ಯಾವ ಡ್ಯೂಪು ಇಲ್ಲ, ಯಾವುದೂ ಇಲ್ಲ. ಆಯ್ತು, ಪಾತ್ರಕ್ಕೆ ಬೇಕು, ನಾನು ಮಾಡ್ಬೇಕು ಸರ್. ಇದು ಹೆಂಗೆ ಎಸ್ಟಾಬ್ಲಿಷ್ ಮಾಡ್ತು ಅಂದ್ರೆ, ನಾವೆಲ್ಲ ಯಾವ್ದೋ ಸಣ್ಣ ಪುಟ್ಟಕ್ಕೆ ಇದಿಲ್ಲ, ಇದು ಸುಡುತ್ತೆ, ಇಲ್ಲಿ ಬಿಸಿಲು ಎಲ್ಲ ಹೊರಟೋಯ್ತು ನಮ್ಗೆ. ನಾನು ಲೈಫ್ ಲಾಂಗ್ ಅದನ್ನ ಹೇಳಕ್ ಬಿಟ್ಬಿಟ್ಟೆ, ಆ ಕಂಪ್ಲೇಂಟೇ ಬಿಟ್ಬಿಟ್ಟೆ ನಾನು. ಆ ವ್ಯಕ್ತಿ ಆ ಶಾರ್ಟ್ಗೆ ಅದು ಬೇಕು, ಆ ಪಾತ್ರಕ್ಕೆ ಅದು ಬೇಕು ಅಂದ್ರೆ ಮಾಡೋದು ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್, ನೈಸ್ ಹ್ಯಾವಿಂಗ್ ಯು. ಥ್ಯಾಂಕ್ ಯು, ವಂಡರ್ಫುಲ್. ವೀಕ್ಷಕರೇ, ಇದಿಷ್ಟು ಮಾಸ್ಟರ್ ಮಂಜುನಾಥ್ ಅವರ ಮನದಾಳದ ಮಾತು. ಎಂತಹ ವಿಭಿನ್ನತೆ ಈ ಇಂಟರ್ವ್ಯೂ ಇದೆ ಅಂತಂದರೆ, ಐ ಥಿಂಕ್ ನಾನು ಎಷ್ಟೋ ಇಂಟರ್ವ್ಯೂಗಳಲ್ಲಿ ನೋಡಿದಂತಹ ಯಾವ ವಿಭಿನ್ನತೆಯನ್ನು ನೋಡಿರಲಿಲ್ಲ. ಬಟ್ ದಿಸ್ ಇಸ್ ಅ ಬ್ಯೂಟಿಫುಲ್ ಇಂಟರ್ವ್ಯೂ, ಇನ್ಸ್ಪೈರಿಂಗ್ ಆಗಿದೆ. ಜನಗಳು ನೀವು ಇದನ್ನು ಲೈಫಲ್ಲಿ ತೊಗೊಬೇಕು. ವೆರಿ 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 ಇಂಪಾರ್ಟೆಂಟ್ 3-4 ವರ್ಡ್ಸ್ಗಳಿದ್ದಾವೆ. ಆ ವರ್ಡು ಲೈಫನ್ನು ಪರಿವರ್ತನೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ನಾನು ಇಂಟರ್ವ್ಯೂ ಮುಗಿಸ್ತಾ ಇದ್ದೀನಿ. ವಿಜಯವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನೋಡ್ತಾ ಇರಿ. ಧನ್ಯವಾದ, ನಮಸ್ಕಾರ.